ಗಿರೀಶ್ ಮಟ್ಟಣ್ಣನವರು ಆಕ್ರೋಶ ಯಾರ ಮೇಲೆ ಸರ್? ವ್ಯವಸ್ಥೆ ಮೇಲೆ. ಅಪರಾಧಿ ಯಾರಂತ ಗೊತ್ತಿದ್ರು ಕೂಡ ಅವನನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರಲ್ಲ, ಆ ಒಂದು ವ್ಯವಸ್ಥೆ. ಸೊಸೈಟಿ ವಿರುದ್ಧವಾಗಿ ನೀವು ಧ್ವನಿ ಎತ್ತಿರ್ತಕ್ಕಂಥದ್ದು, ಅವ್ರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಿರುತ್ತೆ. ಅಲ್ಲಿ ಏನೇನು ಘಟನೆಗಳು ನಡೆದಿದೆಯಾ ಅಂತ ನಿಮಗೂ ಗೊತ್ತಾದ್ರೆ ನೀವು ಕೂಡ ರೌದ್ರಾವತಾರ ಪಡ್ಕೊಳ್ತೀರಿ. ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ರೌದ್ರಾವತಾರ ತಾಳ್ತಾನೆ. ನೀವು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಶಾಸಕರ ಮೇಲೆ ಕೈ ಮಾಡ್ತೀರಾ ಅನ್ನೋ ವಿಚಾರ ಕೇಳ್ಬಾರ್ದು. ಅದನ್ನ ಹೇಳ್ಕೊಂಡು ನಾನೇನೋ ದೊಡ್ಡವನು ಅಂತ ಹೇಳ್ಕೊಳ್ಳೋ ಪ್ರಯತ್ನ ಆಗೋದು ಬೇಡ. ಯಾಕಂದ್ರೆ ಸರ್ವಿಸ್ನಲ್ಲಿದ್ದಾಗ ಅಂಥವು ಸುಮಾರು ಘಟನೆಗಳು ನಡೆದು ಹೋಗಿದೆ. ಇಲಾಖೆಯಿಂದ ಆಚೆ ಬರೋದ ಕಾರಣ ಅಲ್ಲಿರುವ ವ್ಯವಸ್ಥೆ ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಇಡೀ ಎಂಟೈರ್ ಸಿಸ್ಟಮ್ ಏನಿದೆಯಲ್ಲ, ಆ ವ್ಯವಸ್ಥೆ ನಮ್ಮನ್ನ ಅಲ್ಲಿ ಬದುಕಕ್ಕೆ ಬಿಡೋದಿಲ್ಲ. ಹುಸಿ ಬಾಂಬ್ ಅಂತ ಶಬ್ದ ಕೇಳಿ ಬರ್ತಿದೆ. ನೀವು ಹುಸಿ ಬಾಂಬ್ ಅಂದ್ರಲ್ಲ, ಪೊಲೀಸರಿಗೆ ಅದು ಹುಸಿ ಬಾಂಬ್ ಅನ್ಸಿಲ್ಲ. ನಮಸ್ಕಾರ, ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅತಿಥಿಯಾಗಿ ದಷ್ಟ ಪೊಲೀಸ್ ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಸಾಕಷ್ಟು ಹೋರಾಟಗಳನ್ನ ಮಾಡುತ್ತಾ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಕಳೆದ 1 ರಿಂದ 2 ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟಗಳನ್ನು ಮಾಡುತ್ತಾ ಮಹೇಶ್ ತಿಮ್ಮಾರೊಡೆಯವರ ಜೊತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟಗಳನ್ನು ಮಾಡುತ್ತಾ ಧ್ವನಿ ಎತ್ತಿರತಕ್ಕಂಥ ಗಿರೀಶ್ ಮಟ್ಟಣ್ಣನವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ಗಿರೀಶ್ ಮಟ್ಟಣ್ಣನವರು ಆಕ್ರೋಶ ಯಾರ ಮೇಲೆ ಸರ್? ವ್ಯವಸ್ಥೆ ಮೇಲೆ. ಅಂದ್ರೆ ಈ ಒಬ್ಬ ಅಪರಾಧಿ ಯಾರಂತ ಗೊತ್ತಿದ್ರು ಕೂಡ ಅವನನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರಲ್ಲ, ಆ ಒಂದು ವ್ಯವಸ್ಥೆ ವಿರುದ್ಧ. ವೀಕ್ಷಕರಿಗೆ ನಾನು ಯಾಕೆ ಈಗ ಈ ಪ್ರಶ್ನೆ ಮೊದಲನೇದಾಗಿ ತೆಗೆದುಕೊಂಡೆ ಅಂತಂದ್ರೆ, ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀವಿ, ಸಾಕಷ್ಟು ಸುದ್ದಿಗಳನ್ನ ನೀವು ನೋಡಿರ್ತೀರಿ. ಗಿರೀಶ್ ಮಟ್ಟಣ್ಣನವರು ಅಂದಾಗಲೇ ಅವ್ರ ಮುಖದಲ್ಲಿ ಏನೋ ಆಕ್ರೋಶ, ರೌದ್ರಾವತಾರ, ಇದನ್ನ ಅವ್ರ ಬಾಯಿಂದನೇ ಕೇಳಬೇಕು ಅನ್ನೋ ಉದ್ದೇಶ ನಾನು ಇದನ್ನು ಕೇಳಿದ್ದ. ಅಂದ್ರೆ ಸರ್, ಸೊಸೈಟಿ ವಿರುದ್ಧವಾಗಿ ನೀವು ಧ್ವನಿ ಎತ್ತಿರ್ತಕ್ಕಂಥದ್ದು, ಅವ್ರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಿರುತ್ತ? ಅಲ್ಲ, ಸೊಸೈಟಿ ವಿರುದ್ಧವಾಗಿ ನಾನು ಸೊಸೈಟಿ ಪರವಾಗಿನೇ ಇದ್ದೇನೆ, ಸಮಾಜದ ಪರವಾಗಿ ಇದ್ದೀನಿ. ಆನಂತರ ನಾನು ಇಲ್ಲಿ ಆಕ್ರೋಶ ಪ್ರತಿಯೊಬ್ಬರಿಗೂ ಬರ್ತದೆ. ಅಲ್ಲಿ ಏನೇನು ಘಟನೆಗಳು ನಡೆದಿದೆಯಾ ಅಂತ ನಿಮಗೂ ಗೊತ್ತಾದರೆ ನೀವು ಕೂಡ ರೌದ್ರಾವತಾರ ಪಡ್ಕೊಳ್ತೀರಿ. ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ರೌದ್ರಾವತಾರ ತಾಳ್ತಾನೆ. ಈಗ ಅದೇ ಆಗ್ತಾ ಇದೆ. ಈಗ ಆಫ್ಟರ್ ಸಮೀರ್ ವಿಡಿಯೋ ಎಲ್ಲರೂ ಕೂಡ ರೌದ್ರಾವತಾರ ತಾಳ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇರುವಂಥ ಆಮೇಲೆ ಆ ಒಂದು ನಂಬಿಕೆಗೆ ದ್ರೋಹ ಆಗಿದೆ. ಅಲ್ಲಿ ಬೇರೆ ಯಾರೋ ಒಬ್ಬರು ಮಾಡಿಬಿಟ್ಟಿದ್ರೆ ನಂಬಿಕೆಗೆ ದ್ರೋಹ ಅಲ್ಲ. ಆ ಒಂದು ಇದರಲ್ಲಿ ಅಷ್ಟೊಂದು ನಂಬಿಕೆ, ಆ ವ್ಯಕ್ತಿಯ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಂಥವ್ರು ನಾವೆಲ್ಲರೂ ಕೂಡ, ಆ ಒಂದು ಕುಟುಂಬದ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಂಥವ್ರು ನಾವೆಲ್ಲ. ನಂಬಿಕೆ ದ್ರೋಹ ಆದರೆ ಆಕ್ರೋಶ ಇನ್ನೂ ಜಾಸ್ತಿ ಆಗುತ್ತೆ, 10 ಪಟ್ಟು ಜಾಸ್ತಿ ಆಗುತ್ತೆ. ಸರ್, ಆ ವಿಚಾರ ನಂತರ ಮಾತಾಡೋಣ. ಸಂಕ್ಷಿಪ್ತವಾಗಿ ನೀವು ಹೇಳೋದಾದ್ರೆ, ಮೂಲತಃ ಎಲ್ಲಿನವ್ರು ಸರ್? ನಮ್ಮ ಧಾರವಾಡ ಅಂದರೆ ನಾವು ಹುಟ್ಟಿ ಬೆಳೆದ ಧಾರವಾಡ. ಮೂಲ ಊರು ಅಂತ ಹೇಳಿದ್ರೆ ಸವಣೂರು ತಾಲೂಕು, ಕಳಸೂರು, ಈಗಿನ ಹಾವೇರಿ ಜಿಲ್ಲೆ. ಸವಣೂರು ತಾಲೂಕು. ವಿದ್ಯಾಭ್ಯಾಸ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ನಮ್ಮ ಪೂರ್ತಿ. ನಿಮ್ದು ಕುಟುಂಬ ಈಗ ಎಟ್ ಪ್ರೆಸೆಂಟ್ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿದೆ. ತಂದೆ ತಾಯಿ ಎಲ್ಲ ಇಲ್ಲೇ? ಇಲ್ಲ, ತಂದೆ ತೀರ್ಕೊಂಡು 3 ವರ್ಷ ಆಯಿತು. ನಮ್ಮ ತಾಯಿ ಧಾರವಾಡದಲ್ಲಿ ಇರ್ತಾರೆ. ನಾವು ಅವಾಗ ಹೋಗಿ ಬಂದು ಮಾಡ್ತೀವಿ. ಪೊಲೀಸ್ ಇಲಾಖೆಗೆ ಸೇರ್ಕೊಂಡಿದ್ದು ಸರ್? ಅವಾಗ 2000 ಬ್ಯಾಚ್ ನಂದು. ಸಬ್ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಸೆಲೆಕ್ಷನ್ ಆಗಿ ಜಾಯ್ನ್ ಆಗಿ ಅಲ್ಲಿ ಒಂದು 4-5 ವರ್ಷ ಸರ್ವಿಸ್ ಮಾಡಿ. ಧಾರವಾಡದಲ್ಲಿ ನಮ್ಮ ಮೂಲ. ಬಟ್ ನಂದೆಲ್ಲ ಸರ್ವಿಸ್ ಆಗಿದ್ದೆಲ್ಲ ಗುಲ್ಬರ್ಗದಲ್ಲಿ, ಕಲಬುರ್ಗಿ. ಅಲ್ಲಿ ಪ್ರೊಬೇಷನರಿನೂ ಅಲ್ಲೇ, ಸ್ಟೇಷನ್ ಕೂಡ ಅಲ್ಲೇ ನಾನು ಇದು ಮಾಡಿದ್ದು. ಸರ್, ಈಗ ನೀವು ಹೋರಾಟಗಳನ್ನ ಮಾಡ್ಕೊಂಡೇ ರಾಜ್ಯದ ಜನತೆಗೆ ದೇಶಾದ್ಯಂತ ನೀವು ಹೆಸರುವಾಸಿ ಆಗಿದ್ದೀರಿ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಿರಿ ಅನ್ನೋದು ವಿಚಾರ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಿದೆ. ಕೆಲವು ವರ್ಗ ಅಂತೂ ನಾವು ಇವರ ಜೊತೆಯಲ್ಲಿ ನಿಲ್ತೀವಿ ಅನ್ನೋ ವಿಚಾರ ಕೇಳಿ ಬರ್ತಿದೆ. ಈ ವಿಚಾರಕ್ಕೆ ಸಂಬಂಧಿಸಿದ ಸರ್, ನೀವು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಶಾಸಕರ ಮೇಲೆ ಕೈ ಮಾಡ್ತೀರಾ ಅನ್ನೋ ವಿಚಾರ ಕೇಳ್ಬಾರ್ದು. ಅಲ್ಲ, ಈಗ ನಾನು ಅದನ್ನೆಲ್ಲ ಈಗ ಸುಮಾರು ಜನ ಇದನ್ನ ಮಾಡ್ತಾ ಇದ್ದಾರೆ. ಅದನ್ನೇನೋ ನಾನು ನೋಡಿಲ್ಲ ಅದನ್ನು, ಅಂದರೆ ಆ ವಿಡಿಯೋಗಳನ್ನ ನಿಜವಾಗ್ಲೂ ನಾನು ನೋಡಿಲ್ಲ.
ಆದರೆ ಅದನ್ನು ಹೇಳ್ಕೊಂಡು ನಾನೇನೋ ದೊಡ್ಡವನು ಅಂತ ಹೇಳ್ಕೊಳ್ಳೋ ಪ್ರಯತ್ನ ಆಗೋದು ಬೇಡ. ಯಾಕಂದರೆ ಸರ್ವಿಸ್ನಲ್ಲಿದ್ದಾಗ ಅಂಥವು ಸುಮಾರು ಘಟನೆಗಳು ನಡೆದು ಹೋಗಿದೆ. ಬರೀ ನಾನು ಸರ್ವಿಸ್ ಮಾಡಿದ್ದು ವೆರಿ ಶಾರ್ಟ್ ಪೀರಿಯಡ್ನಲ್ಲಿ ಆ ಥರ ಸುಮಾರು ಘಟನೆಗಳು ನಡೆದಿದೆ. ನಾನು ಯಾರಿಗೋ ಒಬ್ಬರಿಗೆ ಹೊಡೆದೆ ಅಂತಂದು ಹೇಳಿ ಅದನ್ನ ಇಂಥ ನನ್ನೇನು ಪ್ರೊಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಐ ಆಮ್ ಎ ವೆರಿ ಸಿಂಪಲ್ ಪರ್ಸನ್. ಹಾಗೆ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಅಲ್ಲ ಅದು ನಿಜಾನ ಸರ್? ಅವಾಗೆಲ್ಲ ಸುಮಾರು ನಡೆದಿದೆ. ಅಲ್ಲ ಶಾಸಕರ ತಮ್ಮನಿಗೆ ಇದನ್ನಾಗಿದ್ದಿದೆ, ಇದು ಮಾಡಿದ್ದಿದೆ. ಬಟ್ ಅವಾಗ ಏನಾಗುತ್ತೆ ಗೊತ್ತಾ, ಈಗ ನಾನು ಆ ಥರ ಹೇಳ್ಕೊಂಡ್ರೆ ಶಾಸಕ ಅನ್ನೋದು ಒಂದು ಒಳ್ಳೆಯ ಸ್ಥಾನಮಾನ ಅದು ಅಲ್ವಾ? ಅಂದರೆ ಜನರ ಒಂದು ಗೌರವಯುತವಾದ ಸ್ಥಾನ. ಹೀಗಾಗಿ ನಾನು ಆ ಸ್ಥಾನದಲ್ಲಿ ಅಥವಾ ಸಂಬಂಧಿಕರಿಗೆ ನಾನೇನೋ ಮಾಡಿದೆ ಅಂತ ಹೇಳಿಕೊಂಡು ನಾನು ದೊಡ್ಡವನಾಗೋ ಅವಶ್ಯಕತೆ ನನಗಿಲ್ಲ. ಆಮೇಲೆ ಅದು ಹೆಂಗೆ ಬಂತು ಏನೋ ಅದು ಅದ್ರ ಬಗ್ಗೆ ನನಗೆ ನಾಲೆಜೇ ಇಲ್ಲ. ಇಲಾಖೆಯಿಂದ ಆಚೆ ಬರೋದು ಕಾರಣ ಸರ್? ಅಲ್ಲಿರುವ ವ್ಯವಸ್ಥೆ ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಇಡೀ ಎಂಟೈರ್ ಸಿಸ್ಟಮ್ ಏನಿದೆಯಲ್ಲ ಆ ವ್ಯವಸ್ಥೆ ನಮ್ಮನ್ನು ಅಲ್ಲಿ ಬದುಕಕ್ಕೆ ಬಿಡೋದಿಲ್ಲ. ಅದರ ಅರ್ಥ ಒಳ್ಳೆಯವರು ಇಲ್ಲ ಅಂತಲ್ಲ, ಸುಮಾರು ಜನ ಇದ್ದಾರೆ. ಆದರೆ ಏನಾಗುತ್ತೆ, ನಾವು ಏನು ಒಂದು ಮುಂಚಿಂದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಒಂದು ನೇಚರ್ ಇರ್ತದೆ, ನಿಮಗೊಂದು ನೇಚರ್ ಇರ್ತದೆ, ನಮಗೊಂದು ನೇಚರ್ ಇರ್ತದೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನ ಅನ್ನೋದು ಒಳಗಡೆ ಇರ್ತದೆ, ಪ್ರತಿಯೊಬ್ಬರಿಗೂ ಇರ್ತದೆ. ಬಟ್ ನಮಗದು ಅದನ್ನು ಕಳ್ಕೊಂಡು ಇನ್ನೇನು ಕೆಲಸ ಮಾಡ್ಬೇಕು ಅನ್ನೋ ಸ್ಥಿತಿ ಒಳಗೆ ಬಂದಿತ್ತು. ಅಂದ್ರೆ ಈಗ ನಿಮ್ದು ಹೋರಾಟ ಅನ್ನೋದು ನಿಮ್ಮ ಚಿಕ್ಕ ವಯಸ್ಸಿಂದನೇ ಮೈಗೂಡಿಸ್ಕೊಂಡಿದ್ರ? ನಾನು ಯಾವತ್ತಿಗೂ ನಾನು ಹೋರಾಟಗಾರ ಅಂತ ಅನ್ಕೊಂಡೇನೆ ಇಲ್ಲ. ಫಸ್ಟ್ ಆಫ್ ಆಲ್ ಜನ ಹೇಳ್ತಿದ್ರಲ್ಲ ಸರ್? ಜನ ಹೇಳ್ತಿದ್ರು, ಜನ ಹೇಳ್ತಾರೆ, ಜನರಿಗೆ ಹಂಗೆ ಅನಿಸುತ್ತೆ. ಬಟ್ ನಾನು ಯಾವತ್ತಿಗೂ ಕೂಡ ನಾನು ಹೋರಾಟಗಾರ ಅಂತ ಜನ ಹೇಳ್ತಾರೆ. ಬಟ್ ನಾನು ಒಬ್ಬ ರಿಯಾಕ್ಷನ್ ಮಾಡ್ತೇನೆ ಅಲ್ಲಿ. ಆನಂತರ ಯಾಕೆ ಹಂಗಾಗುತ್ತೆ ಅಂತ ಹೇಳಿದರೆ, ಯಾರು ಈಗ ಅಲ್ಲಿ ವಿಕ್ಟಿಮ್ ಇರ್ತಾರೆ, ಬಲಿಪಶು ಆಗಿರ್ತಾರೆ, ಅಸಹಾಯಕರಿರ್ತಾರೆ, ನಾನು ಆ ಜಾಗದಲ್ಲಿ ನಿಂತ್ಕೊಂಡು ನೋಡ್ತೀನಿ. ನಾನು ಯಾವತ್ತಿಗೂ ಕೂಡ ಅದೊಂದು ನೇಚರ್ ಯಾಕೋ ಗೊತ್ತಿಲ್ಲ. ಈವನ್ ಸ್ಟೂಡೆಂಟ್ ಲೈಫಿಂದನೂ ಕೂಡ ನನಗೆ ಹಾಗೆ ಬಂದಿದೆ. ನನಗೆ ಸ್ಮೃತಿ ಇರೋದ್ರಿಂದನೂ ಕೂಡ, ಚಿಕ್ಕ ಹುಡುಗಿದ್ದಾಗಿಂತನೂ ಕೂಡ ಅದೇ. ಏನೋ ಆದರೆ ನಮ್ಮ ಅಮ್ಮನಿಗೆ ಆದ್ರೆ ಹಂಗೆ ಯಾರಿಗೂ ಹೊಡೆದ್ರೆ, ನಮ್ಮ ಅಪ್ಪನಿಗೆ ಹೊಡೆದ್ರೆ ಹಾಗೆ. ಸೊ ಆ ಒಂದು ಇದರಲ್ಲಿ ನಾನು ಬಂದಂಥವನು, ಬೆಳೆದು ಬಂದಿರತಕ್ಕಂಥ ಒಂದು ವಾತಾವರಣ ನನ್ನ ಹಾಗೆ. ನಮ್ಮ ತಂದೆಗೆ ಯಾರಾದರೂ ಮುಟ್ಟಿದ್ರೆ, ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪಾಪ ಒಬ್ಬರಿಗೆ ಯಾರಿಗೂ ಹಿಂಗೆ ಇದನ್ನು ಮಾಡ್ತಾರೆ, ನಮ್ಮ ತಂದೆಗೆ ಮುಟ್ಟಿದ್ರೆ, ನಾನಿದ್ರೆ ಹೊಡೆದಾಗ್ತಿದ್ದೆ. ಈ ಥರ ಫೀಲಿಂಗ್ ಇಂಥರ ಬಂದವನು. ಇವತ್ತಿಗೂ ಕೂಡ ನನಗೆ ಈಗ ಸೌಜನ್ಯ ಪ್ರಕರಣ ಇರ್ಬೋದು, ಮತ್ತು ಬೇರೆ ಇದರಲ್ಲೂ ಅದರಲ್ಲಿ ನನ್ನ ತಂಗಿನೋ ನನ್ನ ಮಗಳು ಅಥವಾ ಏನೋ ಇದ್ದರೆ ಏನಾಗ್ತಿತ್ತು. ಹೀಗಾಗಿ ನಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಇಷ್ಟೇ. ನಾನು ಯಾವತ್ತಿಗೂ ಕೂಡ ಸರ್ ಒಂದು ತಮಗೂ ಕ್ಲಿಯರ್ ಮಾಡ್ತೇನೆ, ಹಿಂದೂ ಹೇಳಿದ್ದೀನಿ, ನಾನು ಯಾವತ್ತಿಗೂ ಕೂಡ ಹೋರಾಟಗಾರ ಅಂತ ನಾನು ಬೋರ್ಡ್ ಹಾಕ್ಕೊಳ್ಳೋದು ಇಲ್ಲ. ಆಮೇಲೆ ನಾನು ಎಲ್ಲೇ ಇಳಿಬೇಕಾದ್ರೂ ಕೂಡ ಹಿಂದೆ ಕಳಸಾ ಬಂಡೂರಿಯಲ್ಲೂ ಕೂಡ ನಾನು ಹೋರಾಟಕ್ಕೆ ಇಳಿದಿದ್ದೆ. ಆ ಹೋರಾಟದಲ್ಲಿ ನಾನು ಸ್ಟಡಿ ಮಾಡ್ತೀನಿ. ಫಸ್ಟು ಸ್ಟಡಿ ಮಾಡದೆ ನಾನು ಯಾವುದೂ ಎಂಟ್ರಿ ಆಗಲ್ಲ. ಇದಾದ್ಮೇಲೆ ನೀವು ಪೊಲೀಸ್ ಇಲಾಖೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನೀವು ಒಂದು ಹುಸಿ ಬಾಂಬ್ ಅಂತ ಶಬ್ದ ಕೇಳಿ ಬರ್ತಿದೆ. ಇದ್ರದ್ದು ಏನ್ ಸರ್? ನೀವು ಹುಸಿ ಬಾಂಬ್ ಅಂದ್ರಲ್ಲ, ಪೊಲೀಸರಿಗೆ ಅದು ಹುಸಿ ಬಾಂಬ್ ಅನಿಸಿಲ್ಲ. ಆ ಪ್ರಕರಣ ಅಕ್ವಿಟ್ ಆಯಿತು. ಅಂದರೆ ಅದು ಒಂದು ಏನಂತ ಹೇಳಿದರೆ, ಒಂದು ಸಂಕೇತ, ಒಂದು ಸಿಂಬಾಲ್ ಅಂಥೇಳಿ ನನ್ನ ಆರೋಪಿತನನ್ನಾಗಿ ಮಾಡಿದರು. ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದೆ. ಅದರಿಂದ ನಾನು ಖುಲಾಸೆಯಾಗಿ ಆಫ್ಟರ್ ಲಾಂಗ್ 12-14 ವರ್ಷ ಆದ ತನಕ ಕೇಸ್ ನಡೀತದು. ನಿಜಾಂಶ ಏನು ಸರ್? ಅಲ್ಲ, ನಿಜಾಂಶ ಏನಂತ ಹೇಳಿದರೆ, ಅದೇ ಹೇಳಿದ್ನಲ್ಲ, ಇಟ್ಸ್ ಅ ರಿಯಾಕ್ಷನ್ ಟು ದ ಸಿಸ್ಟಮ್. ಏನೋ ಒಂದು ಒತ್ತಡ ಇರ್ತದೆ. ಆಮೇಲೆ ಅದನ್ನು ವೈಯಕ್ತಿಕವಾಗಿ ನಾನೇನು ತೊಗೊಂಡು ಇದ್ರ ಮಾಡಿದ್ದಲ್ಲ, ಅದು ನನಗೆ ಏನಾಗ್ತಿತ್ತು, ಸುಮಾರು ಜನಕ್ಕೆ ಆಗ್ತಾ ಇತ್ತದು. ಇಲಾಖೆ ಹೇಳ್ಬೇಕಾದ್ರೆ ಇವತ್ತಿಗೂ ಕೇಳಿ 10ರಲ್ಲಿ 8 ಜನಕ್ಕೆ ಅಸಮಾಧಾನನೇ ಇದೆ, ಒಳಗಡೆನೇ ಬೇಸರ ಇದೆ, ಅಸಹನೆ ಇದೆ. ಎಲ್ಲರಿಗೂ ವ್ಯಕ್ತಪಡಿಸೋಕ್ಕಾಗಲಿಲ್ಲ, ನಾನು ಅದನ್ನು ವ್ಯಕ್ತಪಡಿಸಿದೆ ಅಷ್ಟೇ. LH ಬಾಂಬ್ ಕೇಸ್ ಸುಮಾರು ಒಂದು 72 ಜನ ಅದರಲ್ಲಿ ವಿಟ್ನೆಸ್ ಇದ್ದರು. ಬಟ್ ಯಾವುದು ಕೂಡ ಅದು ಪ್ರೂವ್ ಆಗಲಿಲ್ಲ. ಆನಂತರ ಅದು ಒಂದು ನಾನು ಹೇಳ್ತೀನಿ, ಅದರಲ್ಲಿ ಇಂಟೆನ್ಷನ್ ಯಾವತ್ತಿಗೂ ಕೂಡ ಏನೋ ಧ್ವಂಸ ಮಾಡಬೇಕು, ಆಸ್ತಿ ಹಾನಿ ಮಾಡಬೇಕು, ಪ್ರಾಣ ಹಾನಿ ಮಾಡಬೇಕು ಅಂತ ಯಾವುದು ಕೂಡ ಇದ್ದಿದ್ದಿಲ್ಲ. ಇನ್ ಕೇಸ್ ಏನಾದ್ರು ಆಗೋಗ್ಬಿಟ್ಟಿದ್ರೆ ಆಗೋಕ್ಕೆ ಚಾನ್ಸೇ ಇದ್ದಿದ್ದಿಲ್ಲಲ್ಲ. ಆಗಿದ್ದರೆ ನಮ್ಮನ್ನ ಎಷ್ಟೋ ಜನ ನನಗೆ ಏನಂತ ಬೈದರು ಗೊತ್ತಾ, ಸುಮ್ಮನೆ ಇಟ್ರಿ ಅದನ್ನು ಬ್ಲಾಸ್ಟರ್ ಮಾಡಿದರೆ ಸ್ವಲ್ಪ ಸರಿಯಾಗ್ತಿತ್ತು ಅಂತಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ ಹೇಳಿದ್ದಾರೆ, ಏನು ಗಿರೀಶ್ ನಿಮಗೆ ಅಟ್ಲೀಸ್ಟ್ ಬ್ಲಾಸ್ಟ್ ಮಾಡಿದ್ರೆ 1-4 ಜನಕ್ಕೆ ಬುದ್ಧಿರ ಬರೋದು, ಸುಮ್ಮನೆ ಬಂದುಬಿಟ್ರಲ್ಲ ಅಂತ ಹೇಳಿದರು. ಬಟ್ ಅದು ಹಂಗೆ ಮಾಡೋಕ್ಕಾಗಲ್ಲ. ಹಂಗೇನಾರು ಆಗಿದ್ರೆ ನನ್ನ ಟೆರರಿಸ್ಟ್ ಅಂತ ನೋಡ್ತಾಯಿದ್ರು. ಹೌದು. ಆಮೇಲೆ ನಾನು ಯಾರನ್ನೋ ಖುಷಿ ಪಡ್ಸೋಕ್ಕೆ ಯಾವತ್ತಿಗೂ ಯಾವ ಕೆಲಸನೂ ಮಾಡಲ್ಲ.
ಪ್ರತಿಯೊಂದು ಕಾರ್ಯಕ್ಕೆ ಪರ ಇರ್ತದೆ, ವಿರೋಧ ಇರ್ತದೆ. ಎಲ್ಲರನ್ನೂ ನಾವು ಸಮಾಧಾನ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಖುಷಿ ಯಾರು ಪಡಿಸ್ತಾರೆ ಹೇಳಿ? ಎಲ್ಲರನ್ನೂ ನಗಿಸೋರು ಯಾರು ಹೇಳಿ? ಜೋಕರ್ ಮಾಡ್ತಾರೆ ಅದನ್ನ. ಸರ್ಕಸ್ನಲ್ಲಿ ಎಲ್ರಿಗೂ ನಗಿಸುವಂಥ ಒಂದು ಕೆಲಸ ಯಾವುದು? ಜೋಕರ್ನ ಕೆಲಸ. ಎಲ್ಲರನ್ನೂ ನಗಿಸ್ಬೇಕು. ನಾನು ಎಲ್ಲರನ್ನೂ ನಗ್ಸೋಕ್ಕೆ ಕೆಲಸ ಮಾಡಲ್ಲ, ನಾನು ಎಲ್ಲರನ್ನೂ ಖುಷಿ ಪಡಿಸೋ ಕೆಲಸ ಮಾಡಲ್ಲ. ವಾಟ್ ನನ್ನ ಕಾನ್ಷಿಯಸ್ಸಲ್ಲಿ ಏನು ಬರ್ತದೆ ಅದನ್ನೇ ಮಾಡ್ತೀನಿ ನಾನು. ನಿಮ್ಮ ಲೈಫಲ್ಲಿ ನಗು ಇದೆಯಾ ಸರ್? ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿಯಾಗಿದೆ ಈಗಲೂ ಎಲ್ಲರಿಗಿಂತನೂ ತುಂಬ ಲವ್ಲಿಯಾಗಿ ಖುಷಿಯಾಗಿದ್ದೀನಿ ನಾನು. ತುಂಬ ಐ ಸ್ಟೇ ಇನ್ ದ ಪ್ರೆಸೆಂಟ್ ಟೆನ್ಸ್. ನಾನು ಹಿಂದಿನ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಮುಂದೆ ನಾಳೆ ಏನಾಗುತ್ತೆ, ಈಗ 1 ಗಂಟೆ ಆದಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಕಿರಣ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಪ್ರಜಾಧ್ವನಿಯಲ್ಲಿದ್ದೀನಿ, ಪೂರ್ತಿ ನಂದು ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಇಷ್ಟೇ. ಅಂದ್ರೆ ಈಗ ನೀವು ಈಗ ಜೈಲಿಗೆ ಸೇರಿದ್ರಿ, ಜೈಲಿನ ದಿವಸಗಳು ಕೂಡ ನೀವು ಹೇಳಿದ್ರಿ ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ. ನಾನು ಕೇಳೋದಾದ್ರೆ ಪಾಪ್ಯುಲಾರಿಟಿ ಸಿಗ್ಬೇಕು ಅಂತಾನೆ ಇಷ್ಟೆಲ್ಲ ನೀವು ಮಾಡ್ಕೊಂಡ್ರ ಅಂತ? ನೋಡಿ, ಒಂದು ನಾನು ಎಲ್ಲರೂ ಕೇಳ್ತಾರೆ ಅದನ್ನ, ಪಾಪ್ಯುಲಾರಿಟಿ ಅನ್ನೋದು ಯಾವತ್ತಿಗೂ ಕೂಡ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರುವುದಿಲ್ಲ, ಹೌದಾ? ಆನಂತರ ಇದೇನು ನೀವು LH ಬಾಂಬ್ ಹಗರಣದ ಬಗ್ಗೆ ಥ್ರೂ ನೀವು ಈ ಪ್ರಶ್ನೆ ಕೇಳೋದಾದರೆ, ಆ ಘಟನೆ ನೀವೇ ಹೇಳಿದ್ರಲ್ಲ, ಏನಾದರೂ ಬ್ಲಾಸ್ಟ್ ಆಗಿಬಿಟ್ಟಿದ್ರೆ, ನನ್ನ ಜೊತೆಗಿದ್ದಾಗ ಬ್ಲಾಸ್ಟ್ ಆಗಿದ್ರೆ ಏನಾಗ್ತಿತ್ತು? ನಿಮ್ಮ ಸಮೇತ ಹೋಗಿರ್ತಿದ್ರು. ಪಾಪ್ಯುಲಾರಿಟಿ, ಅದೇ ಒನ್ಸ್ ಅಗೇನ್ ಹೇಳ್ತೀನಿ ನಾನು, ಪಾಪ್ಯುಲಾರಿಟಿ ಆ ವ್ಯಕ್ತಿಯ ಜೊತೆಗಿರಲ್ಲ. ಗಿರೀಶ್ ಮಟ್ಟಣ್ಣವ್ರ ಮುಖ ಹಿಂಗೈತೆ ಅಂಥೇಳಿ ಪಾಪ್ಯುಲಾರಿಟಿ ಸಿಗೋದಿಲ್ಲ ಯಾವತ್ತಿಗೂ ಕೂಡ. ಅದನ್ನೆಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಯಾವ ರೀತಿ ನಮ್ಮ ಕೃತ್ಯ ಕೆಲಸದಿಂದ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಆಗಿಯೂ ಇರ್ಬೋದು, ಹೌದಾ? ಆ ಕೃತ್ಯದಿಂದ ಪಾಪ್ಯುಲಾರಿಟಿ ಬರ್ತದೆ ಹೊರತು ವ್ಯಕ್ತಿಯಿಂದ ಪಾಪ್ಯುಲಾರಿಟಿ ಬರೋದಿಲ್ಲ. ಯಾವತ್ತಿಗೂ ಕೂಡ ನಾನು ಪಾಪ್ಯುಲಾರಿಟಿ ನಾನು ಬಯಸಿದವನೇ ಅಲ್ಲ. ನಾನು ಈಗಲೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ಕೂಡ ನಾನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತೇನೆ. ಬಟ್ ಈ ವಿಚಾರಗಳು ಏನಿದೆಯಲ್ಲ ಅದಕ್ಕೆ ಪಾಪ್ಯುಲಾರಿಟಿ ಸಿಗಬೇಕು. ಸೌಜನ್ಯ ಪ್ರಕರಣಕ್ಕೆ ಅದು ಪ್ರತಿಯೊಬ್ಬರ ಮನಸ್ಸು ಮುಟ್ಟಬೇಕು ಅನ್ನೋದು ನಂದು ಒಂದು ಛಲ. ವ್ಯಕ್ತಿಗೆ ನಾನು ಯಾವತ್ತಿಗೂ ಅದನ್ನು ಬಯಸೋದಿಲ್ಲ. ನೀವು ಐ ಲೈಕ್ ಪ್ರೈವೇಸಿ ನಾನು ಇಷ್ಟಪಡ್ತೀನಿ. ಈ ಎಷ್ಟೋ ಜನ ಇಷ್ಟು ದಿನ ಎಲ್ಲಿದ್ದರು ಅಂತ ಕೇಳ್ತಾರೆ. ನನಗೆ ಇಷ್ಟ ಇಲ್ಲ ಅದು. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್. ಇದನ್ನು ನಾನು ಈಗ ಪ್ರೊಫೆಷ್ನಲ್ ರಾಜಕಾರಣಿ ಆದವರು ಮೇಂಟೈನ್ ಮಾಡ್ತಾರೆ, ಎಲ್ಲರನ್ನೂ ಮೇಂಟೈನ್ ಮಾಡ್ತಾರೆ. ಎಲ್ಲ ಪತ್ರಿಕೆ ಸುದ್ದಿಗಳನ್ನು ಎಲ್ಲ ಮೇಂಟೈನ್ ಮಾಡ್ತಾ ಹೋಗ್ತಾರೆ, ವಿಶಸ್ ಕಳಿಸೋದು. ನಾನು ಅದೇನು ಮಾಡೋದಿಲ್ಲ. ನಾನು ಯಾವಾಗ ಅಪಿಯರ್ ಆಗ್ತೇನೆ ಅಂತ ಹೇಳಿದರೆ ಪಬ್ಲಿಕ್ ಲೈಫಲ್ಲಿ, ಯಾವಾಗ ಅವಶ್ಯಕತೆ ಇದೆ, ನನ್ನ ಅವಶ್ಯಕತೆ ಇದೆ, ಅವಾಗ ಮಾತ್ರ ಅಪಿಯರ್ ಆಗ್ತೀನಿ. ಸೌಜನ್ಯ ಹೋರಾಟ ಯಶಸ್ವಿ ಆದಮೇಲೆ ಮತ್ತೆ ನಾನು ಸುಮ್ಮನೆ ಗೂಡಲ್ಲಿ ನನ್ನ ಗೂಡು ಸುತ್ತಲೂ ಒಂದು ಗೂಡು ಕಟ್ಕೊಂಡು ಕೂತ್ಕೊಂಡು ಬಿಡ್ತೀನಿ ನಾನು, ಇಷ್ಟೇ. ಸರ್, ಈಗ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಿದ್ರಿ, ಮತ್ತೆ ನೀವು ಏನು ಇಲಾಖೆಯಿಂದನೂ ಕೂಡ ದೂರ ಆದ್ರಿ. ನಿಮ್ಮ ಜೀವನ ಸರ್? ಜೀವನ ನಂದು ತೋಟ ಇದೆ, ಸಾಕಷ್ಟು ವರ್ಕ್ ಇದೆ, ಸಿಕ್ಕಾಪಟ್ಟೆ ವರ್ಕ್. ಪ್ರತಿಯೊಂದು ಈ ಲಿವ್ಲಿಹುಡ್ಡಿಗೆ ಏನೇನು ಮಾಡಬೇಕು ಉಪಜೀವನಕ್ಕೆ ಎಲ್ಲ ಕೆಲಸನೂ ಮಾಡ್ತೇನೆ ನಾನು, ಎಲ್ಲ ಕೆಲಸನೂ ಮಾಡ್ತೇನೆ. ಒಂದು ಸಣ್ಣ ಮೊಮೆಂಟಮ್ ಅಗಳನ್ನ ನಿಮ್ಮ ಇದರಲ್ಲಿ ನೋಡಿದೆ, ಅದನ್ನು ಕೂಡ ಸೇಲ್ ಮಾಡಿದ್ದೀನಿ ನಾನು. ಡಿಪಾರ್ಟ್ಮೆಂಟಿನ ಹೊರಗಡೆ ಬಂದಮೇಲೆ ಮೊಮೆಂಟಮ್ ಇರ್ತಾವಲ್ಲ, ಒಂದೊಂದು ಕಂಪ್ನಿಗಳಿಗೆ ಹೋಗಿ ಇದನ್ನು ತೊಗೊಳ್ಳಿ ಅಂತಲೂ ಮಾಡಿದ್ದೀನಿ ನಾನು. ಕೈ ಕಾಲು ಗಟ್ಟಿದ್ದಾವೆ ಸರ್, ಬದುಕ್ತೀನಿ, ಅದೇನು ದೊಡ್ಡದು. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಸಂಬಳ ಇತ್ತು ಅದಕ್ಕಿಂತ 10 ಪಟ್ಟು ಜಾಸ್ತಿ ದುಡಿತೀನಿ ನಾನು. ಇಲಾಖೆಯಲ್ಲಿದ್ದಾಗ ಯಾರಿಗೂ ಕೈ ಚಾಚಲಿಲ್ಲ ಸರ್? ಖಂಡಿತ ಚಚ್ಚಿಲ್ಲ. ಯಾರು? ನಾನು ಡೈರೆಕ್ಟಾಗಿ ಕ್ವಶನ್ ಕೇಳಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಕೈ ಚಾಚಿಲ್ವಾ? ಕೈ ಚಾಚಿಲ್ಲ ಅಂದ್ರೆ ಅದಕ್ಕೆ ಈಗ ಏನಾಗಿದೆ ಸರ್, ಇವಾಗ ನೀವೇ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀರಿ. ಭ್ರಷ್ಟಾಚಾರ ನಿಲ್ಬೇಕು ಅನ್ನೋದು ನಿಮ್ದು ಉದ್ದೇಶ ಆಗಿದೆ. ಈಗ ನೀವೇ ಹೇಳಿದ್ರಿ ಆಗ್ಲೇ, ಇಲಾಖೆನಲ್ಲೂ ಸಹ ಆ ಭ್ರಷ್ಟಾಚಾರ ಕಾಣಿಸ್ತಾ ಇತ್ತು. ಈಗ ನಾವು ನೋಡಿದೀವಿ, ಯಾವ ಒಂದು ಇಲಾಖೆ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ನಿರ್ವಹಿಸ್ತಿದೆ? ಅದೇ ನೋಡಿ, ಇಲ್ಲಿ ಇಲಾಖೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೇನೋ ಇಲ್ಲಿ ಭ್ರಷ್ಟಾಚಾರ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಬಟ್ ಒಂದು ಪೊಲೀಸ್ ಸ್ಟೇಷನ್ ನಡೆಸೋದು ಎಷ್ಟು ಕಷ್ಟ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯಲ್ಲಿ ಇದ್ದವ್ರಿಗೇ ಗೊತ್ತದು. ಒಂದು ಪೊಲೀಸ್ ಸ್ಟೇಷನ್ ನಡೆಸ್ಬೇಕಂತ ಹೇಳಿದರೆ ಒಂದು ಕಿರಾಣಿ ಅಂಗಡಿ ನಡೆಸಬೇಕಲ್ಲ, ಆ ರೀತಿ ಇದೆ. ನೀವು ದುಡ್ಡು ತೊಗೊಳ್ಳೇಬೇಕು. ನೀವು ದುಡ್ಡು ತೊಗೊಳ್ಳಿಲ್ಲ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ ನಡ್ಸೋಕ್ಕಾಗಲ್ಲ ನಿಮಗೆ. ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ಭ್ರಷ್ಟಾಚಾರ ಇಲ್ಲ ಅಂತ? ಖಂಡಿತ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು, ಇದ್ದೇ ಇರ್ತದೆ. ನೀವು ಬರೀ ಅದನ್ನು ಪೊಲೀಸ್ ಸ್ಟೇಷನ್ಗೆ ಇಷ್ಟೇ ಯಾಕೆ ನೀವು ಅದನ್ನು ತರ್ತೀರಿ ಆರೋಪನ? ಪೊಲೀಸ್ ಇಷ್ಟೇ ತಿಂತಾರೆ ದುಡ್ಡು, ಹಾವು ಹೊಡೆದು ಹದ್ದಂಗೆ. ಆದರೆ ಆರೋಪ ಬರೋದು ಯಾರ ಮೇಲೆ?
ಪೊಲೀಸರ ಮೇಲೆ ಬರ್ತದೆ. ನೀವು ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಂದ್ರೂ ಕೂಡ ಒಂದು ಚಾರ್ಜ್ ಶೀಟಿಗೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ಗೊತ್ತಾ? ಮೆಡಿಕಲ್ ಸರ್ಟಿಫಿಕೇಟ್ ತೊಗೋಬೇಕು, ಒಂದು ಇಂಜುರಿ ಸರ್ಟಿಫಿಕೇಟ್ ತೊಗೋಬೇಕು ಅಂತ ಹೇಳಿದ್ರೆ ವೈದ್ಯಾಧಿಕಾರಿಗಳು ಕೊಡಬೇಕು. ಬಂದೋಬಸ್ತ್ ಖರ್ಚು ಇರ್ತದೆ, VIP ಖರ್ಚು ಇರ್ತದೆ. ಯಾರು ಕೊಡ್ತಾರೆ ಅದನ್ನೆಲ್ಲ? ನೀವು ಅಗಳ ಕೇಳಿದ್ರೆ ನೀವು ಕೈ ಚಾಚಿದ್ರ ಅಂಥೇಳಿ ಅವೆಲ್ಲವೂ ಕೂಡ ಅದು ನಡೆದು ಹೋಗ್ತಾ, ಅದು ನಮಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಕೈ ಚಾಚಲೇಬೇಕಾದಂಥ ಪರಿಸ್ಥಿತಿ ಇರ್ತದೆ. ಪೊಲೀಸ್ ಸ್ಟೇಷನ್ನಲ್ಲಿ ಕೈ ಚಾಚಲೇಬೇಕಾಗತ್ತೆ. ಕೈ ಚಾಚದೆ ನಾನು ಹಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಅಂದರೆ ನಾನು ಕಂಟಿನ್ಯೂ ಆಗಿಬಿಡ್ತಾ ಇದ್ದರೆ, ಕೈ ಚಾಚದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಬದುಕ್ತೀನಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಅಂದ್ರೆ ಅಲ್ಲಿರೋ ವ್ಯವಸ್ಥೆನೇ ಹಂಗೆ ಮಾಡುತ್ತೆ. ಹೌದು ಹೌದು ಹೌದು. ಸಿಂಪಲ್ ಆಗಿ ನಾನು ಹೇಳ್ತೇನೆ, ಕೇಳ್ತಾ ಇದ್ದೀನಿ. ಒಂದು ಪೊಲೀಸ್ ಸ್ಟೇಷನ್ನಿಗೆ ಒಬ್ಬ ಜ್ಯೂರಿಸ್ಟಿಕ್ಷನ್ನಿಗೆ ಒಬ್ಬ VIP ಬರ್ತಾರಪ್ಪ. ಮಿನಿಸ್ಟ್ರದ್ದು ಇರ್ತದೆ ಅಂತ ಪ್ರತಿಯೊಬ್ಬರಿಗೂ ಬರ್ತದೆ. ಆ ಮಿನಿಸ್ಟ್ರದ್ದು ಬಿಸ್ಲೇರಿ ವಾಟರು, ಗೋಡಂಬಿ, ಖರ್ಜೂರ, ಅವ್ರ ಜೊತೆಗಿರೋ ಗನ್ಮ್ಯಾನದ್ದು ಖರ್ಚು ಯಾರು ನೋಡ್ಕೋತಾರೆ? ಈಗೇನೋ ದೇರ್ ಮೇ ಬಿ ಸಮ್ ರಿಫಾರ್ಮೇಷನ್ ಆಗಿದೆ ಅಂತ ಕೇಳಿದ್ದೇನೆ, ಬಟ್ ಸ್ಟಿಲ್ ಹಾಗೆ ಆಗುತ್ತೆ. ಆಮೇಲೆ ಒಂದು ವಿಡಿಯೋ ನೋಡಿ, ಒಬ್ಬ ಇವ್ರಿಗೆ ಯಾರೋ ಸ್ವಾಮೀಜಿಗಳಿಗೆ, ಜ್ಯೋತಿಷಿಗಳಿಗೆ ಕಾಲು ಬಿದ್ದು ಹೋಗ್ತಾ ಇದ್ರು. ಹೌದು, ಯೂನಿಫಾರ್ಮಲ್ಲಿ ಅಂತವ್ರು. ಸೊ ಹಿಂಗಾಗಿರ್ಬೇಕಾದ್ರೆ ಅದು ಬರೀ ಪೊಲೀಸರ ಮೇಲೆ ಯಾಕೆ ಹಾಕಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ದಟ್ ಈಸ್ ಮೈ ಕ್ವಶನ್. ಒಬ್ಬ PC ಒಂದು 50 ರೂಪಾಯಿ ತೊಗೊಂಡ್ರೆ PC ಬೈತೀರಿ ನೀವು. PC ದುಡ್ಡು ತೊಗೊಂಡ ಅಂತೇಳಿ. PC ದುಡ್ಡು ಕೊಡೋರು ಯಾರು? ತಪ್ಪು ಮಾಡಿದವನೇ ಕೊಡ್ತಾನೆ. ಹಂಗಂತ ಹೇಳಿ ನಾನು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಆದರೆ ಸರ್, ಅದೇ ಒಬ್ಬ ಏನೋ ಅದೇ ವ್ಯವಸ್ಥೆಯಲ್ಲಿ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಆ ಜಡ್ಜ್ ದುಡ್ಡು ತಗೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಜಡ್ಜ್ ತಗೊಳ್ಳಲ್ವಾ? ಪ್ರಾಸಿಕ್ಯೂಟರ್ ತಗೊಳ್ಳಲ್ವಾ? ಯಾರು ತಗೊಳ್ಳಲ್ಲ ಹೇಳಿ? ಅಂದ್ರೆ ಈಗ ದುಡ್ಡು ತಗೊಂಡದ್ದು ರೈಟ್ ಅಂತ ಅನ್ನೋದಾದ್ರೆ, ನಾ ರೈಟ್ ಅಂತ ಹೇಳ್ತಾ ಇಲ್ಲ ಸರ್. ದಟ್ಸ್ ವಾಟ್ ಐ ಕಾಲ್ ಇಟ್ ಆಸ್ ಅ ಸಿಸ್ಟಮ್. ಅದೇ ವ್ಯವಸ್ಥೆ ನಮಗಿರೋದು ಸಿಸ್ಟಮ್ ಅಗೇನ್ಸ್ಟ್ ಅಲ್ಲ. ಈಗ ನೀವ್ ಹೇಳ್ತಿರೋದು ಏನಂತಂದ್ರೆ, ವ್ಯವಸ್ಥೆಗೆ ಅನುಗುಣವಾಗಿ ಅಲ್ಲಿ ಆ ಒಂದು ಹಣ ತೆಗೆದುಕೊಳ್ಳುವಂತ ವಿಚಾರ ಆಗ್ಲಿ, ಈ ತರ ಎಲ್ಲ ಅಲ್ಲೇ ರೂಪುರೇಷೆಗೊಳ್ಳುತ್ತೆ ನೀವ್ ಹೇಳ್ತಿದ್ದೀರಿ. ಕರೆಕ್ಟ್ ಅಲ್ಲ ಸರ್? ನಾನು ಹೇಳ್ತಿರೋದು, ನಾನು ಬರೀ ಪೊಲೀಸ್ ಇಲಾಖೆ ಒಂದೇ ನಾನು ಹೇಳ್ತಿಲ್ಲ. ಸುಮಾರು ಇಲಾಖೆಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಏನು ಪಿಂಚಣಿ ದುಡ್ಡು ತಗೊಳ್ಬೇಕು ಅಂತ ಹೋದ್ರು ಸಹ ಅವನಲ್ಲಿ ಗಿಂಬ್ಲಾ ಕೊಡ್ಬೇಕು, ಅವನ ಲಂಚ ಕೊಡ್ಬೇಕಲ್ಲಿ. ನಾನು ಹೇಳ್ತಿರೋದು, ಈ ಲಂಚ ಮುಕ್ತ ಕರ್ನಾಟಕ, ಲಂಚ ಮುಕ್ತ ರಾಜ್ಯ ಆಗೋದು ಯಾವಾಗ? ಪೊಲೀಸ್ ಇಲಾಖೆ ಹೊರತುಪಡಿಸಿ ಎಲ್ಲಾ ಇಲಾಖೆಗಳನ್ನು ನಾನು ಕೇಳ್ತಿದ್ದೀನಿ, ಪೊಲೀಸ್ ಇಲಾಖೆನೂ ಸೇರಿಸಿ ಕೇಳ್ತಿದ್ದೀನಿ. ಯಾಕೆ ನೀವು ಕೇಳಿದ್ರಿ, VIP ಬಂದಾಗ ಅವ್ರಿಗೆ ಉಪಚಾರಕ್ಕಾಗಿ ನಾವು ಕೊಡುವಂತ ಇದಕ್ಕೆ ನಾವೆಲ್ಲಿಂದ ತರಬೇಕಾಗಿತ್ತು ಅಂತ ಕೇಳಿದ್ರಿ. ಯಾಕೆ ನನ್ನ ಜಾಬಿಂದ ನಾನೇ ಕೊಡ್ಬೇಕು? ಪೋಸ್ಟಿಂಗ್ ಸಿಗಲ್ಲ, ಇವನ್ ಯಾರೋ ಗಂಟೆ ತಿಳ್ಕೊಂಡು ಹೊರಗಡೆ ಇಡ್ತಾರ. ಸ್ವಾರ್ಥ ಆಯ್ತಲ್ಲ. ಹೌದು ಹೌದು ಸರ್, ಎಲ್ಲ ಕಡೆನೂ ಇದೆ. ಆಮೇಲೆ ಲಂಚ ಮುಕ್ತ ಕರ್ನಾಟಕ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಇಲೆಕ್ಷನ್ ಟೈಮಲ್ಲಿ ಜನ ಲಂಚ ತಗೊಳ್ಳಾರದೆ ಓಟ್ ಹಾಕೋದನ್ನು ಕಲಿಬೇಕು. 500 ರೂಪಾಯಿ, 1000 ರೂಪಾಯಿ ಏನದು? ನಾನು ಇಲೆಕ್ಷನಲ್ಲಿ ಸೋತಿದ್ದೀನಿ, ನಾನು ಸೋತಿದೆ ಅಂಥೇಳಿ ನಾನು ಟ್ರೋಲ್ ಮಾಡ್ತಾ ಇದ್ದಾರೆ. ಖಂಡಿತ ನಾನು ಸೋತಿದ್ದೀನಿ. ಸೋತಿದ್ದಕ್ಕೆ ನಾನೇನು ಅಪರಾಧ ಮಾಡಿಲ್ಲ. ಜನಗಳು ಒಳ್ಳೆಯವರೇ ಇರ್ತಾರೆ, ಬಟ್ ಕಲಿಸ್ಕೊಡೋರು ಯಾರು? ಜನಗಳು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ನೀವು ಎಷ್ಟೇ ಕೆಲಸ ಮಾಡಿ 500, 1000 ಕೊಟ್ಟರೆ ಓಟ್ ಹಾಕ್ತೀವಿ ಅನ್ನೋರು ಏನು ಮಾಡ್ತೀರಿ ನೀವು? ಯಾವಾಗ ಜನನೂ ಕೂಡ ಜಾಗೃತರಾಗ್ತಾರೆ, ನಾವು ದುಡ್ಡು ಇಲ್ದೇನೆ ನಾವು ಒಬ್ಬ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರ್ತೀವಪ್ಪ ಅಂತ ಯಾವಾಗ ಜನರ ಮನಸ್ಸಿನಲ್ಲಿ ಬರ್ತದೆ, ಅವಾಗ ಲೀಡರ್ಶಿಪ್ಪು ಕೂಡ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿನಿತ್ಯ ಇವೇನು ಪೊಲೀಸರು ಏನು ಮಾಡ್ತಾರೆ ಹೇಳಿ, ದುಡ್ಡು ತಗೊಂಡು, ಅಥವಾ ಎನಿ ಗೌರ್ಮೆಂಟ್ ಆಫೀಷಿಯಲ್ ಏನು ಮಾಡ್ತಾರೆ, ಸಮ್ ಪಾರ್ಟ್ ಮೇಲಿನ MLA ಕೊಡಬೇಕು, ಅಥವಾ ಮಿನಿಸ್ಟ್ರಿಗೆ ಆ ಒಂದು ಸಿಸ್ಟಮ್ ಹೈರಾರ್ಕಿ ಕೊಡಬೇಕು. ಆ ಹೈರಾರ್ಕಿ ದುಡ್ಡೆಲ್ಲಿ ಹೋಗುತ್ತೆ? ಇಲೆಕ್ಷನ್ನಿಗೆ ಹೋಗುತ್ತೆ, ಬಳಕೆ ಆಗುತ್ತೆ. ಇಲೆಕ್ಷನ್ನಿಗೆ ಬೇಕು ಅಂತಲೇ ದುಡ್ಡು ಮಾಡುತ್ತಿರ್ತಾರೆ. ಸೊ ಇದೊಂದು ವಿಶೇಷ ಸರ್ಕಲ್. ಇದು ನಾವು ಬರೀ ಒಬ್ಬರಿಗೆ ಬೈದರೆ ಆಗೋದಿಲ್ಲ. ಪಾಲಿಟಿಕ್ಸ್ನಲ್ಲಿ ನಾನು ಕೂಡ ರಾಜಕೀಯದಲ್ಲಿ ಇದ್ದವನೇ, ಇಲೆಕ್ಷನ್ ಫೇಸ್ ಮಾಡಿದವನೇ. ಎಲ್ಲರೂ ಕೂಡ ಇದರಲ್ಲಿ, ಈಗ ದೆಹಲಿಯಲ್ಲಿ ಕೆಲವೊಂದಿಷ್ಟು ರಾಜ್ಯ ಇದೆ, ಮತ್ತು ಕರ್ನಾಟಕದಲ್ಲೇ ಕೆಲವೊಂದು ಕ್ಷೇತ್ರ ಇದೆ. ಹಿಂದೆಲ್ಲ ಮುಂಚೆ ಒಂದು ಬಿಫೋರ್ 20 years ಬ್ಯಾಕ್ ದುಡ್ಡಿಂದ ಹಾವಳಿ ಇಷ್ಟಿರಲ್ಲ. ಯಾವಾಗ ಈ ಜನಾರ್ದನ್ ರೆಡ್ಡಿ ಅವರ ಹಾವಳಿ ಶುರು ಆಯಿತು, ಗಣಿ ದಣಿಗಳ ಹಾವಳಿ ಶುರು ಆಯಿತು, ಬರೀ ಒಂದೊಂದು ಬೈ ಎಲೆಕ್ಷನ್ನೇ 30 ರಿಂದ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವರು.
ಅದು ರುಚಿ ಎಲ್ಲರಿಗೂ ಕೂಡ ಹತ್ತಿತ್ತದು. ಮುಂಚೆ ನಮ್ಮ ಕರ್ನಾಟಕ ಹಂಗಿದ್ದಿದ್ದಿಲ್ಲ. ಅವಾಗ ಏನಾಗುತ್ತೆ, ಒಬ್ಬ ಸ್ಟ್ರಾಂಗ್ ಅಲ್ಲಿ ಆ ದುಡ್ಡು ಖರ್ಚು ಮಾಡಲಾರ್ದೇ ಒಬ್ಬ MLA ಆದರೆ ಅವನಿಗೊಂದು ಮಾರಲ್ ರೈಟ್ಸ್ ಇರ್ತದೆ. ಕೇಳ್ತಾನೆ ಅವನು ಅವ್ರ ಕ್ಷೇತ್ರದಲ್ಲಿರುವಂಥ ಆಫೀಸರ್ಸ್ಗೆ ದುಡ್ಡು ಇಲ್ದೇ ಆಫೀಸರ್ನ ಹಾಕಿಸ್ಕೊತಾನೆ. ಯಾರಾದರೂ ದುಡ್ಡು ತಗೊಂಡು ಕೆಲಸ ಮಾಡ್ತಿದ್ರೆ ಬೈಯುವಂಥ ರೈಟ್ಸ್ ಇರ್ತದೆ. ಇವತ್ತು ಯಾವೊಬ್ಬರು ಬೈದ್ರೆ ದುಡ್ಡು ಕೊಟ್ಟು ಬಂದಿದ್ದೀನಿ ನನಗೇನಂತೀಯ ಅಂತ ಕೇಳ್ತಾರೆ. ಒಬ್ಬ PWD ಇಂಜಿನಿಯರಿಗೆ ಬೈ ಅಂತ ಹೇಳಿರಿ, ಯಾಕೆ ಬೈತಾರೆ? ಪರ್ಸೆಂಟೇಜ್ ಇಟ್ಟಿರ್ತಾರೆ ಎಲ್ಲರೂ. ಇವರು 10% ತೊಗೊಂಡ್ರೆ 5% MLA ಕೊಟ್ಟಿರ್ತಾರೆ, ಅಥವಾ ಇನ್ಯಾರೋ ರಿಪ್ರೆಸೆಂಟೇಟಿವ್ ಕೊಟ್ಟಿರ್ತಾರೆ. ಸೊ ಯಾರಿಗೂ ಮಾರಲ್ ರೈಟ್ಸ್ ಇಲ್ಲ. ಈಗ ಈ ವ್ಯವಸ್ಥೆ ನೋಡಿ ಕೂಡ ಸರ್, ಈ ಸಿಸ್ಟಮ್ ನೋಡಿ, ಈ ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು. ನೀವು ಹೇಳಿದ ಪ್ರಕಾರಕ್ಕೆ ನೀವು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದು ಬರ್ತೀರಿ, ನಿಮ್ಮ ಉದ್ದೇಶ ಏನೇ ಇರ್ಬೋದು, ನೀವು ಕೂಡ ರಾಜಕೀಯ ಪ್ರವೇಶ ಮಾಡದಾದ್ಮೇಲೆ ಇದೇ ವ್ಯವಸ್ಥೆಯಲ್ಲಿ ಇರ್ಬೇಕಾಗಿತ್ತಲ್ಲ, ಉದ್ದೇಶ ಏನಾಗಿತ್ತು? ಯಾವ ಉದ್ದೇಶನ ನೀವು ರಾಜಕೀಯದಲ್ಲಿ ನಾನು ಸಡನ್ ಆಗಿ ಬಂದೆ. ನಾನು ಆ ಥರ ಮನೆ ಒಳಗಡೆ ಈಗ ಸ್ವಲ್ಪ ಈಗ ಯಡಿಯೂರಪ್ಪನವ್ರು ಬಂದರು. ಯಡಿಯೂರಪ್ಪನವ್ರು ಹೇಳಿದರು, ಬಂದುಬಿಡು ಸುಮ್ಮನೆ ನಿನಗೆ ಒಬ್ಬನಿಗೆ ಇದು ಮಾಡೋಕ್ಕಾಗಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತಂದು ಹೇಳಿದರು ಅವರು. ಹೀಗಾಗಿ ಅವರು ಈಸ್ ಅ ವೆರಿ ಸೀನಿಯರ್ ಲೀಡರ್. ಹೀಗಾಗಿ ನಾನು BJPಗೆ ಹೋದೆ. ಅಲ್ಲಿ ಕೂಡ ನಾನು ಚೆನ್ನಾಗಿ ಬೆಳೆಸಿದರು. ಯುವ ಮೋರ್ಚಾ ಅಧ್ಯಕ್ಷ ಆದೆ, ಬೋರ್ಡ್ ಚೇರ್ಮನ್ ಆದೆ. ಇಲ್ಲೇ ಕಂಠೀರವ ಸ್ಟುಡಿಯೋ ಇದೆ ನೋಡಿ, ಹೋಗಿ ಕೇಳಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಕೇಳಿ ನೋಡಿ ಅಂತಲ್ಲಿ ಏನಾದರೂ ಪರ್ಸೆಂಟೇಜ್ ತೊಗೊಂಡಿದ್ದೀನಿ ಅಂತ. ದಯವಿಟ್ಟು ಕೇಳಿ ನೋಡಿ, ಇದು ಕೆಲಸ ಮಾಡ್ಬೇಕು ನೀವು. ಸುಮ್ಮನೆ ನಾನು ಇಂಥಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ್ರೆ ನೀವು ನಂಬಬಾರ್ದು ನೀವು. ಕಂಠೀರವ ಸ್ಟುಡಿಯೋದಲ್ಲಿ ಹೋಗಿ ಕೇಳಿ ಇಲ್ಲೇ. ಅಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಇಡೀ ಪೂರ್ತಿ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗದೇ ಇರೋ ಮಾತು. ಜನಜಾಗೃತಿ ಅವೆಲ್ಲ ನಡೀತಾನೆ ಇರಬೇಕು ನಿರಂತರ. ಉದ್ದೇಶ ಏನು ಸರ್? ಈಗ ಪೊಲೀಸ್ ಇಲಾಖೆಯಲ್ಲಿದ್ರಿ, ಅದಾದ್ಮೇಲೆ ಏನೋ ಭ್ರಷ್ಟಾಚಾರ ಅನ್ನೋದು ನಿರ್ಮೂಲನೆ ಆಗ್ಬೇಕು ಅನ್ನೋ ಉದ್ದೇಶ ತೊಡಗಿಸ್ಕೊಂಡ್ರಿ, ಅದಾದ್ಮೇಲೆ ರಾಜಕೀಯನೂ ನೋಡಿದ್ರಿ. ಸರ್ ನಿರ್ಮೂಲನೆ ಆಗೋದಲ್ಲ ಸರ್. ಒಂದು ವೇಳೆ ಈ ಮಾತು ನಾ ಹೇಳ್ಬಿಟ್ರೆ ನನ್ನ ಬಗ್ಗೆ ನಕ್ ಬಿಡ್ತಾರೆ. ಹಂಗಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ ಅಷ್ಟೇ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೇ ಬಿಡ್ತೀನಿ ಅಂತ ಹೇಳಿದ್ರೆ ಅದು ನನ್ನಂತಹ ಜೋಕರೇ, ನಾನೊಬ್ಬ ಜೋಕರ್ ಆಗಿಬಿಡ್ತೀನಿ ಅಷ್ಟೇ ಜನರ ಮುಂದೆ. ನಾನೇನು ಮಾಡಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದನ್ನು ಈಗ ಭ್ರಷ್ಟಾಚಾರ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಟೂಲ್. RTI ಆ್ಯಕ್ಟ್ ಫಸ್ಟ್ ಶುರು ಮಾಡಿದ್ದು ನಾನು ಗೊತ್ತಾ? 2005 ಕ್ರಿಯಾ ಅಂತ ಬಂತು, ಕರ್ನಾಟಕ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಅದನ್ನು ಬೆಂಗಳೂರಿನ ಬೀದರ್ವರೆಗೆ ಮೋಟ್ರ್ ಬೈಕಲ್ಲಿ ಪೂರ್ತಿ, ಚೆಗೋವೆರಾ ನನಗೆ ಭಾಳ ಇನ್ಸ್ಪಿರೇಷನ್ ಇದ್ರು. ಚೆಗೋವೆರಾ ಮೋಟ್ರ್ ಬೈಕಲ್ಲಿ ಅವರು ಎಂಟೈರ್ ಸೌತ್ ಅಮೇರಿಕಾ ಟೂರ್ ಮಾಡಿರ್ತಾರೆ ಇನ್ನೊಬ್ಬನ ಜೊತೆಗೆ ಸೇರಿಕೊಂಡು. ಮೋಟ್ರ್ ಸೈಕಲ್ ಡೈರಿ ಅಂತ ಇದೆ, ಅದನ್ನು ಓದಿ, ನೀವು ಕೂಡ ಓದಿ, ಫ್ರೀ ಇದ್ದರೆ, ತುಂಬ ಚೆನ್ನಾಗಿದೆ. ಹೀಗಾಗಿ ನಾನು ಬೆಂಗಳೂರಿನ ಬೀದರ್ವರೆಗೆ ಹಳ್ಳಿಗಳಿಗೆಲ್ಲ ಸುತ್ತಾಡಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ಲೆಕ್ಕ ಕೊಡಿ ಚಳುವಳಿ ಅಂಥೇಳಿ ನಾನು ಅದಕ್ಕೆ ಆ ಹೆಸರಿನಲ್ಲಿ ಮಾಡಿದೆ. ಜನಸಾಮಾನ್ಯರ ಭಾಷೆಯಲ್ಲಿ ಲೆಕ್ಕ ಕೊಡಿ ಚಳುವಳಿ. ಮಾಹಿತಿ ಹಕ್ಕು ಅಂದರೆ ಏನು? ಹಕ್ಕು ಕಾಯ್ದೆ ಅಂದರೆ ಜನಕ್ಕೆ ಭಯ ಆಗಿಬಿಡ್ತದೆ, ಅಂದರೆ ಅರ್ಥ ಆಗೋದಿಲ್ಲ. ನಂದು ಈ ಮುಂಚಿನ ಒಂದು ಹ್ಯಾಬಿಟ್ ಏನಂತ ಹೇಳಿದರೆ, ಇವನ್ ಪೊಲೀಸ್ ಸ್ಟೇಷನ್ನಲ್ಲಿಗೂ ಕೂಡ ಇದ್ದಾಗ ಜನರಿಗೆ ಫಸ್ಟ್ ನಾನು ಆ್ಯಕ್ಟನ್ನು ಸೆಕ್ಷನ್ ವಿವರಣೆ ಮಾಡ್ತಾಯಿದ್ದೆ, ಕಾಯ್ದೆಯನ್ನು ವಿವರಣೆ ಮಾಡ್ತಿದ್ದೆ, ಹಿಂಗಾದ್ರೆ ಹಿಂಗಾಗುತ್ತೆ ಅಂಥೇಳಿ. ಆಮೇಲೆ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ಕೂಡ ಜನಸಾಮಾನ್ಯರ ಭಾಷೆಯಲ್ಲಿ ವಿವರಿಸೋದಕ್ಕೆ ಲೆಕ್ಕ ಕೊಡಿ ಚಳುವಳಿ ಅಂತ ಅವಾಗ ಮಾಡಿದೆ ನಾನು. ತುಂಬ ಚೆನ್ನಾಗಾಯಿತು. ಅರಣ್ಯ ಇಲಾಖೆಯದ್ದು ಆಯಿತು, ಮತ್ತು ಫಸ್ಟು ಈ ಪಂಚಾಯತ್ ಇಲಾಖೆಯಲ್ಲಿ ಫಸ್ಟ್ ಫೈನ್ ಹಾಕಿದ್ದೆ, 5,000 ರೂಪಾಯಿ ದಂಡ ಹಾಕಿದ್ರು ಆ ಪಂಚಾಯತಿ ಅಧಿಕಾರಿಗಳಿಗೆ, ಮಂಗಳೂರಿನಲ್ಲಿ ಹಳೆ ಅಂಗಡಿ ಅನ್ನುವಂಥ ಪಂಚಾಯತಿಯಲ್ಲಿ. ಆಯಾ ಸಂದರ್ಭದಲ್ಲಿ ಏನೇನು ಬೇಕೋ ಅದು ಮಾಡ್ಕೊಂಡು. ಸೌಜನ್ಯ ಪ್ರಕರಣಕ್ಕೆ ಬರೋದಕ್ಕಿಂತ ಮುಂಚೆ ಸರ್ ಒಂದಷ್ಟು ದಿನಗಳ ಕಾಲ ನೀವು ಕಾಣಿಸ್ಕೊಳ್ಳಿಲ್ಲ. ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ? ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ದೆ, ಮತ್ತು ಆರಾಮಾಗಿ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಈಗಲೂ ಕೂಡ ಫ್ಯಾಮಿಲಿ ಮ್ಯಾನ್. ಜಾಸ್ತಿ ಹೊರಗಡೆ ನನಗೆ ಅದೇ ಹೇಳಿದ್ನಲ್ಲ, ನನಗೆ ಹೊರಗಡೆ ಅವಶ್ಯಕತೆ ಇದ್ದರೆ, ಈಗ ಕೋವಿಡಲ್ಲಿ ವರ್ಕ್ ಮಾಡಿದ್ದೀನಿ, ತುಂಬ ವರ್ಕ್ ಮಾಡಿದ್ದೀನಿ, ನನಗೆ ಖುಷಿ ಇದೆ. ಅಷ್ಟೇ ಬೇಸರ ಇದೆ, ತುಂಬ ಜನರನ್ನ ನಾವು ಕಳ್ಕೊಂಡಿದ್ವಿ ಕೋವಿಡಲ್ಲಿ. ಇಡೀ ಎಂಟೈರ್ ಬೆಂಗಳೂರು ಸಿಟಿಯಲ್ಲಿ ನಮ್ಮ ಮಣಿವಣ್ಣನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಸೀನಿಯರ್ IAS ಆಫೀಸರ್ ಅಂಥ ಒಬ್ಬ ದಕ್ಷ, ಮತ್ತು ಬರೀ ದಕ್ಷ ಒಂದೇ ಅಲ್ಲ, ದಕ್ಷ ಸುಮಾರು ಜನ ಇರ್ತಾರೆ. ಪಬ್ಲಿಕ್ ಬಗ್ಗೆ ಹಾನೆಸ್ಟ್ ಕಮಿಟ್ಮೆಂಟ್ ಇರುವಂಥ ಅಧಿಕಾರಿ ಮಣಿವಣ್ಣನ್. ಕೋವಿಡ್ನಲ್ಲಿ ಸುಮಾರು ವರ್ಕ್ ಮಾಡಿದ್ದೀನಿ ನಾನು. ಬಸ್ ಸ್ಟ್ಯಾಂಡಲ್ಲಿ, ಲೇಬರ್ ಮೂಮೆಂಟಲ್ಲಿ, ಫುಡ್ ಡಿಸ್ಟ್ರಿಬ್ಯೂಷನಲ್ಲಿ ಸುಮಾರು ವರ್ಕ್ ಮಾಡಿದ್ದೀನಿ. ಎಲ್ಲೂ ಕೂಡ ನಾನು ತೋರಿಸ್ಕೊಂಡಿಲ್ಲ. ಈಗ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ, ಯಾವಾಗ ನಾವು ಮೀಡಿಯಾ ಮುಂದೆ, ತಮ್ಮ ಮುಂದೆ ಬರ್ತೀವಿ, ಕ್ಯಾಮರಾ ಮುಂದೆ ಬರ್ತೀವಿ, ಯಾವಾಗ ಗೊತ್ತಾಗುತ್ತೆ.
ಅದ್ರ ಬಿಫೋರು ಕೂಡ ನನಗೆ ಯೂಶಲಿ ಪ್ರಚಾರ ಇಲ್ಲದೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ, ತುಂಬ ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು. ಕೋವಿಡಲ್ಲಿ ಹಾಗೆ ಆಗಿತ್ತು. ನಾನು ಕೋವಿಡಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ದೀನಿ. ಡೆಡ್ ಬಾಡಿ ಲಿಫ್ಟ್ ಮಾಡಿದ್ದೀವಿ, ಕ್ರಿಮೇಷನ್ ಮಾಡಿದ್ದೀವಿ, ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಆನಂತರ ಎಲ್ಲೇ ನ್ಯಾಚುರಲ್ ಡಿಸಾಸ್ಟರ್ ಆದರೂ ಕೂಡ ನಾನು ಹೋಗ್ತೀನಿ ಅಲ್ಲಿ. ಹಿಂದೆ ಗುಜರಾತ್ ಭೂಕಂಪ ಆದಾಗ ಹೋಗಿದ್ದೆ, ಅದಾದ ನಂತರ ತಮಿಳ್ನಾಡಲ್ಲಿ ಸುನಾಮಿ ಆದಾಗ ಹೋಗಿದ್ದೆ. ನ್ಯಾಚುರಲ್ ಡಿಸಾಸ್ಟರ್ ಆದರೆ ನಾನು ಹೋಗ್ತೀನಿ. ಕೆಲವೊಂದಿಷ್ಟು ಈ ಇನ್ನರ್ ಇದನ್ನು ನಾನು ಕಾನ್ಷಿಯಸ್ಸನ್ನು ನಾನು ಕೇಳ್ತಾ ಇರ್ತೀನಿ. ಸಾಮಾಜಿಕ ಕಳಕಳಿ ಸರ್, ಅದಕ್ಕೆ ಏನು ಹೆಸರು ಕೊಡಬೇಡ ನೀವು. ನಾನು ನಿಜವಾಗ್ಲೂ ಐ ಡೋಂಟ್ ವಾಂಟ್ ಎನಿ ಟೈಟಲ್. ಕಳಕಳಿನೋ ನೋ, ಅದು ಒಂದು ಬಂದುಬಿಡ್ತದೆ. ಪ್ರಾಣಿಗಳಲ್ಲೂ ಇರ್ತದೆ ಸರ್, ಪ್ರಾಣಿಗಳಲ್ಲಿ ಕೂಡ ಇರ್ತದೆ. ದಟ್ ಇಸ್ ನೇಚರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ನಾವು ಅದನ್ನು ಎಷ್ಟೋ ಜನ ಅದನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಆ ಸೆನ್ಸಿಟಿವಿಟಿಯನ್ನು ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ಹೀಗಾಗಿ ನಾನು ನ್ಯಾಚುರಲ್ ಆಟೋಮೆಟಿಕ್ಕಾಗಿ ಹೋಗ್ತೇನೆ. ನಾನು ಯಾವ ಇದನ್ನಿಲ್ದನೂ ಹೋಗ್ತೇನೆ. ಈಗ ಈ ಏನಿದು ಫೇಸ್ಬುಕ್ ಎಲ್ಲ ನಾನು ಈಗ ಯೂಸ್ ಮಾಡೋಕ್ಕೆ ಕಲ್ತಿದ್ದು ಸೌಜನ್ಯ ಪ್ರಕರಣದಲ್ಲಿ. ಮುಂಚೆ ನಾನೆಲ್ಲ ಲಾಗೌಟ್ ಮಾಡಿಬಿಟ್ಟಿದ್ದೆ. ಒಂದು 3-4 ಇಯರ್ಸ್ ಇಂದ ನಾನು ಇದನ್ನೇ ಯೂಸ್ ಮಾಡ್ತಿಲ್ಲ. ಎಲ್ಲರೂ ಕೂಡ ಫ್ರ್ಯಾಂಕಾಗಿ ಹೇಳ್ತಾನೆ ನಿಮಗೆ. ಆನ್ ಮಾಡಿದ್ಕೊಳ್ಳೆ ಪಾಪ ತುಂಬ ಜನ ಕೇಳ್ತಾರೆ, ಸರ್ ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಎಲ್ರಿಗೂ ಉತ್ತರ ಕೊಡ್ಬೇಕು ಮೆಸೆಂಜರಲ್ಲಿ. ಒಂದು ಕಾಳಜಿ ಅಂತ ಏನೋ ಕೇಳಿರ್ತಾರೆ, ಅವ್ರಿಗೆ ಉತ್ತರ ಕೊಡಲಿಲ್ಲ ಅಂದರೆ ಅವ್ರು ಬೇಜಾರಾಗ್ತದೆ. ಹಿಂಗಾಗಿ ಬೇಡ ಅಂತ ಸುಮ್ಮನೆ ಕುಂತಿದ್ದೆ. ಈ ಮಹೇಶ್ ಶೆಟ್ಟರು ಸುಮ್ಮನೆ ಇರಲಿಲ್ಲ, ಸುಮ್ಮನೆ ಇದ್ದವನಿಗೆ ಎಬ್ಬಿಸ್ಬಿಟ್ರು ನನಗೆ. ಅಂದ್ರೆ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸೌಜನ್ಯ ಹೆಣ್ಣು ಮಗನ ಮೇಲೆ ಅತ್ಯಾಚಾರವಾಗಿ 13 ವರ್ಷಗಳ ಕಳೆದ ಬಂದೆ. ಆದ್ರೆ ನೀವು ಈಗ ಕಳೆದ 1.5 ವರ್ಷ 2 ವರ್ಷದ ಈಚೆಗೆ ನೀವು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರಿ. ಅಂದ್ರೆ ಮೊದಲೇ ನೀವು ಮಹೇಶ್ ತಿಮ್ಮಾರೆಡ್ಡಿ ಅವರು ಪರಿಚಯ ಇತ್ತಾ, ಅಥವಾ ನೀವು ನೀವಾಗೇ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದ, ಅಥವಾ ಯಾರಾದ್ರೂ ಕರೆತಂದಿದ್ದ ಸರ್? ಯಾರು ಕರೆದಿಲ್ಲ ನನಗೆ. ಮಹೇಶ್ ಶೆಟ್ಟರುದ್ದು ಈ ಯೂಟ್ಯೂಬಲ್ಲಿ ಮಾತಾಡ್ತಿದ್ರಲ್ಲ, ಆಮೇಲೆ ಸೌಜನ್ಯ ಕೇಸ್, ಆಮೇಲೆ ನಾನು ಮುಂಚೆ ಅದು ಹೋರಾಟಕ್ಕೆ ಹೋಗಿದ್ದ ಮುಂಚೆ ಸ್ಟಡಿ ಮಾಡಿದ್ದೆ ನಾನು ಪೂರ್ತಿ. ಏನೇನು ನಡೀತು, ಏನಿರ್ಬೋದು ನಮ್ಮ ಪೊಲೀಸ್ ಆ್ಯಂಗಲಿಂದ. ಯಾಕಂದರೆ ಎಷ್ಟೋ ಜನ ಅದನ್ನು ದಾರಿ ತಪ್ಸಕ್ಕೆ ನೋಡಿದರು. ಸಂತೋಷ್ ರಾವ್ನೇ ಮಾಡಿರ್ಬೋದು ಅಂತ ಡೌಟ್ ನನಗೂ ಇತ್ತು. ಸೊ ಫಸ್ಟ್ ಐ ಕ್ಲಾರಿಫೈಡ್ ವೆದರ್ ಈಸ್ ದೇರ್ ಆರ್ ನಾಟ್. ಈ ಪ್ರಕರಣದಲ್ಲಿ ನನ್ನ ಇದರ ಪ್ರಕಾರ ಅವನಲ್ಲ ಅಂತ ನನಗನ್ನಿಸ್ತು. ಸೌಜನ್ಯ ಪ್ರಕರಣದಲ್ಲಿ ಅವನಿಲ್ಲ. ಇನ್ನು ಬೇರೆ 3-4 ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನನೇ ಇದ್ದಾರೆ. ಕನ್ಸರ್ನ್ ಕೆಲವೊಂದಿಷ್ಟು ರಿಟೈರ್ಡ್ ಆಗಿದ್ರು, ಅವಾಗ ಆಫೀಷಿಯಲ್ಸ್ ಭೇಟಿಯಾದೆ, ಮಾತಾಡಿದೆ, ಅದು ಪ್ಲೇಸ್ ಆಫ್ ಅಫೆನ್ಸಿಗೆ ಹೋದೆ. ಒಂದು ತಿಳ್ಕೊಳ್ಳಿ, ಯಾವತ್ತಿಗೂ ಕೂಡ ಇನ್ವೆಸ್ಟಿಗೇಷನ್ಗೆ ಅದು ನನ್ನಂತಹ ಒಂದು 4 ವರ್ಷ ಸರ್ವಿಸ್ ಮಾಡಿದವನೇ ಇರ್ಬೋದು, 40 ವರ್ಷ ಸರ್ವಿಸ್ ಮಾಡಿದವನೇ ಪೊಲೀಸ್ ಆಫೀಸರ್ ಇರ್ಬೋದು. ಎನಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ದ ಬೇಸಿಕ್ ಪ್ರಿನ್ಸಿಪಲ್ ಏನಂತ ಹೇಳಿದರೆ, ಪ್ಲೇಸ್ ಆಫ್ ಅಫೆನ್ಸಿಗೆ ಹೋಗಬೇಕು, ಅದನ್ನು ಸ್ಟಡಿ ಮಾಡಲೇಬೇಕು. ಪ್ಲೇಸ್ ಆಫ್ ಅಫೆನ್ಸ್ ಸ್ಟಡಿ ಮಾಡದೆ ಹೋದರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ. ನಾನು ಆ್ಯಸ್ ಅನ್ ಎಕ್ಸ್ ಪೊಲೀಸ್ ಆಫೀಷಿಯಲ್ ಆಗಿಯೇ ನಾನು ಮೊದಲು ಆ ಪ್ಲೇಸ್ ಆಫ್ ಅಫೆನ್ಸಿಗೆ ನಾನು ಹೋಗಿದ್ದು. ಅವಾಗ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ನಾನು ಯಾರು ಅಂತ. ಜನ ಮರ್ತೇ ಬಿಟ್ಟಿದ್ರು. ಗಿರೀಶ್ ಮಟ್ಟಣ್ಣವ್ರಂತ ಯಾರು ಗೊತ್ತಿದ್ದಿಲ್ಲ. ಅನ್ಅಫಿಷಿಯಲ್ ಆಗಿ ನೀವು ಇನ್ವೆಸ್ಟಿಗೇಷನ್? ಅನ್ಅಫಿಷಿಯಲ್ ಅಲ್ಲ, ಬೈ ಇಂಟ್ರೆಸ್ಟ್ ಹೋಗಿದ್ದೆ ನಾನು. ಅದರಲ್ಲಿ ಅಫಿಷಿಯಲ್ ಅನ್ಅಫಿಷಿಯಲ್ ಅನ್ನೋದು ಬರೋದಿಲ್ಲ. ಬೈ ಮೈ ಓನ್ ಇಂಟ್ರೆಸ್ಟ್ ನಾನು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲ ನೋಡಿದೆ. ಆನಂತರ ಥರ್ಡ್ ಐ ನಲ್ಲಿ ಆನಂತರ ಮಂಜುನಾಥ್ ಅಂತ ಇದ್ದರು. ಮಂಜುನಾಥ್ ಅವರು ಯೂಟ್ಯೂಬ್ ಮಾಡಿ ಅವರು ತೋರಿಸಿದ್ರು ಎಲ್ಲ. ಆನಂತರ ಪ್ರಶಾಂತ್ ಅಂಥೇಳಿ ಮೋಹಿತರು ಮಾತಾಡ್ತಾಯಿದ್ರು, ಅಡ್ವೊಕೇಟ್ ಮೋಹಿತರು, ಅವ್ರದ್ದೆಲ್ಲ ನಾನು ಗಮನಿಸ್ತಾ ಇದ್ದೆ. ಬಟ್ ನನಗನ್ನಿಸ್ತು ನಾನೇ ಹೋಗ್ಬೇಕು ಅಂತ. ಅಲ್ಲಿ ಹೋಗಿದ ಮೇಲೆ ಕನ್ಫರ್ಮ್ ಆಯಿತು, ಇದನ್ನು ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ. ಈ ಒಂದು ಇದನ್ನು ಈ ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವಳನ್ನ ಲಿಫ್ಟ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ಸ್ಟೇಜ್ ಬೈ ಇದನ್ನು ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಆಮೇಲೆ ನಾನು ಡೈರೆಕ್ಟಾಗಿ ಈ ಪ್ರಕರಣದಲ್ಲಿ ತನಿಖೆ ಮಾಡಿದಂಥ 1-2-3 ಜನ ಸ್ಟಾಫ್ಗಳನ್ನು ಕೂಡ ಕೇಳಿದೆ. ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ, ಅವ್ರ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಅವ್ರು ಹೇಳಿದರು, ಇಲ್ಲ ಸರ್, ಬೈ ಪ್ರೆಷರ್ ಸಂತೋಷ್ ರಾವ್ನ ಫಿಟ್ ಮಾಡಿದರೆ, ಅವ್ರು ಅಲ್ವೇ ಅಲ್ಲ, ಸಂತೋಷ್ ರಾವ್ನ ಅಲ್ವೇ ಅಲ್ಲ ಅಂತ ಹೇಳಿದರು. ಸೊ ಆವಾಗ ನಾನು ಸೀರಿಯಸ್ ಆಗಿ ತೊಗೊಂಡು ನಾನು ಏನೇನಿದೆ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದಾಗಿ. ಒಂದು ಯೂಟ್ಯೂಬ್ ನಮ್ಮ ಸ್ವಯಂ ಟೈಮ್ಸ್ ಕಾರ್ಕಳದಲ್ಲಿ ಹೇಳಿದೆ. ಆಮೇಲೆ ಗೌರಿ ಶಕ್ಕಿ ಅವರು ಇದರಲ್ಲಿ ಹೇಳಿದೆ. ನನಗೆ ಮತ್ತು ಇನ್ನೊಬ್ಬರು ರಿಟೈರ್ಡ್ DSP ಅಂತ ಒಬ್ಬರನ್ನ ಕರ್ಕೊಂಡು ಬಂದು ದಾರಿ ತಪ್ಪಿಸ್ತಾ ಇದ್ರು. ಅವರು ಒಂಥರ ಅವಿವೇಕಿ ಹೇಳಿಕೆಯನ್ನು ಹೇಳ್ಕೊಡ್ತಾಯಿದ್ರು. ಅದು ಪೊಲೀಸ್ ಇಲಾಖೆಯಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾ ಇರೋದು ಎಷ್ಟು ಫಾಲ್ಟ್ ಅಂತ. ಔಟ್ಸೈಡರ್ಗೆ ಗೊತ್ತಾಗೋದಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಇವ್ರು ಏನು ತಪ್ಪು ಹೇಳ್ತಾ ಇದ್ದಾರೆ ಅಂತೇಳಿ. ಅದು ನಾನು ಬಿಡಿಸಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವು ಯಾವ ಅಧಿಕಾರಿ ಬಂದು ಹೇಳ್ತಾ ಇದ್ರಲ್ಲ, ಸಂತೋಷ್ ರಾವ್ನೇ ಮಾಡಿದ್ದ, ಇದು ಹಂಗೆ ಹಿಂಗೆ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ, ಆ ಅಧಿಕಾರಿಗೆ ಏನ್ರಿ ಸಂಬಂಧ? ಹಿ ಶುಡ್ ಸ್ಪೀಕ್ ಆನ್ ಇನ್ವೆಸ್ಟಿಗೇಷನ್.
ಆ ಅಧಿಕಾರಿ, ಮೈಸೂರಿನ ಅಧಿಕಾರಿ, ಅವ್ರ ಮೇಲೇ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಮನೆಗೆ ಅಂಥೇಳಿ ಅವ್ರ ಮನೆ ಮೇಲೇ ದಾಳಿ ಮಾಡಿದರು. ಆ ವ್ಯಕ್ತಿ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾನೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾರೆ. ಅಂದರೆ ಇವ್ರದ್ದು ಏನು ಮುಂಚಿನ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಇವರು ಸುಮ್ಮನೆ ಮಾಡಿರೋದು ಅವ್ರಿಗೂ ಬೇರೆಯವ್ರು ಮಾಡಿದ್ದಾರೆ ಅಂತೇಳಿ ದಾರಿ ತಪ್ಪಿಸ್ತಾ ಬರ್ತಾ ಹೋಗ್ತಾ ಇದ್ದಾರೆ. ಇದು ಒಂದೇ ಕೇಸ್ ಅಲ್ಲ. ನಾನೇನು ಮಾಡಿದೆ, ಅದಕ್ಕಿಂತ ಬಿಫೋರ್ ಏನೇನು ಕೇಸ್ ಆಗಿದೆ ಅದನ್ನೆಲ್ಲ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಅಲ್ಲಿ ಅವ್ರ ಮನೆಗೆ ಹೋದೆ, ತಿಳ್ಕೊಂಡು ವರ್ಕ್ ಮಾಡಿದ್ದೀನಿ. ಅವಾಗ ಐ ಫೌಂಡ್ ಒಂದು ಪ್ಯಾಟರ್ನ್ ಅಂತ ಇದೆ ಅದರಲ್ಲಿ. ಏನೇ ಪ್ರಕರಣಗಳಾದರೂ ಒಬ್ಬ ಇನ್ನೋಸೆಂಟ್ ತಂದಾಗ ಇಡ್ತಾರಲ್ಲಿ. ದೂರು ಯಾರು ಕೊಡಬೇಕು ಅವ್ರ ಕಡೆಯಿಂದ ದೂರೇ ತಗೊಳ್ಳೋದಿಲ್ಲ ಪೊಲೀಸರು. ಸೌಜನ್ಯ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿದ್ದು ಅವ್ರ ತಾಯಿ. ಕಂಪ್ಲೇಂಟ್ ಅಂದರೆ ದೂರು ಕೊಡಬೇಕಾಗಿದ್ದರೆ ಕಂಪ್ಲೇಂಟ್ ತೊಗೊಳ್ಬೇಕಾಗಿರೋದು, ಅದು ಆಯೋದ ಡ್ಯೂಟಿ. ಅದು ಇಂಥವ್ರು ನೀವು ಬನ್ನಿ, ನೀವು ಕೊಡಿ ಅಂಥೇಳಿ. ತಾಯಿದು ಕಂಪ್ಲೇಂಟೇ ತೊಗೊಳೋದಿಲ್ಲ. ತಾಯಿದು ಯಾಕೆ ತಗೋಬೇಕು ಅಂತ ಹೇಳಿದರೆ, ಅವಳು ಯಾವ ಸ್ಟೇಜಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಮಗಳ ಮೇಲೆ ಅತ್ಯಾಚಾರ ಆದಾಗ ತಾಯಿ ಕಾಂಪ್ರಮೈಸ್ ಆಗೋದಿಲ್ಲ. ಅದೊಂದು ಪ್ರಿನ್ಸಿಪಲ್, ಅದು ಮಾಡೋದೇ ಇಲ್ಲ. ಆನೆ ಮಾವುತನ ಕೇಸ್ನಲ್ಲಿ ಯಾರ ಕಡೆಯಿಂದ ದೂರು ತಗೋಬೇಕಾಗಿತ್ತು? ಆ ಸತ್ತಂತವನ ಹೆಂಡತಿ ಅಥವಾ ಮಕ್ಕಳ ಕಡೆಯಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತು. ಯಾರು ಅಕ್ಯೂಸ್ಡ್ ಇದ್ದಾನೆ, ಯಾರು ಅದನ್ನು ಮಾಡಿದ್ದಾನೆ ಅನ್ನುವ ಸಂಶಯ ಇದೆ, ಆ ವ್ಯಕ್ತಿ ಕಡೆಯಿಂದ ದೂರು ತಗೊಳ್ತಾರೆ. ಅದಕ್ಕಿಂತ ಬಿಫೋರ್ ಯಾವುದು ಪದ್ಮಲತಾ ಕೇಸಲ್ಲಿ ಅವಾಗಲೂ ಕೂಡ ಇನ್ನು ವಸಂತ್ ಕುಲಾಲ್ ಅಂತೇಳಿ ಅವನ್ನ ಅಕ್ಯೂಸ್ಡ್ ಮಾಡ್ತಾರೆ. ವೇದವಲ್ಲಿ ಪ್ರಕರಣದಲ್ಲಿ ಗಂಡನ್ನೇ ಅಕ್ಯೂಸ್ಡ್ ಮಾಡಕ್ಕೆ ಹೋಗ್ತಾರೆ. ಎಲ್ಲ ನಡೆದಿದ್ದು ಇವ್ರ ಕ್ಷೇತ್ರದಲ್ಲಿನೇ ನಡೆದಿದೆ, ಈ ಕ್ಷೇತ್ರದಲ್ಲೇ ನಡೆದಿದೆ. ಒಂದು ಪವಿತ್ರ ಕ್ಷೇತ್ರದಲ್ಲಿ ಅಷ್ಟೊಂದು ಅನಾಚಾರಗಳು, ಅತ್ಯಾಚಾರಗಳು, ಕೊಲೆ ನಡೀತಾವ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಇವ್ರೇನು ಹೇಳ್ತಾರೆ ಗೊತ್ತಾ? ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ. ದೇರ್ ಇಸ್ ಅ ಪ್ಯಾಟರ್ನ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ರಿಲೇಟೆಡ್ ಟು ಸಮೀರ್, ಹಿಂದೂ ಮುಸ್ಲಿಂ ದೇವಸ್ಥಾನದ ಮೇಲೆ ಅಪಚಾರ, ಇದು ಬರೀ ಸಮೀರಿಗಿಷ್ಟೇ ಸೀಮಿತ ಆಗಿಲ್ಲ. ಹಿಂದೆ ಇರುವಂತಹ ಎಲ್ಲ ಪ್ರಕರಣಗಳಲ್ಲಿ ಕೂಡ ದೇ ಹ್ಯಾವ್ ರಿಪೀಟೆಡ್. ಅನೇಕ ಜನ ಹೆಣ್ಮಕ್ಳು ಈ ಉಗ್ರಪ್ಪ ವರದಿಯಲ್ಲಿ ಇದೆ, ಅನೇಕ ಜನ ಹೆಣ್ಮಕ್ಳು ಕಾಣೆ ಆಗ್ತಾರೆ. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನೀವು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಆಗತ್ತೆ, ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡಿ ಅಂತೇಳಿ ಎಷ್ಟೋ ಜನರನ್ನ ಹಿಂದೆ ಸರಿಸಿದ್ದಾರೆ. ಸಾವು ಆಯ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಈ ಕ್ಷೇತ್ರಕ್ಕೆ ಅಪಮಾನ ಆಗುತ್ತೆ, ಕಂಪ್ಲೇಂಟ್ ಕೊಡಬೇಡ. ವಾಟ್ ನಾನ್ ಸೆನ್ಸ್ ಇಟ್ಸ್ ಗೋಯಿಂಗ್ ಆನ್? ಇಟ್ಸ್ ಅನ್ ಅಟರ್ ಶೀರ್ ನಾನ್ ಸೆನ್ಸ್. ಇದು ಈ ರಾಜ್ಯದಲ್ಲಿ ನಡೀತಾ ಇರೋದು. ಮನೆ ಮಗಳು ಸತ್ತಿರ್ತಾಳೆ, ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಆ ಕ್ಷೇತ್ರಕ್ಕೆ ಅಪಮಾನ ಹೆಂಗಾಗುತ್ತೆ? ಅಟರ್ ಶೇರ್ ನಾನ್ ಸೆನ್ಸ್ ನಡೀತಾ ಇದೆ ಅಲ್ಲಿ. ದೇವಸ್ಥಾನಕ್ಕೆ ಯಾರು ಪ್ರಶ್ನೆ ಮಾಡಿಲ್ಲ, ಮಾಡೋ ಹಂಗನೂ ಇಲ್ಲ. ಯಾವ್ದ್ರಿ ಮಾಡ್ತಾನೆ ದೇವಸ್ಥಾನಕ್ಕೆ? ಯಾಕೆ ಮಾಡಬೇಕು? ಭಕ್ತರು ಯಾವತ್ತಿಗಾದ್ರೂ ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾರ? ಭಕ್ತರಿಗೆ ಆದಂತಹ ನೋವುಗಳನ್ನ ಕೇಳ್ತಾರ ಅವ್ರು, ಯಾಕೆ ನಮ್ಗೆ ನೋವು ಮಾಡಿದ್ರಿ ಅಂತೇಳಿ. ದೇವರಿಗೆ ಕೇಳಿಲ್ಲ. ದೇವರಿಗೆ ಏನಂದ್ರೆ, ನಿನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲಪ್ಪ ಅಂತ ಕೇಳ್ತಾರೆ. ಅಪಚಾರ ಮಾಡಲ್ಲ ಯಾರು. ಕೇಳ್ತಾ ಇರೋದು ನಿಮ್ಮ ಅದೇ ಕ್ಷೇತ್ರದಲ್ಲಿ ಆಗ್ತಾ ಇದೆಯಲ್ಲಪ್ಪ, ಜವಾಬ್ದಾರಿ ಯಾರ್ದು ಸರ್ ಕಿರಣ್? ಸುಮ್ಮನೆ ಒಂದು ನಾನು ಹೇಳ್ತೇನೆ, ನನ್ನ ಮನೆ ಅಂಗಳದಲ್ಲಿ ಪ್ರತಿ 3 ದಿನಕ್ಕೆ ಒಂದು ಹೆಣ ಬಿದ್ದರೆ ವರದಿಯಲ್ಲಿದೆ. ಅಡಿಷನಲ್ ಎಸ್ ಪಿ ಹೇಳಿದ್ದಾರೆ, ಪ್ರಾಸಿಕ್ಯೂಷನ್ ಮುಂದೆ ಹೇಳಿದ್ದಾರೆ. ಪ್ರತಿ 3 ದಿನಕ್ಕೆ ಒಂದು ಡೆಡ್ ಬಾಡಿ ಬಿದ್ದರೆ ನನ್ನ ಮನೆ ಅಂಗಳದಲ್ಲಿ ಜವಾಬ್ದಾರಿ ಯಾರ್ದು? ಫಸ್ಟ್ ಜವಾಬ್ದಾರಿ ಯಾರ್ದು? ನಂದು ತಾನೆ. ಜನ ನನಗೆ ಕೇಳ್ತಾರೆ ತಾನೆ, ಯಾರೋ ಮಾಡಿದ್ದಾರೆ ಅಂತಾರೆ ಕೇಳ್ತಾರ? ಅದೇ ಶ್ರೀ ಕ್ಷೇತ್ರದಲ್ಲಿ, ಅದೇ ನೇತ್ರಾವತಿ ತೀರದಲ್ಲಿ ಎವ್ರಿ 3 days ಒಂದು ಹೆಣ ಬೀಳ್ತಾ ಇದೆ. ಇದನ್ನು ಕೇಳಿದ್ರೆ ಕ್ಷೇತ್ರಕ್ಕೆ ಅಪಮಾನ ಅಂತ ಹೆಂಗಂತೀರಿ ನೀವು? ಸೊ ನಮಗನ್ಸುತ್ತೆ ಕ್ಷೇತ್ರವನ್ನ, ಶ್ರೀ ಕ್ಷೇತ್ರವನ್ನ ಮುಂದಿಟ್ಕೊಂಡು ಇವರೆಲ್ಲ ಅನಾಚಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ವೆರಿ ಕ್ಲಿಯರ್ ಗೊತ್ತಾಗುತ್ತೆ. ಸೌಜನ್ಯಕ್ಕೂ ಸಂಬಂಧಿಸಿದಂತೆ ಸೌಜನ್ಯ ಸೇರಿ ಸಾಕಷ್ಟು ಆ ನದಿಗಳ, ನೇತ್ರಾವತಿ ನದಿ ತೀರದಲ್ಲಿ ಹೆಣಗಳು ಸಿಗ್ತಿದೆ ಅಂತ ಹೇಳ್ತಾರೆ. ಹೌದು. ಅದರಲ್ಲಿ ಹೆಣ್ಮಕ್ಳು ಹೆಣಗಳು ಸಿಕ್ತಾಗ ಒಳ ಉಡುಪುಗಳು ಇರ್ತಿರ್ಲಿಲ್ಲ, ಒಬ್ಬರಿಗೂ ಕೂಡ ಒಳ ಉಡುಪು ಇಲ್ಲ. ಸೌಜನ್ಯ ಕೇಸಲ್ಲಿ ಸೌಜನ್ಯದು ಒಳ ಉಡುಪ ಇದ್ದಿದ್ದಿಲ್ಲ ಸರ್. ಆ ಭಾಸ್ಕರ ಇನ್ಸ್ಪೆಕ್ಟರ್ ಕಳಿಸ್ತಾರೆ ಈ PC-ಗೆ, ಸೌಜನ್ಯ ಮನೆಗೆ ಹೋಗಿ ಬನ್ನಿ, ಒಂದು ಅಂಡರ್ ಗಾರ್ಮೆಂಟ್ ತೊಗೊಂಡು ಬನ್ನಿ ಅಂತ. ಯಾಕೆ ಇವರು ರಿಕವರಿ ಮಾಡ್ಕೊಳಕ್ಕಾಗಲಿಲ್ಲ? ಅಲ್ಲೇ ಸಂತೋಷರಾವ್ ಇದ್ನಂತ ಹೇಳಿದ್ರೆ ಯಾಕೆ ನಿಮ್ಗೆ ಒಂದು ಇರಬೇಕಿತ್ತಲ್ಲ, ಎಲ್ಲಿದೆ ಹೋಯ್ತದು? ಅದಕ್ಕಿಂತ ಬಿಫೋರ್ ಯಮುನಾ ಕೇಸಲ್ಲಿನೂ ಕೂಡ ಅವಳದು ಅಂಡರ್ ಗಾರ್ಮೆಂಟ್ಸ್ ಇಲ್ಲ. ತೆಗೆದು ತೋರಿಸ್ತೇನೆ ನಾನು ನಿಮಗೆ, ಪಂಚನಾಮ ಇದನ್ನು ಮಾಜರ್ಬಾದು ರಿಕವರ್ಡ್ ಮುದ್ದೆಮಾಲ್ ರಿಜಿಸ್ಟ್ರಲ್ಲಿ ಅವಳದು ಅಂಡರ್ವೇರ್ ಇಲ್ಲ. ಯಾವುದೇ ಒಂದು ಡೆತ್ ಆಗಿದ್ದ ಕೇಸ್ ಇದರಲ್ಲಿ ಅಲ್ಲಿ ಹೆಣ್ಮಕ್ಳ ಶವದಲ್ಲಿ ಅಂಡರ್ ಗಾರ್ಮೆಂಟ್ಸ್ ಇರೋದಿಲ್ಲ.
ಅಂಡರ್ ಗಾರ್ಮೆಂಟ್ ತೆಗೆದು ಸುಸೈಡ್ ಮಾಡ್ಕೋತಾರೆ. ಎಲ್ಲಿದೆ ರೀ ಸರ್ ಇದು? ಯಾವ ಇದರಲ್ಲಿದೆ ಹೇಳಿ ನನಗೆ. ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗೋದು ಬೇಡವಾ? ಒಂದು ಕಮಿಟಿ ಮಾಡೋದು ಬೇಡವಾ? ಉಗ್ರಪ್ಪ ವರದಿ ಎಷ್ಟು ಬರೆದಿದ್ದಾರೆ, ಯಾಕೆ ಅದನ್ನು ನೀವು ರಿಲೀಸ್ ಮಾಡಲಿಲ್ಲ? ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ಲ? ಕಾನೂನು ಅನ್ನೋದು ಇವ್ರ ಕೈಯಲ್ಲೇ ಇರೋದು. ಎಲ್ಲಾನು ಇವರೇ ಮ್ಯಾನೇಜ್ ಮಾಡಿ, ಅದಕ್ಕೆ ದಟ್ ಇಸ್ ವಾಟ್ ಐ ಕಾಲ್ ಆಸ್ ಅ ಸಿಸ್ಟಮ್. ಆ ಸಿಸ್ಟಮ್ ಅನ್ನ ಇವರು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಸರ್ಕಾರ ಯಾಕೆ ಸರ್ ಇದಕ್ಕೆ ಕಣ್ಮುಚ್ಕೊಂಡು ಕೂಳ್ತಿದ್ಯಾ? ಸರ್ಕಾರ ಅಂದ್ರೆ ಅದೊಂದು ರಾಜಕೀಯ ಪಕ್ಷನೇ ತಾನೇ ನಡೆಸೋದು. ಯಾವುದೇ ಸರ್ಕಾರವನ್ನ ಮಿಲಿಟರಿಯವ್ರು ನಡೆಸಲ್ಲ. ಪ್ರಜಾಪ್ರಭುತ್ವ, ರಾಜಕೀಯ ಪಕ್ಷ ಅಂದ್ಕೊಳ್ಳಿ MLA ಇರ್ತಾರೆ. MLA ಅಂದ್ಕೊಳ್ಳಿ ಇಲೆಕ್ಷನ್ ಆಗಿರ್ತದೆ. ಇಲೆಕ್ಷನಿಗೆ ಫಂಡ್ ಮಾಡೋರು ಇವರೇ ಅಲ್ಲ. ಎಷ್ಟೋ ಜನಕ್ಕೆ ಇಲೆಕ್ಷನ್ ಫಂಡ್ ಮಾಡ್ತಾರೆ ಇವರು. ಮೀಟರ್ ಬಡ್ಡಿ ದಂಧೆಯಿಂದ ಕ್ಯಾಶ್ ಬರ್ತದಲ್ಲ, ಫಂಡ್ ಮಾಡ್ತಾರೆ. ಇಲೆಕ್ಷನ್ ಟೈಮಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರ್ದು. ಗಲಿಯಲ್ಲಿ ಬ್ಯಾರಿಕೇಡ್ ಇಟ್ಟಿರ್ತಾರಿಲ್ಲ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ. ಒಂದು 10,000 ರೂಪಾಯಿ ಇಟ್ಕೊಂಡು ಹೋದರೆ ಕೇಳ್ತಾರೆ ಎಲ್ಲಿಂದ ಬಂತು ಅಂತ. ಇವರು ಇಲೆಕ್ಷನ್ ಟೈಮ್ನಲ್ಲಿ ಪ್ರತಿ ವಾರ ಕೋಟಿಗಟ್ಟಲೆ ದುಡ್ಡು ವ್ಯವಹಾರ ಕ್ಯಾಶ್ ಅನ್ನ ಒಂದರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗ್ತಾರಲ್ಲ ಇವ್ರು ಮೀಟರ್ ಬಡ್ಡಿ ದಂಧೆ ಮಾಡೋರು. ಒಂದಾದ್ರೂ ಹಿಡಿದಿದ್ದು ನೋಡಿದಿರಾ ನೀವು? ಒಂದಾದ್ರೂ? ಐ ಆಮ್ ಆಸ್ಕಿಂಗ್ ವೆರಿ ಪ್ರಾಕ್ಟಿಕಲ್ ಕ್ವಶನ್ಸ್. ಒಂದಾದ್ರೂ ಕೂಡ ಇವರು ಮೀಟರ್ ಬಡ್ಡಿ ಆಮೇಲೆ ಇವ್ರು ಪ್ರತಿಯೊಂದು ದುಡ್ಡನ್ನು ಕೂಡ ಕ್ಯಾಶ್ ಅಲ್ಲೇ ಕ್ಯಾರಿ ಮಾಡ್ತಾರೆ. ಅಕೌಂಟಿಗೆ 1 ರೂಪಾಯಿ ಹಾಕ್ಸ್ಕೊಳ್ಳಲ್ಲ. ಒಂದ್ ಸಾರಿ ಆದ್ರೂ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇವ್ರ ದುಡ್ಡನ್ನು ಹಿಡಿದಿದ್ದು ನೋಡಿದೀರಾ? ಅದೇ ದುಡ್ಡನ್ನು ಏನ್ ಮಾಡ್ತಾರೆ ಇಲೆಕ್ಷನ್ ಟೈಮ್ ನಲ್ಲಿ? ಯಾರ ಹತ್ರನೂ ಹಾರ್ಡ್ ಕ್ಯಾಶ್ ಟರ್ನ್ ಓವರ್ ಇರುವುದಿಲ್ಲ. ಇವ್ರಿಗೆ ಯಾವ್ದಾದ್ರು ಬೇಕು MLAಗೆ ಫಂಡಿಂಗ್ ಮಾಡ್ತಾರೆ. ಅಲ್ಲೇ ಹಳ್ಳಿಯಲ್ಲೇ ಇರ್ತದೆ. ಒಂದೊಂದು ಹಳ್ಳಿಯಲ್ಲಿ ಒಂದು ಹೋಬಳಿ ಮಟ್ಟದಲ್ಲಿ 2-3 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ವಾರ. ಈ ವಿಷಯಕ್ಕೆ ಸಂಬಂಧಿಸಿದ ಸರ್, ಈ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಏನು ನೀವು ಮಾತಾಡ್ತಿದ್ರಿ, ಅದರಲ್ಲೂ ಧರ್ಮಸ್ಥಳ ಸಂಘದ ಏನು ಬ್ಯಾಂಕ್ ಸಂಬಂಧಪಟ್ಟಂಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಬಡವರು ಹೆಣ್ಮಕ್ಳು ಅದರಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 1.5 ತಿಂಗಳ ಹಿಂದೆ ನಾವು ಒಂದು ಸುದ್ದಿ ಮಾಡಿರ್ತೀವಿ. ಮೊದಲ ಬಾರಿಗೆ ನೋಡಿದೆ ನಾನು. ಸರ್, ಈಗಲೂ ನಿಮ್ಗೆ ಗೊತ್ತಿಲ್ಲ, ಈಗಲೂ ಕೂಡ ಸತತವಾಗಿ 1.5 ತಿಂಗಳಿಂದ ಒಂದು ದಿನಕ್ಕೆ ಕನಿಷ್ಠ ಅಂತಂದ್ರು ಒಂದು 30-40 ಕಾಲ್ಸ್ಗಳು ಬರ್ತಿದೆ. ಸರ್, ನಮ್ಗೆ ನಿಜ ಗೊತ್ತಿರ್ಲಿಲ್ಲ ಎಷ್ಟು ಜನ ಊರು ಬಿಟ್ಟಿದ್ದಾರೆ, ಎಷ್ಟು ಜನ ಏನು ಸಾವನ್ನಪ್ಪಿದ್ದಾರೆ. ಇದ್ರ ಪ್ರಕರಣ ಸಂಬಂಧಿಸಿದಂತೆ ಎಲ್ಲಿಗೆ ಹೋಗ್ಬಿಡ್ತಿದೆ ಸರ್ ಸಮಾಜ? ಇದು ಕಡಿವಾಣ ಹಾಕೋದಕ್ಕೆ ಯಾಕೆ ಈ ಕಾನೂನು ಮುಂದೆ ಬರ್ತಿಲ್ಲ? ಸರ್, ಕಾನೂನು ಕಡಿವಾಣ ಹಾಕೋರು MLA ಶಾಸಕರು. ಈಗ RBI ರೂಲ್ಸ್ ಅನ್ನೋದು ಇರ್ತಿದ್ದಲ್ಲ, RBI ರೂಲ್ಸ್ ನ ಮುರಿದು ಇವರು ಮುಂದೆ ಹೋಗ್ತಿದಾರ ಅಂತ ಅಲ್ಲ. ಇವ್ರಿಗೆ ಯಾವುದು ಕೂಡ ಅದನ್ನೆಲ್ಲ ಮಾನಿಟರ್ ಮಾಡಬೇಕಾಗಿದ್ದು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್. ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳನ್ನೇ ಕರೆದು ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತಾರಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರು ಕರೆಸಿ ದೊಡ್ಡ ಕ್ಲೀನ್ ಚಿಟ್ ಇವರೇನೋ ಭಯಂಕರ ಮಾಡಿದ್ರು ಅಂತ ಹೇಳ್ತಾರೆ. ಈ ದೇಶ ಹಿಂಗಾಗಿ ನೋಡಿ, ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ವರ್ಕ್ ಆಗ್ತಿರ್ತದೆ. ಎಲ್ಲದರ ಹಿಂದನೂ ಕೂಡ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಇರ್ತದೆ. ಈ ರಾಜ್ಯದ ಗೃಹ ಸಚಿವರು ಹೋಗಿ ಅವ್ರ ಕಾಲು ಬಿದ್ದು ಸನ್ಮಾನ ಮಾಡಿಸ್ಕೊಂಡು ಬಂದರೆ ಪೊಲೀಸ್ ಆಫೀಸರ್ ಹೆಂಗೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ? ಈ ದೇಶದ ಆರ್ಥಿಕ ಸಚಿವನೇ ಬಂದು ಸನ್ಮಾನ ತಗೊಂಡು ಸೋ ಗುಡ್, ಅವರು ದೇ ಆರ್ ಶೇರಿಂಗ್ ದ ಪ್ರಾಫಿಟ್ ಆಲ್ಸೋ ಅಂತಂದು ಕೇಳಿಕೆ ಕೊಟ್ಬಿಟ್ರೆ IT ಡಿಪಾರ್ಟ್ಮೆಂಟ್ನವ್ರು ಹೆಂಗೆ ಅವ್ರ ಮೇಲೆ ತನಿಖೆ ಶುರು ಮಾಡ್ತಾರೆ? ಇಟ್ಸ್ ಅ ಸೈಕಾಲಜಿಕಲ್ ಫ್ಯಾಕ್ಟರ್ ಸರ್. ದೇ ಆರ್ ಆಕ್ಟಿಂಗ್ ಸೈಕಾಲಜಿಕಲಿ. ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ದಂಧೆ. ದೇ ಆರ್ 100% ದೇ ಆರ್ ಅಟ್ಯಾಕಿಂಗ್ ಸೈಕಾಲಜಿಕಲಿ. ಪ್ರತಿಯೊಬ್ಬರಿಗೂ ಕೂಡ ಸೈಕಾಲಜಿಕಲಿ ದೇವ್ರನ್ನ ಇಟ್ಕೊಂಡು, ಪ್ರತಿಯೊಬ್ಬರನ್ನು ಕೂಡ ದೇವ್ರನ್ನ ಮುಂದಿಟ್ಕೊಂಡು ಸೈಕಾಲಜಿಕಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಧಾರ್ಮಿಕ ಭಯೋತ್ಪಾದನೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವ್ರ ಮನೆಯಲ್ಲಿ ಮಂಜುನಾಥ ಸ್ವಾಮಿ ಪೂಜೆನೇ ಮಾಡೋದಿಲ್ಲ. ಇವ್ರ ಮನೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋನೇ ಇಲ್ಲ. ಮೀಟರ್ ಬಡ್ಡಿ ದಂಧೆ ಪ್ರತಿಯೊಂದು ಇವರು ನೋಟ್ಬುಕ್ ಅಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇದೆ. ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಿಮಗೆ ಮಂಜುನಾಥ ಸ್ವಾಮಿ ಶಾಪ ಕೊಡ್ತಾನೆ. ವಾರ ಮೀಟರ್ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಮಂಜುನಾಥ ಸ್ವಾಮಿ ನಿಮಗೆ ಶಾಪ ಕೊಡ್ತಾನೆ ಅಂತ ಹೇಳ್ತಾರೆ. ಇದೆಂತ ಸರ್ ಇದು? ಇಡೀ ಜಗತ್ತಿಗೆ ಎಲ್ಲ ಭಕ್ತರಿಗೆ ಮಂಜುನಾಥ ಸ್ವಾಮಿ ಫೋಟೋ ಇವ್ರದ್ದು, ಮತ್ತೆ ಈ ಏನು ಮಿಸ್ಟರ್ ABC ಇದಾರಲ್ಲ ಅವ್ರದ್ದು, ಮತ್ತೆ ಮಂಜುನಾಥ ಸ್ವಾಮಿ ಫೋಟೋ ಲ್ಯಾಮಿನೇಷನ್ ಮಾಡಿ ಕಳಿಸ್ತಾರೆ, ಇಡೀ ಇಟ್ಟು ಪೂಜೆ ಮಾಡಿ ಅಂತ ಹೇಳಿ. ಹೌದಾ? ನಮ್ಮನೆಗೂ ಕೂಡ ಬಂದಿದೆ. ಆದ್ರೆ ಇವ್ರ ಮನೆಯಲ್ಲಿನೇ ಮಂಜುನಾಥ ಸ್ವಾಮಿ ಫೋಟೋ ಪೂಜಾ ಮಾಡಲ್ಲ. ನಾವೊಂದಷ್ಟು ಮಾಹಿತಿ ಕಲೆ ಆಗ್ತೀವಿ ಸರ್. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಏನ್ ಇವ್ರು ಮಾಡ್ತಾ ಇರ್ತಕ್ಕಂಥ ಅನಾಚಾರದ ವಿರುದ್ಧ ಧ್ವನಿ ಪ್ರಶ್ನೆ ಕೇಳೋಂತ ಹಕ್ಕಿಲ್ವಾ? ಕೇಳಿದ್ರೆ ನೋಟಿಸ್ ಕಳಿಸ್ತಾರಲ್ಲ.
ತಲುಪಿಸ್ತಾರೆ. ಅಲ್ಲೇ ನಾವೀಗ ರಾಜ್ಯ ಮೂಲೆ ಮೂಲೆ ಅಂತ ತೆಗೆದುಕೊಳ್ಳೋದು ಬೇಡ. ಹ್ಮ್ ಏನ ಧರ್ಮಸ್ಥಳನ ಅಕ್ಕಪಕ್ಕ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕೆಲವರು ನಮಗೆ ಕರೆ ಮಾಡಿ ಮಾತಾಡಿದ್ದಾರೆ. ನಮ್ಮ ಹೆಸರು ತೆಗೆದುಕೊಳ್ಳಲ್ಲ ಸರ್, ಮಾಡ್ತಾ ಇರೋದು ಇದೇ ಸತ್ಯ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನನ್ನ ಕ್ವಶನ್, ನಾವೇನಾದ್ರೂ ಮುಂದೆ ಬಂದಿದೆ ಅದ್ರಲ್ಲಿ ನಾಳೆ ನಾವು ನೇತ್ರಾವತಿ ನದಿಯಲ್ಲಿ ತೇಲ್ತಾ ಇರ್ತೀವಿ ನಮ್ಮ ಕುಟುಂಬ ಅಂತ ಹೇಳ್ತಾರೆ. 100%. ಪ್ರಶ್ನೆ ಮಾಡುವಂತ ಇದೆ ಧೈರ್ಯ ಇಲ್ವಾ? ಪ್ರಶ್ನೆ ಮಾಡಿದವನ್ ಕಾಲ್ ಕತ್ತರಿಸಿ ಹಾಕಿದಾರಲ್ಲ, ಅದನ್ನೂ ತೋರಿಸಿದ್ದೀನಿ ನಾನು. ಕುಯ್ಯಪ್ಪ ಅಂತ ಹೇಳಿ ನಮ್ಮ ಮನೆ ಹೆಣ್ಮಕ್ಳನ್ನ, ಈ ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ನೀನು ಯಾಕೆ ಕರ್ಕೊಂಡು ಹೋಗ್ತೀಯ ಅಂತ ಕುಯ್ಯಪ್ಪ ಅಂತ ಅವನಿಗೆ ಕಾಲೇ ಕತ್ತರಿಸಿ ಹಾಕ್ತಾರೆ ಅವನು. ಸೊ ದ್ಯಾಟ್ ನೆಕ್ಸ್ಟ್ ಯಾರು ಈ ಥರ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ. ಈಸ್ ಎನ್ ST ಟ್ರೈಬಲ್. ಕಾನೂನು ಇಲ್ವಾ? ಯಾರಾದರೂ ಪೊಲೀಸರು ಇಲ್ವಾ? ಮಾಧ್ಯಮದವರು ಇಲ್ವಾ? ಅಲ್ಲಿ ಎಲ್ಲರೂ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸರ್ ನಂದೊಂದು ಪ್ರಶ್ನೆ ಸರ್. ಈ ಮೊನ್ನೆ ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಹತ್ರನು ಈಗ ನಾನು ಕ್ವಶನ್ ಇಟ್ಟೆ. ನಾನು ನಿಮಗೂ ಕೇಳೋದಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸರ್, ನಾನು ಇವಾಗ ನಂದು ಒಂದು ಸುದ್ದಿ ಮಾಡ್ಬೇಕು ಸರ್. ನಾನು ಆ ಕ್ಷೇತ್ರದ ಹೆಸರು ತೆಗೆದುಕೊಳ್ತೇನೆ. ಧರ್ಮಸ್ಥಳ ಅನ್ನೋ ಕ್ಷೇತ್ರದ ಇವತ್ತು ಧರ್ಮಸ್ಥಳ ಅನ್ನೋ ಹೆಸರು ತಗೊಬಹುದು ಅಂದ್ಬಿಟ್ಟು ನಮಗೆ ಮಾಹಿತಿ ಬಂದಿದೆ. ಆದ್ರೆ ಮೊದಲು ಅದು ಕೂಡ ಹೇಳಿದ್ರು ಧರ್ಮಸ್ಥಳ ತೆಗೆದುಕೊಳ್ಳೋಂಗಿಲ್ಲ, ಮತ್ತೆ ಕೆಲವು ಅವ್ರ ಹೆಸರು ತಗೊಳ್ಳೋಂಗಿಲ್ಲ ಅಂತ. ಓಕೆ, ಇವಾಗ ನನಗೆ ಅಲ್ಲಿಗೆ ಸೌಜನ್ಯ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಸುದ್ದಿ ಮಾಡ್ತಿದ್ದೀನಿ, ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಿದ್ದೀನಿ. ನಾನು ಧರ್ಮಸ್ಥಳ ಅಂತ ತೆಗೆದುಕೊಳ್ಳೋದೇನೆ ಪಾಕಿಸ್ತಾನ ಅಂತ ತೆಗೆದುಕೊಳ್ಳಕ್ಕಾಗತ್ತಾ? ಆಗಲ್ಲ. ಹೆಂಗಾಗುತ್ತೆ? ನಡೆದ ಪ್ರಕರಣ ಘಟನೆ ಎಲ್ಲಿ ನಡೆದಿದೆ? ನೀವು FIR ನಲ್ಲಿ ಕೂಡ ಪ್ಲೇಸ್ ಆಫ್ ಅಫೆನ್ಸ್ ಅಂತ ಇರ್ತದಲ್ಲ ಸರ್, ಪ್ಲೇಸ್ ಆಫ್ ಅಫೆನ್ಸ್ ಎಲ್ಲದರಲ್ಲೂ ಕೂಡ ಧರ್ಮಸ್ಥಳ ಅಂತಾನೆ ಇದೆ. ನಾನು ಇನ್ನೊಂದು ಕೇಳಿದೆ ಸರ್, ಮೊನ್ನೆ ನಾನು ಏನು ಗ್ರೌಂಡ್ ರಿಪೋರ್ಟ್ ನಾನೇ ಖುದ್ದಾಗಿ ಹೋಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಅಲ್ಲಿಗೆ ಸಂಬಂಧಪಟ್ಟಂಗೆ ಅವರು ಕುಟುಂಬ ಅಲ್ದನೆ ಇನ್ ಕೆಲವರು ಹೇಳ್ತಾರೆ, ಸೌಜನ್ಯ ಪ್ರಕರಣ ತದ ನಂತರ ಧರ್ಮಸ್ಥಳಕ್ಕೆ ಇದ್ದಿದ್ದ ಹೆಸರು ಆ ಒಂದು ಊರಿಗೆ, ಧರ್ಮಸ್ಥಳಕ್ಕೆ ಪಿನ್ ಕೋಡ್ ಅಥವಾ ಇದು ಪೋಸ್ಟ್ ಆಫೀಸ್ ಇಂದ ಬರುವಂತ ಇದು ಲೆಟರ್ಗಳಿಗೆ ಧರ್ಮಸ್ಥಳ ಅನ್ನೋ ಇದನ್ನೇ ತೆಗೆದಾಕಿದ್ದಾರೆ ನೋಡಿ. ಇದು ಗ್ರೌಂಡ್ ರಿಪೋರ್ಟರ್ ಅಲ್ಲಿ ಬಂದಿರೋ ಮಾಹಿತಿ ನಮಗೆ. ಹೌದು. ಆನಂತರ ಯಾವತ್ತಿಗೂ ಅಲ್ಲಿ D ನಂಬರ್ ಅಂತ ಎಲ್ಲಾ ವೆಹಿಕಲ್ಗೂ D ನಂಬರ್ ಅಂತ ಕೊಡ್ತಾರೆ. ಅಂದ್ರೆ ಅವ್ರದೇ ಒಂದು ಸಾಮ್ರಾಜ್ಯ. ಅಲ್ಲಿ ಯಾವುದೇ ವೆಹಿಕಲ್ ಮೇಲೆ D ಅಂತ ಪೇಂಟ್ ಹೊಡಿಕೆ ಹೋಗ್ಬೇಕು ಅವರು. ಆ ವೆಹಿಕಲ್ ಮಾತ್ರ ಯಾತ್ರಿಗಳನ್ನ ತಗೊಂಡು ಹೋಗ್ಬೋದು ಒಳಗಡೆವರೆಗೆ. ಉಳಿದವ್ರಿಗೆಲ್ಲ ಸ್ನಾನಘಟ್ಟದ ಮಾತ್ರ. ಸ್ನಾನಘಟ್ಟದಿಂದ ನೇತ್ರಾವತಿಯಿಂದ ನೀವು ಒಳಗಡೆ ಹೋಗ್ಬೇಕಂದ್ರೆ ಅದು D ನಂಬರ್ನವನೇ ಆಗಿರ್ಬೇಕಲ್ಲಿ. ಅಂದ್ರೆ D ಅಂದ್ರೆ ದಂಧೆ ಏನೋ ಒಟ್ಟು ಏನಾದ್ರೂ ಇಟ್ಕೊಳ್ಳಿ ನೀವು ಅನ್ಕೊಳ್ಳಿ. D ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಮಲಗಿದೆಯಾ? ಯಾಕೆ ಅವ್ರಿಗೆ ಇಷ್ಟೇ ಆ ಥರ ಮಾಡ್ಕೊಂಡಿದ್ದೀರಿ? ಅಂದ್ರೆ ಇವ್ರಿಗೊಂದು ಕಾನೂನು, ಇಡೀ ರಾಜ್ಯಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು. ಪ್ರತ್ಯೇಕ ರಾಜ್ಯ ಏನಾದ್ರು ಮಾಡ್ಕೊಂಡ್ಬಿಟ್ರ ಅಂತ ಮಾಡ್ಕೊಂಡಿದ್ದಾರೆ ಸರ್. ಸಿಕ್ಕಾಪಟ್ಟೆ. ನೀವು ಇಡೀ ರಾಜ್ಯದಲ್ಲಿ ಗವರ್ನರ್ ಆಫೀಸಿಗೆ ಹೋದ್ರೆ ಅವ್ರ ವ್ಯಕ್ತಿ ಇದ್ದಾನೆ, CM ಆಫೀಸಿಗೆ ಹೋದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡುವಂತ 3-4 ಜನ ವ್ಯಕ್ತಿಗಳಿದ್ದಾರೆ. ಸಣ್ಣ ಗ್ರಾಮ ಪಂಚಾಯತಿಗೆ ಹೋದ್ರೆ ಅಂತಲ್ಲಿ ನೀವು ಹೈಕೋರ್ಟಿಗೆ ಹೋದ್ರೆ ಅವ್ರದೇ ಒಂದು ದೊಡ್ಡ ಟೀಮ್ ಇದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಸಮೀರ್ ಅನ್ನೋ ಹುಡುಗ ವಿಡಿಯೋ ಹರಿಬಿಟ್ಟಾದ್ಮೇಲೆ ಸಾಕಷ್ಟು ಬೂಮ್ ಆಯ್ತು, ಎಲ್ಲ ಕಡೆ ವೈರಲ್ ಆಯ್ತು. ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಗೃಹ ಮಂತ್ರಿಗಳು G. ಪರಮೇಶ್ವರ್ ಅವರು ಹೇಳ್ತಾರೆ, ಇದು ಮುಗ್ದೋಗಿದ್ದ ಅಧ್ಯಾಯ, ಮುಗ್ದೋಗಿದ್ದ ಕೇಸ್ ಇದು. ಅಲ್ಲ, ಈ ಸೌಜನ್ಯ ಕೇಸ್ ಮುಗಿದೋಗಿದ್ದ ಅಧ್ಯಾಯ ಅಂತ ಹೇಳ್ತಾರೆ. ಸೌಜನ್ಯ ಕೇಸು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಸೌಜನ್ಯ ಕೇಸ್ ಹೆಂಗೆ ಮುಗಿದ ಅಧ್ಯಾಯ ಆಗುತ್ತೆ ಸರ್? ಅವ್ರು ಹೇಳಿದ ಸ್ಟೇಟ್ಮೆಂಟ್ 1 year ಬ್ಯಾಕ್ ಅದು. ಅಂದರೆ ಆಲ್ರೆಡಿ ಕೋರ್ಟಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾರೆ. ಮುಗಿದ ಅಧ್ಯಾಯ ಹೆಂಗಾಗತ್ತೆ? ಅರ್ಥ ಮಾಡ್ಕೋಬೇಕಲ್ಲ ಅವರು. ನ್ಯಾಯನೇ ಸಿಕ್ಕಿಲ್ಲ, ಹೆಂಗೆ ಮುಗಿದು ಅಧ್ಯಾಯ ಆಗುತ್ತೆ? ಅದು ಜನ ಗಮನಿಸ್ಬೇಕು. ಸೌಜನ್ಯ ತಾಯಿ ಹೇಳ್ತಾರೆ ಸರ್, ನಮ್ಮ ಬಳಿ ಸೌಜನ್ಯ ತಾಯಿ ಹೇಳ್ತಾರೆ, ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಯಾರಿಗೂ ಸಪೋರ್ಟ್ ಇರ್ಲಿಲ್ವಾ ಅಂತ ಕೇಳೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ, ಯಾರು ಇರ್ಲಿಲ್ಲ ಸರ್, ಅಂದಿಗೆ ಯಾರು ಇರ್ಲಿಲ್ಲ, ಇವತ್ತಿಗೂ ಕೂಡ ಯಾರು ಇಲ್ಲ. ಆದ್ರೆ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಕೆಲವರು ನಾಯಕರು ಬರ್ತಾರೆ. ಕೆಲವರು ನಾಯಕರು ಬಂದಾಗ ನಾವೊಂದು ಕ್ವಶನ್ ಇಡ್ತೀವಿ, ನಮ್ಮ ಸಪೋರ್ಟ್ ನಿಮ್ಗೆ ಬೇಕು ಅನ್ನೋದಾದ್ರೆ ನಮ್ಮ ಮಾನ್ಯ ಪ್ರಧಾನಿಗಳ ಹತ್ರ ಕರ್ಕೊಂಡು ಹೋಗಿ, ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಕೇಳಿ ಅಲ್ಲಿಗೆ ಕರ್ಕೊಂಡು ಹೋಗೋದ್ರಲ್ಲಿ ಹೂ ಅಂತ ಹೇಳಿ ಮತ್ತೆ ಅದನ್ನ ಬೇರೆ ಕರ್ಕೊಂಡು ಹೋಗೋದು ಬೇಡ, ಅಲ್ಲಿ ಕರ್ಕೊಂಡು ಹೋಗೋದು ಬೇಡ. ನರೇಂದ್ರ ಮೋದಿಜಿ ಅಲ್ಲಿ ಮಂಗಳೂರಿಗೆ ಬಂದಾಗಲೇನೆ ಆ ಕೆಲಸ ಮಾಡುವ, ಅವಾಗ ಬಂದಾಗಲೇನೆ ಕರ್ಕೊಂಡು ಹೋಗ್ಲಿಲ್ಲ ಅವ್ರು. ಯಾರು ಹೇಳಿದ್ರಲ್ಲ ಕರ್ಕೊಂಡು ಹೋಗ್ತೀವಿ, ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋದ್ರಲ್ಲ, ನಾವು ಮೋದಿಜಿಗೆ ಭೇಟಿ ಮಾಡಿಸ್ತೀವಿ ಅಂತ ಹೇಳ್ಕೊಳ್ಳೋ ಜನ ಕೇಕೆ ಹೊಡೆದು ಚಪ್ಪಾಳೆ ಹೊಡೆದು ಮಾಡಿದರು. ನರೇಂದ್ರ ಮೋದಿಜಿ ಅಲ್ಲೇ ಬೆಳ್ತಂಗಡಿಗೆ ಬಂದಾಗಲೇ ಭೇಟಿ ಮಾಡಿಸ್ಲಿಲ್ಲ ಅವರು. ಮಂಗಳೂರಿಗೆ ಬಂದಾಗಲೇ ಇಲೆಕ್ಷನ್ ಕ್ಯಾಂಪೇನಿಗೆ ಮಂಗಳೂರಿಗೆ ಬಂದಾಗಲೇ ಭೇಟಿ ಮಾಡಿಸ್ಲಿಲ್ಲ. ಇದೆಲ್ಲ ಎಲ್ಲರೂ ಅವ್ರವ್ರ ತಕ್ಕಂಗೆ
ಅವಕಾಶಗಳನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಸರ್, ಈಗ ಏನು ಕಳೆದ ಒಂದು 10 ದಿನ 15 ದಿನಗಳ ಹಿಂದೆಯಿಂದ ಸಮೀರ್ ಅನ್ನೋ ಮುಸ್ಲಿಂ ಹುಡುಗ ಒಂದು ವಿಡಿಯೋ ಹರಿಬಿಡ್ತಾನೆ, ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ವಿಡಿಯೋ ಹರಿಬಿಡ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ಸರ್, ನೀವು ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಮಹೇಶ್ ತಿಮ್ಮಾರೋಡಿಯವರ ಸ್ಕ್ರಿಪ್ಟೆಡ್ ಇದಾಗಿತ್ತು. ಅದೆಲ್ಲ ಸುಳ್ಳು ಸರ್. ಅಂದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ ನಾವು ಮುಂಚೆ ಹೇಳ್ಕೊಟ್ಟಿದೀವಂತ? ಪ್ರೀ ಪ್ಲಾನ್ಡ್ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಮ್ಗೆ ಅವರು ಆ ಬ್ಲಾಕ್ ಆದಮೇಲೆ ಮಾತಾಡಿದ್ದವ್, ನಮಗೆ ನಡುವೆ ಒಂದು 2 days ಆದಮೇಲೆ ಮೋಸ್ಟ್ಲಿ ಅದು ಬ್ಲಾಕ್ ಆಗ್ತದೆ. ಅವನು ಬ್ಲಾಕ್ ಆಗುತ್ತೆ, ಆತಂಕ ಶುರು ಆಗ್ತದೆ. ಮತ್ತಿನ್ನು ಅವ್ನಿಗೆ ಏನಾದರೂ ಏನೋ ಮಾಡಿಬಿಡ್ತಾರೆ, ಅವನು ಈ ಹಿಂದೂ ಮುಸ್ಲಿಂ ಅಂತ ಆದಮೇಲೆ ಅವನೇನೋ ಭಯ ಬಿದ್ದಿದ್ದಂತೆ. ಆಮೇಲೆ ಕೇಳಿದ್ದು ನಾನು, ಇಲ್ಲ ಸರ್ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಿಂದೂ ಮುಸ್ಲಿಂ ಅಂತೇಳಿ. ಹಿಂಗಾಗಿ ನಾನು ಇದನ್ನು ಮಾಡಿದೆ. ದುಡ್ಡು ಕೊಟ್ಟು ಮಾಡಿಸಿದ್ರು. ಹೌದು, ಯಾಕಂದ್ರೆ ಸುರಿತಾ ಇತ್ತು ನೋಡಿ ದುಡ್ಡು ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡು ಯಾರ ಹತ್ರ ಇದೆ ಸರ್? ಅವ್ರ ಹತ್ರ ಜಾಸ್ತಿ ಇದೆಯಾ, ನಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ದುಡ್ಡು ಸುರಿತಾ ಇದೆಯಾ? ಹೇಳ್ತಾರೆ ಇಂಥವೆಲ್ಲ ಸಾಕಷ್ಟು ಕೇಳಿಬಿಟ್ಟಿದ್ದೀವಿ. ಪುಕ್ಸಟ್ಟೆ ಹೇಳಕ್ಕೆ ಸುಳ್ಳು ಪುಕ್ಸಟ್ಲೆ ಸುಳ್ಳಾಕಿ ಹೇಳಕ್ಕೆ ಏನು ಬಂದಿದ್ದೇನಿದೆ ಅವ್ರಿಗೆ? ಹೇಳ್ಕೊಳ್ಳಿ, ಇನ್ನು ಏನಾದರೂ ಹೇಳ್ಕೊಳ್ಳಿ. ಐ ಡೋಂಟ್ ತಲೆನೇ ಕೇಳಿಸ್ಕೊಡಲ್ಲ. ಸರ್, ಈಗ ನಿಮಗೆ ಸಮೀರ್ ಪರಿಚಯ ಆಗಿದ್ದೆ ವಿಡಿಯೋ ಹರಿಬಿಟ್ಟು ಆದಮೇಲೆ ಅದು ವೈರಲ್ ಆಯಿತು. ತಿರ್ಗಾ ಅದಾದ್ಮೇಲೆ ಜನಗಳೆಲ್ಲ ಧ್ವನಿ ಎತ್ತಿದ್ರು. ಅವತ್ತಿಗೆ ಮತ್ತೆ ಸಮೀರ್ ವಿರುದ್ಧವಾಗಿ ಕೂಡ ಒಂದು ವರ್ಗ ಕೇಳಿಬಂತು, ಹಿಂದೂ ಮುಸ್ಲಿಮ್ಸ್ ಅನ್ನೋ ವಿಚಾರ. ಹಾಗೆ ದೇವಸ್ಥಾನದ ಹಿಂದೂಗಳ ದೇವಸ್ಥಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಸ್ವತಃ ಈ ರಾಜ್ಯದ ಹೈಕೋರ್ಟ್ ಹೇಳಿದೆಯಲ್ಲ, ಒಪ್ಕೊಂಡಿದೆ ಅದನ್ನ. ಒಂದೇ ಒಂದು ಶಬ್ದ ಅದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಒಂದೇ ಒಂದು ಶಬ್ದ ಇಲ್ಲ ಅಂತೇಳಿ ಸ್ವತಃ ಹೈಕೋರ್ಟ್ ಒಪ್ಕೊಂಡಿದೆಯಲ್ಲ. ಎಲ್ಲಿ ಬೈದಿದ್ದಾನೆ ನಾವು? ದೇವಸ್ಥಾನಕ್ಕೆ ಎಲ್ಲಿ ಬೈದಿದ್ದಾನೆ? ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂತ ಹೇಳಿದ್ದಾನೆ. ಇದಕ್ಕಿಂತ ರೆಸ್ಪೆಕ್ಟ್ ಬೇಕಾ? ಇಲ್ಲಿ ಕಿರಣ್ ಸರ್, ಸಮಸ್ಯೆ ಆಗಿರೋದು ಸಮೀರ್ ಅಲ್ಲ, ಸಮೀರನ ಧರ್ಮ ಅಲ್ಲ, ಆ ವಿಡಿಯೋಕ್ಕಾಗಿರುವಂತಹ ವ್ಯೂಸ್ ಅಂದ್ರೆ ಏನು? ವೀಕ್ಷಣೆ. ಸರ್, ಈಗ ಅದರಿಂದ ಅವ್ರ ಸಮಸ್ಯೆ ಆಗಿರೋದು. ಸಮೀರ್ ಒಬ್ಬ ಮುಸ್ಲಿಮ್ಸ್ ಸಮುದಾಯಕ್ಕೆ ಸಂಬಂಧಪಟ್ಟ ಇದೇ ವಿಡಿಯೋ ಹಿಂದೂ ವರ್ಗದ ಒಂದು ಯಾರೋ ಒಂದು ಹುಡುಗ ಮಾಡಿದ್ರೆ ಇಷ್ಟು ಬೆಳವಣಿಗೆ ಬರ್ತಿದೆ ಸರ್? ಯಾರಿಗೆ ಗೊತ್ತು ಸರ್? ಅದು ಬಂದರೂ ಬರ್ಬೋದಿತ್ತು, ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದೆ. ಇವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಅಲ್ಲ ಸರ್, ಈಗ ಇವ್ರು ಬೇಕಾದ್ಲೇ ಮುಸ್ಲಿಂ ಕಡೆ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಮಾಡಿಲ್ವಾ? ಎಷ್ಟು ಜನ ಕಡಿಮೆ ಅಂದ್ರು ಒಂದು 10 ಜನ ಮುಸ್ಲಿಂ ಯೂಟ್ಯೂಬರ್ಸು, ಆಮೇಲೆ ಮುಸ್ಲಿಂ ಆಕ್ಟಿವಿಸ್ಟ್ ಮಾತಾಡಿದ್ದಾರೆ. ಸಾರಾ ಅಬೂಬಕರ್ ಬೇಕಾ? ಸಾರಾ ಅಬೂಬಕರ್ ಅವಾಗಿಂದ ಹೋರಾಟ ಮಾಡ್ತಾ ಇದ್ದಾರೆ. ವೆರಿ ಸೀನಿಯರ್ ಮೋಸ್ಟ್ ಹಿರಿಯ ಚಿಂತಕರು, ಈ ರಾಜ್ಯ ಕಂಡಂತ ಹಿರಿಯ ಚಿಂತಕರು ಸಾರಾ ಅಬೂಬಕರ್ ಮಾತಾಡಿದ್ದಾರೆ. ಅನೇಕ ಜನ ಮುಸ್ಲಿಂ ಯುವಕರು ಯೂಟ್ಯೂಬರ್ ಮಾತಾಡಿದ್ದಾರೆ. ಬೇರೆ ಬೇರೆ ಮುಸ್ಲಿಂ ಸಂಘಟನೆಯವರು ಮಾತಾಡಿದ್ದಾರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಆದರೆ ಏನು ಸಮಸ್ಯೆ ಅಂದರೆ ಅವೆಲ್ಲ ವಿಡಿಯೋಗಳು ಕೂಡ 10,000 ವ್ಯೂಸ್ ದಾಟಲಿಲ್ಲ. ಇದು ನೋಡ್ತಾನೆ 1 ಕೋಟಿವರೆಗೆ ಬಂತಲ್ಲ, 1 ಕೋಟಿ ಜನ ನಾವು ಬೆತ್ತಲೆ ಆಗೋದನ್ನು ನೋಡ್ಬಿಟ್ರಲ್ಲ ಅಂತೇಳಿ ಭಯ ಶುರು ಆಯ್ತು ಅವ್ರಿಗೆ. ಹಿಂಗಾಗಿ ಹಿಂದೂ ಮುಸ್ಲಿಂ ಒಬ್ಬಿದ್ರು. ಕೇಸ್ ಆಗಿದ್ದು ಬರೀ ಇವ್ರ ಮೇಲೆ, ಸಮೀರ್ ಮೇಲೆ ಇಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬರ್ಗಳ ಮೇಲೆ ಆಯಿತು, ಮಹೇಶ್ ಶೆಟ್ಟರ್ ಮೇಲೆ ಆಯಿತು. ಆ ನಂತರ ಯಾರ್ದು ನನ್ನ ಮೇಲೆ ಜೈನ ಧರ್ಮಕ್ಕೆ ನಾನು ಏನೋ ಅಪಮಾನ ಮಾಡ್ತಿದ್ದೀನಿ. ನಾನು ಯಾಕಂದ್ರೆ ಹಿಂದೂ ಅಲ್ಲ, ನನಗೆ ಹಿಂದೂ ಮುಸ್ಲಿಂ ಮಾಡಕ್ ಬರಲ್ಲ. ಅದಕ್ಕೆ ನನ್ನ ಮೇಲೆ ಏನು ಕೇಸ್ ರಿಜಿಸ್ಟರ್ ಮಾಡಿದ್ರು ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಬೆಳ್ತಂಗಡಿಯಲ್ಲಿ, ಆಮೇಲೆ ಬೆಳ್ಳಾರಿ ಸ್ಟೇಷನ್ಗೆ ಟ್ರಾನ್ಸ್ಫರ್ ಕೊಟ್ಟರದ್ನ. ಅಲ್ಲಿ ನಾನು ಜೈನ ಧರ್ಮಕ್ಕೆ ಗಿರೀಶ್ ಮಟ್ಟಣ್ಣವರು ಅಪಮಾನ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ FIR ಮಾಡಿದ್ರು. ಅಂದ್ರೆ ಈ ಒಂದು ಕುಟುಂಬದ ರಕ್ಷಣೆಗೋಸ್ಕರ ನಾವು ಹಿಂದೂಗಳು ಜೈನರು ಹೊಡೆದಾಡಬೇಕು. ಈ ಒಂದು ಕುಟುಂಬ ಮಾಡಿರುವಂತ ಅನಾಚಾರಗಳನ್ನ ರಕ್ಷಣೆ ಮಾಡೋದಕ್ಕೆ ಹಿಂದೂಗಳು ಮುಸಲ್ಮಾನರು ಹೊಡೆದಾಡಬೇಕು. ಸೊ ಆ ಒಂದು ಪರಿಸ್ಥಿತಿಯನ್ನು ತಂದಿಡ್ತಾ ಇದ್ದಾರೆ ಅವರು. ಆಮೇಲೆ ನಾವು ನೋಡಿದೀವಿ ಇದನ್ನ, ಇದೇ ಪ್ರಾರಂಭ ಅಲ್ಲ, ಹಿಂದೇನು ಹಿಂಗೆ ಮಾಡಿದ್ದಾರೆ ಇವರು. ಯಾವಾಗ ಇವ್ರ ವಿರುದ್ಧ ಆಕ್ರೋಶ ಭುಗಿಲೆ ಹೇಳ್ತದೆ, ದೇ ಮೇಕ್ ಇಟ್ ಆಸ್ ಹಿಂದೂ ಮುಸ್ಲಿಂ ಆರ್ ಎನಿ ರಿಲಿಜಿಯಸ್ ಪ್ರಾಬ್ಲಮ್, ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಹೇಳ್ತಾರೆ. ಆದರೆ ಈಗ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಸರ್, 13 ವರ್ಷಗಳಿಂದ ಸತತವಾಗಿ ಒಬ್ಬರಲ್ಲ ಒಬ್ರು ಈ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಾರರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವಾಗ ಧ್ವನಿ ಎತ್ತಾ ಇರ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ರು. ಅದೆಲ್ಲ ವೈರಲ್ ಆಗದೆ ಇಲ್ದಿರುವಂಥದ್ದು ಸಮೀರ್ ಅನ್ನೋ ಹುಡುಗಂದು ಮಾತ್ರ ವೈರಲ್ ಆಗುತ್ತೆ. ಕಾರಣ ಏನು? ಕಂಟೆಂಟ್ ಅಂದ್ರೆ ಅಷ್ಟು ತುಂಬಾ ಸರಳವಾಗಿ ವ್ಯವಹಾರ ಮಾಡಿದ್ದಾನೆ ಸರ್. ಅದನ್ನ ಜನರಿಗೆ ಕೇಳಬೇಕು. ಈಗ ಹೇಳ್ತಾರಲ್ಲ,
10,000 ಒಳಗಡೆ ಬಂದಿದ್ರೆ ಈ ಆರೋಪ ಬರ್ತಾನೆ ಇರಲಿಲ್ಲ. ಮುಸ್ಲಿಂ ಅನ್ನೋ ಆರೋಪ ಬರ್ತಾ ಇರಲಿಲ್ಲ. ಮುಂಚೆನೆ ನೀವು ಹೇಳಿದ್ರಲ್ಲ ಆಗಲೇ ಸ್ಕ್ರಿಪ್ಟೆಡ್ ಅನ್ನೋ ಆರೋಪನೂ ಬರ್ತಾ ಇರಲಿಲ್ಲ. ಹಂಗಿದ್ರೆ 2 ಕೋಟಿ ವೀಕ್ಷಣೆ ಆಗಿದೆ, 2 crores. 2 ಕೋಟಿ ಜನಕ್ಕೆ ಗಿರೀಶ್ ಮಟ್ಟಣ್ಣವ್ರು ಫೋನ್ ಮಾಡಿ ಹೇಳಿದ ನಾನು ನೋಡ್ರಿ ಅಂತ. ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು. ಈಗ ಆಫ್ಟರ್ ಇಫೆಕ್ಟ್ ದೇ ಆರ್ ಕನೆಕ್ಟಿಂಗ್ ದ ಡಾಟ್ಸ್. ಈ ನಕ್ಷತ್ರಗಳನ್ನ ಇದ್ರ ಮಾಡ್ತಾರಲ್ಲ, ಕನೆಕ್ಟ್ ಮಾಡಿ ಅದರಲ್ಲಿ ನೀವು ಏನು ಬೇಕಾದ್ರೂ ಚಿತ್ರ ಬಿಡ್ತೀರಿ. ಇದರಲ್ಲಿ ನಾ ಇದರಲ್ಲಿ ಒಂದು 20 ಡಾಟ್ ಬರಿತೀನಿ, ಬರೀ ಡಾಟ್ ಹಾಕ್ತೀನಿ ನಾನು. ಅದರಲ್ಲಿ ನೀವು ಏನಾದರೂ ಮಾಡ್ಬೋದು. ಇದರಲ್ಲಿ ನೀವು ಗೂಬೆ ಮಾಡಿ, ಕಾಗೆ ಮಾಡಿ, ಗಿಳಿ ಮಾಡಿ, ನಾಯಿ ಮಾಡಿ, ಮನುಷ್ಯನ್ ಮಾಡಿ, ಏನಾದರೂ ಮಾಡ್ಬೋದು. ಆ 20 ಡಾಟಲ್ಲಿ ಏನಾದರೂ ನಿಮಗೇನು ದಟ್ ಬೇಸ್ಡ್ ಆನ್ ಯುವರ್ ಪರ್ಸೆಪ್ಷನ್, ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಆ 20 ಡಾಟ್ಗಳನ್ನು ಜಾಯಿನ್ ಮಾಡಿ. ಈ ಪೇಪರಲ್ಲಿ ಬರ್ತದಲ್ಲ ಎಲ್ಲ ಕೆಲವೊಂದಿಷ್ಟು ಆಟ ಇರ್ತಾವಲ್ಲ, ಅದರಲ್ಲಿ ಏನು ಮಾಡಿ, ಗಿಳಿ ಯಾರು ಮಾಡಿ, ಕಾಗೆ ಯಾರು ಮಾಡಿ, ಗೂಬೆ ಯಾರು ಮಾಡಿ. ಅವ್ರು ಗೂಬೆ ಮಾಡಕ್ಕೆ ಹೊಂಟಿದ್ದಾರೆ, ಜನರನ್ನು ಗೂಬೆ ಮಾಡಕ್ಕೆ ಹೊಂಟಿದ್ದಾರೆ. ಜನಕ್ಕೆ ಗೊತ್ತಿದೆ ಇವ್ರದಂತ. ಸೊ ದೇ ಆರ್ ಕನೆಕ್ಟಿಂಗ್ ಡಾಟ್ಸ್. ಓ ಇವ್ರು ಮುಂಚೆ ಹಿಂಗೆ ಗೊತ್ತಿತ್ತು, ಹಿಂಗೆ ಮಾಡಿದರು, ಹಂಗಾಯ್ತು, ಹಿಂಗಾಯ್ತು. ಕಾಂತಾರ ಸಿನಿಮಾನ ಸೂಪರ್ ಹಿಟ್ ಆಗತ್ತಂತ ಯಾರು ಹೇಳಿದ್ರು ಸರ್? ಯಾರು ಹೇಳಿದ್ರು ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗತ್ತಂತ ಹೇಳಿ? ದೈವದ ನಿರ್ಣಯ ಆಗಿತ್ತು, ಜನಗಳು ಒಪ್ಕೊಂಡ್ರು ಸರ್. ಕಂಟೆಂಟ್ ಜನ ಒಪ್ಕೊಂಡ್ರು. ಈಗ ಅದನ್ನು ಸೇರಿಸ್ತಾ ಇದ್ದಾರೆ. ಕಾಂತಾರ ಸಿನಿಮಾ ನಾವೇ ಮಾಡಕ್ ಹೇಳಿದ್ವಿ ಅಂತೇಳಿ ಅದನ್ನು ಈಗ ಅದು ಬರ್ತದೆ. ಯಾಕಂದ್ರೆ ಕಾಂತಾರ ಸ್ಟೋರಿ ಪೂರ್ತಿ ಇವ್ರದೇ, ಅಲ್ಲಿರೋ ದಣಿ ಇವರೇ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳು ಹರಿಬಿಡ್ತಾ ಇದ್ದಾರೆ. ಅಲ್ಲ, ಅದನ್ನು ಒಂದು ಸೇರ್ಸ್ಕೊಂಡ್ಬಿಡ ಅಂತ ಹೇಳಿ ಇಷ್ಟೆಲ್ಲ ಸೇರ್ಸಿದ್ಮೇಲೆ ಅಲ್ಲ ಆಲ್ರೆಡಿ ಬಂದಿದೆ ಸರ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಕಾಂತಾರ ಸಿನಿಮಾ ಮಾಡಕ್ ಹೇಳಿಬಿಟ್ರು ರಿಷಬ್ ಶೆಟ್ಟಿಗೆ ಹೇಳಿ. ಅದನ್ನು ಸೇರಿಸ್ಬಿಡ ಅಂತ ಹೇಳಿ ಇವ್ರಿಗೆ ಏನೇನು ಸೇರ್ಸ್ಕೋಬೇಕು ಎಲ್ಲ ಸೇರ್ಸ್ಕೊಂಡ್ ಬಿಡ್ಲಿ ಇವ್ರು. ದೇ ಆರ್ ಸಿಂಪ್ಲಿ ಕನೆಕ್ಟಿಂಗ್ ದ ಡಾಟ್ಸ್. ಇಷ್ಟೇ. ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ನಾನು ಪ್ರಕರಣದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋನು ಸರ್. ಆರೋಪಗಳು, ಫೇಕ್ ಗಾಸಿಪ್ಸು, ಅಪಪ್ರಚಾರಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಫೋಕಸ್ ಯಾವತ್ತಿಗೂ ಕೂಡ ಸೌಜನ್ಯ ಕೇಸ್ ಬಗ್ಗೆನೇ ಇದೆ, ನ್ಯಾಯದ ಬಗ್ಗೆನೇ ಇದೆ. ಅವತ್ತು ಸಮೀರ್ ವಿಡಿಯೋ ನಂತರ ಬೆದರಿಕೆ ಕರೆಗಳು ಸ್ಟಾರ್ಟ್ ಆದವು ಹುಡುಗನ ಮೇಲೆ, ಮತ್ತೆ FIR ದಾಖಲಾಗುವಂಥದ್ದು ಇದಾಯ್ತು. ಇದಕ್ಕೆ ನೀವು ಸಪೋರ್ಟ್ ಮಾಡೋದಕ್ಕೆ ಹೋಗ್ತೀರಿ. ಏನಾಯ್ತು ಸರ್ ಅವತ್ತು? ನೀವು ಕೂಡ ಕಾಂಟ್ಯಾಕ್ಟ್, ಯಾರಿಗೂ ಕಾಂಟ್ಯಾಕ್ಟ್ ಸಿಗಲ್ಲ. ಏನಾಯ್ತು ಅವತ್ತು? ಹೇಗೆ ಆ ಹುಡುಗನ್ನ ಒಂದಷ್ಟು ಬಚಾವ್ ಮಾಡುವಂಥದ್ದಾಗ್ಲಿ? ಅಂದ್ರೆ ಅವನ ಸಮೀರನ್ನ ಹಿಡ್ಕೊಂಡು ಹೋಗಿ ಒಂದು ಮೆಸೇಜ್ ಕೊಡಕ್ ತಮ್ಮಂತ ಎಲ್ಲ ಯೂಟ್ಯೂಬರ್ಸ್ಗೆ ಮೆಸೇಜ್ ಕೊಡಕ್ ನೋಡಿದ್ರು. ಸಮೀರ್ಗೆ ಆದಂಥ ಪರಿಸ್ಥಿತಿ ನೋಡಿ ಸಮೀರ್ ಅರೆಸ್ಟ್ ಆದ, ಒಳಗಡೆ ಹಾಕಿದ್ರು, ಒಳಗಡೆ ರುಬ್ಬಿದ್ರು, ಹಂಗೆ ಹಿಂಗೆ ಎಲ್ಲ ಸ್ಟೋರಿ ರೆಡಿ ಇತ್ತು. ಹಿಂಗಾಗಿ ನಾವು ಅಂದರೆ ಕಮ್ಯುನಲ್, ಹಿಂದೂ ಮುಸ್ಲಿಂ ಕಮ್ಯುನಲ್ ಮಾಡುವ ಕೌಲ್ ಬಜಾರ್, ಯಾಕಂದರೆ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾ, ಅದು ಮೈನಾರಿಟಿ ಪಾಪ್ಯುಲೇಟೆಡ್ ಏರಿಯಾ. ಅಲ್ಲಿ ಹೋಗಿ ಸ್ವಲ್ಪ ಒಂದಿಷ್ಟು ಜನರ ಕಡೆಯಿಂದ ಗಲಾಟೆ ಮಾಡಿಸಿ, ನೋಡಿ ಮುಸ್ಲಿಮರು ದಾಳಿ ಮಾಡ್ತಾ ಇದ್ದಾರೆ, ದೇವಸ್ಥಾನದ ಬಗ್ಗೆ ಮಾತಾಡಿದರು, ಇಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲವೂ ಕೂಡ ಎವ್ರಿಥಿಂಗ್ ರೆಡಿ ಇತ್ತು, ಸ್ಕ್ರಿಪ್ಟ್ ರೆಡಿ ಇತ್ತು. ಅದು ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ರು. ಅವ್ರ ಸ್ಕ್ರಿಪ್ಟ್ ಫೇಲ್ ಆಯ್ತು ಅಂಥೇಳಿ ಸ್ಕ್ರಿಪ್ಟ್ ಮಾಡೋರು ಅವರು ನಮ್ಮ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅವ್ರ ಸ್ಕ್ರಿಪ್ಟ್ ನಾವು ಫೇಲ್ ಮಾಡಿದ್ವಿ. ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ಆ ಥರ ಮಾಡಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಅವನು ಇರೋದು ಬೆಂಗಳೂರಿನಲ್ಲಿ, ಜಿಗಣಿಯಲ್ಲಿ, ಕೌಲ್ ಬಜಾರ್ನಲ್ಲಿ ಯಾಕೆ ಮಾಡಬೇಕು? ಅದು ರಾತ್ರಿ 10:45 ನೋಟಿಸ್ ಕೊಟ್ಟು ಮರುದಿನ ಬೆಳಿಗ್ಗೆ ನೀನು ಬಳ್ಳಾರಿಗೆ ಬಾ ಅಂತೇಳಿ ಬೆಂಗಳೂರಿಗೆ ಬಂದು ಕೊಡೋದು ವಿದೌಟ್ ಗಿವಿಂಗ್ ಸಫಿಷಿಯೆಂಟ್ ಟೈಮ್. ಅದು 3 ವರ್ಷದ ಒಳಗಡೆ ಇರುವಂಥ ಅಫೆನ್ಸಿಗೆ ಅವ ಅಫೆನ್ಸೇ ಮಾಡಿಲ್ಲ, ದೇವಸ್ಥಾನಕ್ಕೆ ಬೈದೇ ಇಲ್ಲ. ಸೊ ಅದೆಲ್ಲ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆನಂತರ ಯಾರ್ಯಾರು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ, ಸೌಜನ್ಯ ನ್ಯಾಯದ ಬಗ್ಗೆ, ಹೋರಾಟಗಾರರ ಪರವಾಗಿ ಅಲ್ಲ ಸರ್, ಇದೊಂದು ತುಂಬ ಕ್ಲಿಯರಾಗಿ ಗೊತ್ತಿರಲಿ. ಸೌಜನ್ಯ ಹೋರಾಟಗಾರರ ಪರವಾಗಿ ಅಲ್ಲ, ಸೌಜನ್ಯ ನ್ಯಾಯದ ಪರವಾಗಿ ಯಾರ್ಯಾರು ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ಅವ್ರ ಜೊತೆಗೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ತೀವಿ. ದಟ್ ಈಸ್ ಅವರ್ ಇದನ್ನು ಏನು ಸ್ಟ್ಯಾಂಡ್. ಈಗ ಈ ಒಂದು ವಿಡಿಯೋ ಹರಿಬಿಟ್ಟಾದ್ಮೇಲೆ ಏನು ರಾಜ್ಯದಲ್ಲಿ ಎಲ್ಲಾ ಕಡೆ ಮನೆ ಮಾತಾಯ್ತು. ಮತ್ತೆ ಈಗ ಸೌಜನ್ಯ ಕುಟುಂಬಕ್ಕೆ ಒಂದಷ್ಟು ಜನಗಳು ಹೋಗ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಹೋಗ್ತಿದ್ದಾರೆ, ಅವ್ರನ್ನ ಸಂಪರ್ಕದಲ್ಲಿ ಇರುವಂಥದ್ದು. ನೀವು ಯೂಟ್ಯೂಬರ್ಸ್ಗಳಿಗೆ ಅಥವಾ ಅವ್ರು ಭೇಟಿ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಜನಗಳಿಗೆ ಏನು ಹೇಳಕ್ಕೆ ಇಷ್ಟ? ಸರ್, ಹೋಗಿ ಅಲ್ಲಿ ನೀವು ಫಸ್ಟ್ ಪ್ಲೇಸ್ ಆಫ್ ಅಫೆನ್ಸ್ ನೋಡಿ. ಆ ನಂತರ ಅಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. ಸೌಜನ್ಯ ಕುಟುಂಬದ ಜೊತೆಗೂ ಮಾತಾಡಿ, ಆನೆ ಮಾವತನ ಕುಟುಂಬದ ಜೊತೆಗೂ ಮಾತಾಡಿ, ಕುಯ್ಯಪ್ಪನ ಜೊತೆಗೂ ಮಾತಾಡಿ, ಪದ್ಮಲತಾ ಅಕ್ಕ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿ, ಎಲ್ಲರ ಜೊತೆಗೂ ಮಾತಾಡಿ. ನಾವು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಆ ನೊಂದಂತಹ ಕುಟುಂಬಗಳ ಜೊತೆಗೆ ಮಾತಾಡ್ರಿ ಸರ್ ನೀವು. ಅವಾಗ ನಿಮಗೆ ಅರ್ಥ ಆಗತ್ತೆ. ಇದು ಅಪಪ್ರಚಾರ ಅಲ್ಲ,
ಈ ಹೋರಾಟ ಅಪಪ್ರಚಾರ ಅಲ್ಲ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಲ್ಲ, ನೊಂದಂಥವರ ಪರವಾಗಿ ಇರುವಂಥ ಹೋರಾಟ ಅಂತ ಗೊತ್ತಾಗುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದಿರಿ, ಅಪ್ರಿಷಿಯೇಟ್. ಯಾಕೆ ಅಂತ ಅಪ್ರಿಷಿಯೇಟ್ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ಬರೀ ಇಲ್ಲಿ ಕುತ್ಕೊಳ್ಳಿಲ್ಲ, ಜಗಕ್ಕೆ ಹೋದ್ರಿ. ಹೀಗಾಗಿ ನಿಮ್ಮ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ನಾನು ನನ್ನ ಜೊತೆಗೆ ಮಾತಾಡ್ತಾ ಇದ್ದೆ. ಪ್ರಜಾಧ್ವನಿ ನೀವು ಅವಾಗಲೇ ಇಮಿಡಿಯೇಟ್ ಆಗಿ ಹೋದ್ರಿ, ಮಾತಾಡಿ. ಆಮೇಲೆ ನೆಗೆಟಿವ್ ಇದ್ರೆ ನೆಗೆಟಿವ್ ಹೇಳಿ, ನಮ್ಮ ಬಗ್ಗೆ ನೆಗೆಟಿವ್ ಇದ್ರೆ ಹೇಳಿ, ವಾಟ್ ಇಸ್ ರಾಂಗ್, ಮಾತಾಡಿ. ಬಟ್ ನ್ಯಾಯದ ಒಂದು ಆ ಹಾದಿಗೆ ಧಕ್ಕೆ ಆಗಬಾರ್ದು. ನಾನು ಅಲ್ಟಿಮೇಟ್ಲಿ ಸರ್, ಕೊನೆಯದಾಗಿ ಮುಸ್ಲಿಮು, ಹಿಂದೂ, ಗಿರೀಶ್ ಮಟ್ಟಣ್ಣವ್ರು, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್, ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಡಿ. ಸೌಜನ್ಯ ಸತ್ತಿದ್ದಾಳಿಲ್ಲ, ಅತ್ಯಾಚಾರ ಆಗಿದೆಯಲ್ಲ, ಅಪರಾಧಿ ಸಿಕ್ಕಿಲ್ಲ, ಸಿಗ್ಬೇಕೋ ಬೇಡ, ಅದ್ರ ಬಗ್ಗೆ ಮಾತಾಡಿ. ಅಷ್ಟೇ ನಾನು ಕೇಳೋದು. ಸರ್, ಕ್ಷೇತ್ರದ ದೊಡ್ಡವರು ಹೆಸರು ತೆಗೆದುಕೊಳ್ಳಂಗಿಲ್ಲ, ಅಷ್ಟು ದೊಡ್ಡವರಾಗ್ಬಿಟ್ಟಾರ ಅವ್ರು. ಅಲ್ಲ, ಈಗ ಆಗ್ಲಿಂದ ನಾವು ಮಾತಾಡೋದೇ ಆದ್ರೆ ನಿಮ್ಮ ಬಾಯಲ್ಲೂ ಬಂತು, ಅವರ ಒಂದು ದುಡ್ಡಿನ ಇದಿರೋದ್ರಿಂದನೇ ಅಲ್ವಾ ಎಲ್ಲ ಸರ್ಕಾರನು ಬಾಯಿ ಮುಚ್ಕೊಂಡಿರುವಂಥದ್ದು, ಕಾನೂನು ಕೂಡ ಕೈ ಕೊಟ್ಕೊಂಡಿರುವಂಥದ್ದು. ಸೊ ಅದಕ್ಕೆ ನಾನು ದೊಡ್ಡವರು ಅಂತ ಹೆಸರು ತಗೊಂಡೆ. ಅವರು ಹೇಳಿದ್ದಾರೆ, ಈ ಒಂದು ತನಿಖೆ CBIಗೆ ಹೋಗ್ಲಿ, ಕೊಡ್ಲಿ. ಅವಾಗ ಹೇಳಿದ್ರು ಅಂತ ಹೇಳ್ತಾರೆ, ನಾನೇ ಹೇಳಿದೆ ಅಂತ ಹೇಳ್ತಾರೆ. ಈ ನಗೆಪಾಟ್ಲಿ ನೋಡಿ ಸರ್, ಅವ್ರು ಏನು ಹೇಳಿದ್ದಾರೆ, ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆದ್ಲೂ ನಾನೇ ಫಸ್ಟ್ ಹೇಳಿದ್ದು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳ್ತಾರೆ. ಒಂದು ಹುಡುಗಿ ಮಿಸ್ಸಿಂಗ್ ಆದರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸರ್ ಹೇಳ್ತಾರೆ? ಯಾರಾದರೂ ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾರೆ? PSI ಹೇಳಬೇಕು, ಸ್ಟೇಷನ್ಗೆ ಹೇಳಬೇಕು, ಮ್ಯಾಕ್ಸಿಮಮ್ DSP SP ಹೇಳಬೇಕು. ತುಂಬ ಇದನ್ನಾದರೆ ಹೋಮ್ ಮಿನಿಸ್ಟ್ರಿಗೆ ಹೇಳೋ ಅವಶ್ಯಕತೆ ಏನೈತೆ? ಇವ್ರ ಮಾತು ನಂಬೇಕಾ ನಾವು? ಆಮೇಲೆ ಏನಂತ ಹೇಳಿದ್ದೀರಿ ಅಂತ ಯಾರಿಗೆ ಗೊತ್ತು? ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಹೌದು, CBIಗೆ ನಾನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ಯಾಕಪ್ಪ ರವಿ ಪೂಜಾರಿ ಸಾಕ್ಷಿ ಸಾಯ್ತಾನೆ? CBI ಇನ್ವೆಸ್ಟಿಗೇಷನ್ ಬರೋ ಟೈಮಿಗೆ ವಾರ್ಜಾಚಾರ್ತಿ ಯಾಕೆ ಸಾಯ್ತಾಳೆ? ನೋಡಿದವಳು, ಕರೆಕ್ಟಾಗಿ ನೋಡಿದವಳು, ಮನೆ ಕೆಲಸ ವಾರ್ಜಾಚಾರ್ತಿ ಯಾಕೆ ಸಾಯ್ತಾಳೆ? ಹರೀಶ್ ಮಡಿವಾಳ ಯಾಕೆ ಸಾಯ್ತಾನೆ? ಎಲ್ಲ ಚಾರ್ಜ್ ಶೀಟೆಡ್ ವಿಟ್ನೆಸ್ ಇವರು. ಹರೀಶ್ ಮಡಿವಾಳ, ಗೋಪಾಲ್ ಕೃಷ್ಣ ಗೌಡ ಯಾಕೆ ಸಾಯ್ತಾನೆ? ಚಾರ್ಜ್ ಶೀಟಲ್ಲಿ ಇರೋರು ಯಾಕೆ ಸಾಯ್ತಾರೆ? ಇಷ್ಟೆಲ್ಲ ಮಾಡಿಬಿಟ್ಟು ನೀವು CBI ಎನ್ಕ್ವೈರಿ ಮಾಡಿಬಿಟ್ರಿ ಅಂದರೆ ಯಾಕೆ CC ಕ್ಯಾಮ್ ಫುಟೇಜ್ ಪೂರ್ತಿ ನಾಶ ಮಾಡ್ತೀರಿ? ಇಷ್ಟೆಲ್ಲ ಮಾಡಿ CBIಗೆ ಹಾಕ್ರಿ ಅಂತ ಹೇಳಿದರೆ ಏನದರ ಅರ್ಥ? ಅಂದರೆ ನನ್ನ ರೂಲ್ ಏನಂತ ಹೇಳಿದರೆ, ಇವ್ರು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಜ್ನಲ್ಲಿ ಹೆಂಗೆ ಸಾಕ್ಷಿ ಸತ್ತಿದ್ದಾರೆ, ಯಾವ ರೀತಿ ಸಾಕ್ಷಿ ನಾಶ ಮಾಡಿದ್ದಾರೆ, ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತಾನೆ ಬಂದಿದ್ದೆ. ಇವ್ರು ಹೇಳ್ತಾರೆ ಸರ್, ಇವ್ರು ಹೇಳಿದ್ದನ್ನು ಯಾಕೆ ನಂಬಬೇಕು? ವೈ ಶುಡ್ ವಿ ಬಿಲೀವ್? ಸೌಜನ್ಯ ಕೇಸ್ನಲ್ಲಿ ಸಿಗಲಿಲ್ಲ, ಆನೆ ಮಾವತನ ಕೇಸ್ನಲ್ಲಿ ಡಬಲ್ ಮರ್ಡರ್ ಕೇಸಲ್ಲಿ ಸಿಗಲಿಲ್ಲ, ಪದ್ಮಲತಾ ಕೇಸಲ್ಲಿ ಸಿಗಲಿಲ್ಲ ಆರೋಪಿ, ವೇದವಲ್ಲಿ ಕೇಸಲ್ಲಿ ಸಿಗಲಿಲ್ಲ, ಸಿಗೋದೇನೇ ಇಲ್ಲ. ಸಾಕ್ಷಿ ನಾಶ ಆಗೋಗಿದೆ. ಈಗ ಹೋರಾಟ ಮಾಡ್ತಿದ್ದೀರಾ ಸರ್, ನಿಜವಾಗ್ಲೂ ನ್ಯಾಯ ಸಿಗುತ್ತಾ? ಸಾಕ್ಷಿ ನಾಶ ಮಾಡಿದ್ದು ಕೂಡ ಒಂದು ಅಪರಾಧನೇ ಅಲ್ವಾ? ಅದಕ್ಕೂ ಕೂಡ ಒಂದು ಸೆಕ್ಷನ್ ಇದೆ. ಯಾಕೆಂದ್ರೆ ನ್ಯಾಯಾಲಯ ಕೇಳುವಂತದ್ದು ಎಮೋಷನಲ್. ಇವತ್ತು ಎಮೋಷನಲ್, ಹೌದು, ನಾವು ನಿಜವಾಗ್ಲೂ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ನಮ್ದು ಆಗಿದೆ. ಆದ್ರೆ ಹಿಂದೆ ನೀವು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರ್ತೀರಿ. ಸೊ ನಿಮ್ ಜೊತೆ ಇರ್ತಕ್ಕಂಥ ಇನ್ನೂ ಕೆಲವರು ನಾಯಕರು ಇದ್ದಾರೆ, ಅವ್ರ ಕುಟುಂಬದವ್ರು ಇದ್ದಾರೆ. ನ್ಯಾಯಾಲಯ ಕೇಳುವಂತದ್ದು ಸಾಕ್ಷಿ. ಇವತ್ತು ಅದು ಇಲ್ಲ. ಇದೆ ಸರ್, ಯಾರು ಹೇಳಿದ್ರು ಇಲ್ಲ ಅಂತ? ಇದೆ, ಬಹಿರಂಗ ಆಗುತ್ತೆ. ತನಿಖೆ ಆಗ್ಬೇಕು, ಆಗಬೇಕಲ್ಲ ಸರ್. ತನಿಖೆ ಆಗಲಾರ್ದ ನೀವು ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ ಯಾರ ಮುಂದೆ ಏನು ಕೋರ್ಟ್ ಬಾಗಲ್ದಾಗ ಇಟ್ಟು ಬರೋಣ? ಅಂದ್ರೆ ಅವತ್ತು ಹೋರಾಟದ ಒತ್ತಡಕ್ಕೋಸ್ಕರ ಸಂತೋಷ್ ರಾವ್ನ ಅಕ್ಯೂಸ್ ಅನ್ನೋದು ಬಿಂಬಿಸಿದ್ದ. ಹೌದು, 2 ದಿನ ಆದ್ರೂ ಅಲ್ಲೇ ಇರ್ತಾನ ಅವನು. ಅವನೇ ಮಾಡಿದ್ರೆ 2 ದಿನ ಆದ್ಮೇಲೆ ಅಲ್ಲೇ ಕುತ್ಕೊಂಡಿರ್ತಾನ ಅವನು. ಯಾಕೆ ಕುಂತಿರ್ತಾನೆ? ಬಿಟ್ಟು ಓಡಿ ಹೋಗಿರಲ್ವಾ? ಇಂಥ ಒಂದು ಕಾಮನ್ ಸೆನ್ಸ್ ಇರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಇನ್ನೊಂದು ವಿಚಾರ ಕೇಳ್ಬಿಟ್ಟೆ ಸರ್, ಈಗಷ್ಟೇ ಸಂತೋಷ್ ರಾವ್ ಅವ್ರನ್ನ ತಂದೆ ತೀರ್ಕೊಳ್ತಾರೆ. ಹೌದು, ಆದ್ರೆ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಕ್ಕಾಗ್ದೇನೆ ಭಯದಿಂದ ಅವನು ಬಂದಿಲ್ಲ ಅನ್ನೋದು ವಿಚಾರ ಕೇಳ್ಪಡ್ತೀವಿ. ಹೌದು, ಅದು ಯಾರು ಸರ್ ಭಯ ಪಡಿಸ್ತಾ ಇರೋದು? ಆ ರೀತಿ ಅವನಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವನಿಗೆ. ಅದನ್ನು ಅವನಿಗೆ ಹೋಗಿ ಕೇಳಬೇಕು. ನಾನೇನು ತೀರಾ ಅವನ ಜೊತೆಗೆ ಇಂಟ್ರಾಕ್ಷನ್ 1 ಸಾರಿ 2 ಸಾರಿ ಮಾತಾಡ್ಸಿದ್ದೀನಿ. ನಾವು ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು ಅನ್ನೋದು ಮಾಡಿದ್ವಿ ಸರ್, ಟ್ರೈ ಮಾಡಿದ್ವಿ. ಬಟ್ ಸಂಪರ್ಕ ಸಿಗ್ಲಿಲ್ಲ. ಮತ್ತೆ ಕ್ಯಾಮ್ರಾ ನೋಡಿದವ್ರನ್ನೇ ಓಡೋಗ್ಬಿಡ್ತಾನೆ, ಅವನು ಹೆದರ್ತಾನೆ. ನಮಗೂ ಕೂಡ ಅದು ಆಯ್ತು. ಅದಕ್ಕೆ ನಿಮ್ಮನ್ನ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಅಲ್ಲ, ನನಗೇನೋ ನಿಕಟ ಸಂಪರ್ಕ ಇಲ್ಲ. ಅವನ ಬಗ್ಗೆ ನನಗೂ ಬೇಸರ ಇದೆ. ಯಾಕಂದ್ರೆ ಈ ಬಂದು ಮಾತಾಡ್ಬೇಕು ಅವನು. ನಮಗೇನು ಸಂತೋಷ್ ರಾವ್ ಬಗ್ಗೆ ವಿಪರೀತ ವ್ಯಾಮೋಹ ಇದನ್ನ ಏನಿಲ್ಲ.
ಅವೇನು ಇದನ್ನಲ್ಲ, ಮಾತಾಡಬೇಕಾಗಿತ್ತು ಅವನು ಅನ್ನೋ ಒಂದು ಬೇಸರ ನನಗೂ ಅವನ ಮೇಲಿದೆ. ಮಾತಾಡ್ಬೇಕು ಅವನು. ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ಸೌಜನ್ಯ ಹೆಸರು ಬಳಸ್ಕೊಂಡು ಅವ್ರ ಕುಟುಂಬದವರು ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಕೇಳ್ಬರ್ತಿದೆ. ಕೆಲವು ವರ್ಗ ಹೇಳ್ತಾರೆ ದುಡ್ಡು. ಫಸ್ಟ್ ಆಫ್ ಆಲ್ ಆ ಥರ ಆರೋಪ ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗತ್ತೆ. ಮಾಡಿಲ್ಲ ಇದುವರೆಗೂ. ವರ್ಮಾ ಕಮಿಟಿ ರಿಪೋರ್ಟ್ ಪ್ರಕಾರ ನಿರ್ಭಯ ಕೇಸ್ ಆದಮೇಲೆ ವರ್ಮಾ ಕಮಿಟಿ ಅಂತ ಮಾಡ್ತಾರೆ, ಸುಪ್ರೀಂ ಕೋರ್ಟಿಂದ ಮಾಡ್ತಾರೆ. ಈ ವಿಕ್ಟಿಮ್ ಫ್ಯಾಮಿಲಿ ಮೇಲೆ ಈ ಥರ ಆರೋಪ ಮಾಡಬಾರ್ದು ಅಂತೇಳಿ. ಯಾಕಂದರೆ ಇದು ಇವ್ರ ಮೇಲೆ ಇಷ್ಟೇ ಅಲ್ಲ, ಎಲ್ಲರ ಮೇಲೂ ಹಾಗೆ ಮಾಡ್ತಾರೆ. ಈ ಅತ್ಯಾಚಾರಿಗಳ ಕಡೆಯವರು ಇದೇ ಥರ ಮಾಡ್ತಾನೆ. ಇಟ್ ಈಸ್ ಮೋಡಸ್ ಆಪರಂಡಿ. ಅಂದರೆ ಅವ್ರು ಬದುಕಲೇಬಾರ್ದ, ಅವ್ರ ಮನೆಯವ್ರು ಬದುಕಲೇಬಾರ್ದ. ಊಟ ಮಾಡಿದ್ರೆ ನೋಡಿ ಅವ್ರು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮನೆ ಕಟ್ಟಿಸ್ಕೊಂಡಿದ್ದಾರೆ ಅವ್ರು. ಯಾವಾಗ ಮುಂಚಿಂತನೂ ಕೂಡ ಅಂತಲೇ ಅವ್ರ ತಂದೆ ಆಗಲಿ ಅಥವಾ ಅವ್ರದ್ದೊಂದು ಹೋಟೆಲ್ ಇದೆ, ಅಲ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದಾರೆ, ಕಟ್ಸಿದ್ದಾರೆ. ತೋರಿಸ್ಲಿ ಅಲ್ಲ ಒಂದೇ. ನಾನು ಇದೆಲ್ಲ ಇದಕ್ಕೂ ಒಂದು ಪ್ರಶ್ನೆಗಾದರೂ ಯಾರು ಕೊಡ್ತಾನೆ ಇಲ್ಲ. ಗಿರೀಶ್ ಮಟ್ಟಣ್ಣವ್ರೆ ಅಂತ ತಿಳ್ಕೊಳ್ಳಿ, ದುಡ್ಡು ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ ಯಾರ್ದೋ ಹತ್ರ. ದಾಖಲೆ ಇರಬೇಕು. ದಾಖಲೆನೂ ಬೇಡ ಸರ್, ನನಗೆ ಯಾವ ದಾಖಲೆನೂ ಬೇಡ. ಅವನು ಯಾವನು ಕೊಟ್ಟಿದ್ದಾನೆ? ಈ ದೇವಸ್ಥಾನದ ವಿರುದ್ಧನೇ ಮಾತಾಡಬೇಕು ನೀವು, ಅಪಪ್ರಚಾರ ಮಾಡಬೇಕು ನೀವು ಅಂಥೇಳಿ ಯಾವನಾದ್ರೂ ಕೊಟ್ಟಿದ್ರೆ ಅವನು ನಂಬರ್ ಆದ್ರೂ ಕೊಡಬೇಕಲ್ಲ, ಹೇಳಬೇಕಲ್ಲ ಸರ್. ಇವರು ನಮ್ಮ ವಿರುದ್ಧ ಮಾತಾಡಿ ಅಂತ ದುಡ್ಡು ಕೊಟ್ಟಿದ್ದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಆದರೆ ಇದೆ, ದುಡ್ಡು ಟ್ರಾನ್ಸ್ಫರ್ ಆಗಿದ್ದಕ್ಕೆಲ್ಲ ಇದೆ ನಮ್ಮ ಹತ್ರ. ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳಿ ಯಾವನಾದ್ರೂ ದುಡ್ಡು ಕೊಟ್ಟಿದ್ರೆ ಅವನು ನಂಬರ್ ಕೊಡಿ ಹೋಗ್ಲಿ, ನಾನೇ ಕೇಳ್ಬಿಡ್ತೀನಿ. ನಿಮ್ಮ ಮುಂದೆನೆ ಸ್ಪೀಕರ್ ಆನ್ ಮಾಡಿ ಮಾತಾಡ್ಬಿಡ್ತೀನಿ ನಾನು. ಸೌಜನ್ಯ ಕುಟುಂಬಕ್ಕೆ ಕೋಟಿಗಟ್ಟಲೆ ಯಾವನಾದ್ರೂ ದುಡ್ಡು ಕೊಟ್ಟಿದ್ರೆ ಅವನ ಹೆಸರು ಹೇಳಿ ಸ್ವಾಮಿ, ನೀವು ಹೇಳ್ಬೇಕಲ್ಲ. ಇದು ಅದಕ್ಕೇನಂತಾರೆ, ಸ್ಪಿಟ್ ಅಂಡ್ ರನ್ ಅಂತಾರೆ. ಉಗಿದು ಹೋಗ್ಬಿಡೋದು. ಪಿಚಿಕ್ ಅಂತ ಹೇಳಿ ಅಲ್ಯಾಡ್ಕಿ ಹಾಕೊಂಡು ಒಬ್ಬನು ಬಿಳಿ ಬಟ್ಟೆ ಹಾಕೊಂಡಿರ್ತಾನಲ್ಲ ಅವನಲ್ಲಿ ಪಿಚಿಕ್ ಅಂತ ಓಡಿ ಹೋಗ್ಬಿಡೋದು. ಸ್ಪಿಟ್ ಅಂಡ್ ರನ್, ಉಗುಳಿ ಓಡಿ ಹೋಗೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಹೇಳ್ರಿ ಅವ್ನು ಯಾವ ದುಡ್ಡು ಕೊಟ್ಟವನು? ದುಡ್ಡು ಕೊಡಕ್ಕೆ ಬರೋರು ಇವರೇ, ಎಲ್ಲ ಇವ್ರಿಗೂ ದುಡ್ಡು ಕೊಡಕ್ಕೆ ಬರೋರು ಇವರೇ. ದುಡ್ಡಿನ ಚೀಲ ಹಿಡ್ಕೊಂಡು ಮಾತಾಡ್ಬೇಡ್ರಿ. ಮರ್ಯಾದೆ ಹೋಗುತ್ತೆ. ಇವರೇ ಬರೋರು ಹಿಂದ್ಗಡೆ ಮತ್ತು ಉಲ್ಟಾ ಅಪಪ್ರಚಾರ ಮಾಡ್ಕೊಳ್ಳಿ. ನಾವು ಎಲ್ಲಾನು ಈ ಅವಮಾನ ಬೈಗಳ ಸಹಿಸ್ಕೊಂಡಿದೀವಿ ನಾವು. ಮಹೇಶ್ ತಿಮ್ಮಾರೋಡಿಯವರ ವಿರುದ್ಧ ಒಂದು ಖಾಸಗಿ ಚಾನಲ್ ಮುಖ್ಯಸ್ಥರು ಆರೋಪ ವ್ಯಕ್ತ. ಲೈಸೆನ್ಸ್ ಇಲ್ಲದ ಖಾಸಗಿ ಚಾನಲ್ ಆರೋಪ ಅಲ್ಲ, ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಲೈಸೆನ್ಸ್ ಇಲ್ಲದ ಖಾಸಗಿ ಚಾನಲ್ ಆರೋಪ ಮಾಡ್ತಾರೆ. ಈ ಅಕೌಂಟ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ, ಈ ಅಕೌಂಟ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ ಅನ್ನೋದು ಅವತ್ತಿಗೆ ಬಿಂಬಿಸಿದ್ರು. ಕರೆಕ್ಟ್, ನಿಜಾನ ಸರ್? ದುಡ್ಡು ಬಂತ? ನೀವು ಹೇಳಿದ್ರಲ್ಲ ಅಕೌಂಟಿಗೆ ದುಡ್ಡು ಬಂದರೆ ಅದು ಕರೆಕ್ಟ್ ಆಗಿರ್ತದೆ ತಾನೆ, ವೈಟ್ ಮನಿನೇ ತಾನೆ. ಮಹೇಶ್ ಶೆಟ್ಟರ್ ಅಕೌಂಟಿಗೆ ಏನಾದರೂ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಅದು ವೈಟ್ ಮನಿನೇ ಅಲ್ವಾ? ಸೂಟ್ ಕೇಸಿಂದ ದುಡ್ಡು ಬಂದಿದೆ ಅಂತ ಏನು ಹೇಳಿಲ್ಲಲ್ಲ. ಅದ್ರದ್ದು ವಿಡಿಯೋ ಇದೆಯಾ? ಸೂಟ್ ಕೇಸಿಂದ ಅಕೌಂಟಿಗೆ ಯಾವಾಗ ದುಡ್ಡು ಹಾಕ್ತಾರೆ ಜನ? ನೀವು ನನ್ನ ಅಕೌಂಟಿಗೆ 1 ಕೋಟಿ ರೂಪಾಯಿ ಯಾವಾಗ ಹಾಕ್ತೀರಿ? ನಾನು ನಿಮಗೇನೋ ಕೊಟ್ಟಿರ್ತೀನಿ, ಸೇಲ್ ಮಾಡಿರ್ತೇನೆ. ಇಲ್ಲ ಅಂತಂದ್ರೆ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು? ನನಗೆ ಸೂಟ್ ಕೇಸಲ್ಲಿ ತಂದು ಕೊಡ್ತೀರಿ ಹಿಂಗೆ? ಅವರ ಪ್ರಶ್ನೆಯಲ್ಲಿನೇ, ಅವರ ಆರೋಪದಲ್ಲಿ ಅವರು ಆ ಆರೋಪಕ್ಕೂ ಉತ್ತರ ಅವರೇ ಕೊಡ್ತಾ ಇದ್ದಾರೆ. ಅಕೌಂಟಿಗೆ ಬಂದಿದೆ ಅಂದ್ರೆ ಏನು? ಇನ್ನು ಇವ್ರು ಕೊಟ್ಟಿದಾರಲ್ಲ 50,000 1 ಲಕ್ಷ ಬಿಟ್ಟು ಇದನ್ನ ಮಾಡಕ್ಕದು 1 ಕೋಟಿ ಏನೋ ಹೇಳಿದಾರಂತಂದ್ರೆ 1 ಕೋಟಿ ಒಂದು ಅಕೌಂಟಿಗೆ ಬಂದಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಜೆನ್ಯೂನ್ ಟ್ರಾನ್ಸಾಕ್ಷನ್. ಅವ್ರು ಆಸ್ತಿ ಮಾರಿದ್ದಾರೆ ಇವರು ಹೋರಾಟದ ಸಲುವಾಗಿ. ಅಂಥವ್ನು ಆಕ್ಚುಲಿ ಆ ಮನುಷ್ಯನ ನೀವು ಹೆಂಗ ನೋಡ್ಬೇಕು ನೀವು? ಒಂದು ಪವಿತ್ರ ಜಾಗದಲ್ಲಿ ಇಟ್ಕೊಂಡು ನೋಡ್ಬೇಕು ಮಹೇಶ್ ಶೆಟ್ಟರ್ನ. ಹೋರಾಟದ ಸಲುವಾಗಿ ಆಸ್ತಿ ಮಾರಿದ್ದಾರೆ ಅವರು. ಅಂಥ ವ್ಯಕ್ತಿನ ನೀವು ಅಕೌಂಟಿಗೆ ದುಡ್ಡು ಬಂತು ಬಿಂಬಿಸ್ತೀರ? ಹೌದು ಬಂದಿದೆ. ಹೆಂಗ್ ಬಂತು? ಆಸ್ತಿ ಮಾರಿದ್ದಕ್ಕೆ ಬಂದಿದೆ. ಸುಖ ಸುಮ್ಮನೆ 1 ಕೋಟಿ ಹಾಕೋನೇನು ತಲೆ ಕೆಟ್ಟೈತೆ ಅವನಿಗೆ? ಯಾವನಾದ್ರೂ 1 ಕೋಟಿ ಹಾಕ್ಬಿಡ್ತಾನ? ನೀವು ಹಾಕ್ಬಿಡ್ತೀರ ನನ್ನ ಅಕೌಂಟಿಗೆ, ಅಥವಾ ನಾನು ನಿಮ್ಮ ಅಕೌಂಟಿಗೆ ಹಾಕ್ತೀನ ಸುಖ ಸುಮ್ಮನೆ? ಕೇಳಲ್ವಾ ಇಟ್ಟಿದವರು? ಕೇಳ್ತಾರೆ ತಾನೆ. ಮತ್ತೆ ಅವನು ಮಾಡ್ಕೊಂಡಿದ್ದಾನೆ ಲೈಸೆನ್ಸ್ ಇಲ್ದವನು, ಲೋಫರ್ ಅವನು, 3rd ಕ್ಲಾಸ್ ಲೋಫರ್. ಅವನ ಹಣೆ ಬರ ಎಲ್ಲರಿಗೂ ಗೊತ್ತಿದೆ. ಬರೀ ಬ್ಲ್ಯಾಕ್ ಮೇಲ್ ದಂಧೆ ಮಾಡೋದು, ಸೆಕ್ಸ್ ವಿಡಿಯೋ ಇಟ್ಕೊಂಡು ಅವನ್ನೆಲ್ಲ ಬಿಡಿಸಿದೀವಿ ನಾವು ಬಣ್ಣನ. ಈಗ ಹಳೆ ವಿಡಿಯೋನ ತೋರಿಸ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ.
ಅತ್ಯಾಚಾರಕ್ಕೆ ಒಳಗಾದಂತಹ ಆ ತಾಯಿ ಆ ಕುಟುಂಬದ ಮೇಲೆ ದಾಳಿ ಮಾಡ್ತಾರೆ, ತಾಯಿ ಮೇಲೆ ದಾಳಿ ಮಾಡ್ತಾರೆ, ಅಣ್ತಮ್ಮರ ಮೇಲೆ ದಾಳಿ ಮಾಡ್ತಾರೆ. ಇದು ಏನಂತ ಹೇಳಿದ್ರೆ ಎಲ್ರಿಗೂ ತೋರಿಸ್ಬೇಕು, ನಮ್ಮ ವಿರುದ್ಧ ಮಾತಾಡಿದ್ರೆ ನಿಮಗೂ ಹಿಂಗೆ ಆಗತ್ತೆ ಅಂತೇಳಿ. ನಮಗೂ ಸಿಕ್ಕಾಪಟ್ಟೆ ಬೈದ್ರು, ಆದ್ರೆ ನಾವು ಚರ್ಮ ದಪ್ಪ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನಾವು ಬೇಕಾದಷ್ಟು ಬೈಲಿ, ನೀವು 3 ಬಿಟ್ಟವ್ರ, ನಾವು 6 ಬಿಟ್ಟವರು. ಮಾನ ಮರ್ಯಾದೆ ಬಿಟ್ಟಿದ್ದಕ್ಕೇನೆ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ನಾವು. ಇದಕ್ಕೆ ಸಂಬಂಧಿಸಿದ ನಿಮ್ಮನ್ನು ಕೇಳೋದು ಸರ್, ಸೌಜನ್ಯ ಪ್ರಕರಣಕ್ಕೆ ಹೋರಾಟಕ್ಕೆ ನೀವು ಇಳಿದ್ರಿ, ಅತ್ಯಾಚಾರವಾಗಿದೆ, ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು. ಸರ್, ಅದಕ್ಕಿಂತನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ಕೊತ ಬಂದ್ರು, ಅತ್ಯಾಚಾರಗಳಾಗಿದೆ, ಈಗಲೂ ಕೂಡ ಆಗ್ತಾನೆ ಇದೆ. ಈಗಲೂ ನಿನ್ನೆ ಮೊನ್ನೆ ಒಂದು ವಿಚಾರ ಮೈಸೂರಿನಲ್ಲೂ ಒಂದು ಆಯ್ತು, ಹುಬ್ಳಿಯಲ್ಲಿ ಆಯ್ತು. ಯಾಕೆ ಅಲ್ದಿರೋಂಥ ಇಂಟ್ರೆಸ್ಟು ಸೌಜನ್ಯ ಕೇಸ್ಗೆ ಯಾಕೆ ಇಂಟ್ರೆಸ್ಟ್ ನಿಮ್ದು? ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರಲ್ಲ, ಬೇರೆ ಬೇರೆ ಡೊಮೇನಲ್ಲಿ ಅವ್ರಿಗೂ ಮಾಡಂತ ಹೇಳ್ರಿ, ಅದನ್ನ ಮಾಡಬೇಕು. ಅಲ್ಲಿ ಕೇಳ್ತಾರೆ ನಮಗೆ, ಅಲ್ಲಿ ಆಗ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ಇಲ್ಲ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂತ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಕೈಗೇನು ಕಟ್ ಹಾಕಿದೀವಿ ನಾವು. ಇದು ಯಾಕೆ ಮುಖ್ಯ ಆಗತ್ತೆ, ಅದು ಕೂಡ ಪ್ರತಿಯೊಂದು ಜೀವನ ಮುಖ್ಯನೇ. ನೇಹಾ ಪ್ರಕರಣದಲ್ಲಿ ಅದಕ್ಕೂ ಕೂಡ ನಾನು ಹೋಗಿದ್ದೀನಿ. ನಾವು ಮತ್ತೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ರು ಎಲ್ಲ ಹೋಗಿದ್ದೀವಿ, ಹುಬ್ಳಿಯಲ್ಲಿ ಹೋಗಿದ್ದೀವಿ. ಇದಕ್ಕಿಂತ ಹಿಂದೆ ನಿರ್ಭಯ ಪ್ರಕರಣದಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಆಂಧ್ರ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಮುಸ್ಲಿಂ ಕುರಿಗಾಯಿ ಹುಡುಗಿಯ ಮೇಲೆ ಅತ್ಯಾಚಾರದಾಗೂ ಕೂಡ ಪೆಟಿಷನ್ ಕೂಡ ಬರೆದಿದ್ದೀನಿ. ನಾನು ಆನ್ಲೈನ್ ಕ್ಯಾಂಪೇನ್ ನಾನು ಮಾಡಿದ್ದೀನಿ. ಇದಕ್ಕೆ ಪ್ರಚಾರ ಸಿಕ್ಕಿದೆ, ಅದಕ್ಕೆ ಹಂಗೆ ಕೇಳ್ತಾರೆ. ಅದಕ್ಕೆ ಪ್ರಚಾರ ಸಿಕ್ಕಿಲ್ಲ, ಪ್ರಚಾರ ಸಿಗೋ ಕಡೆ ಇಷ್ಟೇ ನಾನು ಕೆಲಸ ಮಾಡಲ್ಲ, ಇರಲಿ, ಅದು ದಟ್ ಈಸ್ ಸೆಕೆಂಡರಿ. ಆಮೇಲೆ ಅವ್ರು ಹೆಂಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು, ಯಾಕೆ ನೀನು ಮಾತಾಡಪ್ಪ, ಯಾಕೆ ಮಹೇಶ್ ಶೆಟ್ಟರ್ ಒಬ್ಬರೇ ಮಾತಾಡ್ಬೇಕಾ? ಏನು ಗುತ್ತಿಗೆ ಇಟ್ಕೊಂಡಿದೀಯಾ? ಮಾತಾಡ್ರಿ ನೀವು. ಸೌಜನ್ಯ ಪ್ರಕರಣ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಬಲಿಷ್ಠರು ಮಾಡಿದಂತಹ ಅನಾಚಾರಕ್ಕೆ ಆ ಬಲಿಷ್ಠರಿಗೆ ಶಿಕ್ಷೆ ಆಗುತ್ತಲ್ಲ, ಅವಾಗ ಇಡೀ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ. ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಒಂದು ಮೆಸೇಜ್ ಹೋಗಿ ಕಾನೂನಿನ ಬಗ್ಗೆ ಗೌರವ ಬರ್ತದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಆಮೇಲೆ ಇದು ನೋಡಿ, ನೀವು ಹೇಳಿದ್ರಿ ಬೇರೆ ಬೇರೆ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ, ಫಸ್ಟ್ ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೋಬೇಕು. ಅನೇಕ ಪ್ರಕರಣಗಳಲ್ಲಿ ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ. ಈ ಪ್ರಕರಣದಲ್ಲಿ ಸೌಜನ್ಯಳ ತಾಯಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಹಿಂಗಾಗಿ ಇದು ಸ್ಟ್ರಾಂಗ್ ಆಗ್ತಾ ಬರ್ತು. ಆನಂತರ ಮಹೇಶ್ ಶೆಟ್ಟರು ಅವ್ರ ಜೊತೆಗೆ ನಿಂತ್ಕೊಂಡ್ರು ಬಂಡೆಕಲ್ ನಂತರ. ಅತ್ಯಾಚಾರ ಪ್ರಕರಣದ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷೆ ಆಗಬೇಕು ಸರ್. ಇವೆಲ್ಲ ಸುಮ್ಮನೆ ಬಿಡಿ, ಇದು ಡಿಬೇಟಿಗೆ ಇದಕ್ಕೋಸ್ಕರ ವಾದ ವಿವಾದಕ್ಕೆ ಮಾತಾಡ್ತಾರೆ. ಅತ್ಯಾಚಾರಗಳ ಪ್ರಕರಣ ಬಗ್ಗೆನೇ ಅದು ಕಡಿಮೆ ಆಗಬೇಕು ಅಥವಾ ನಿಂತು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬರೀ ಸೌಜನ್ಯ ಒಂದೇ ಅಲ್ಲ, ಇಡೀ ರಾಜ್ಯ ದೇಶದಲ್ಲಿ ಯಾಕೆ ಇಷ್ಟೊಂದು ಆಗ್ತಾ ಇದೆ ಹೇಳಿ, ಎಲ್ಲೂ ಶಿಕ್ಷೆನೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಇಸಮ್ ನಮಗೆ ಬರ್ತಾ ಇರುವಂತ ಅತಿ ದೊಡ್ಡ ಅಡ್ಡಿಯ ಅಂತ ಹೇಳಿದ್ರೆ ಇಸಮ್ಗಳು. ಕಮ್ಯುನಿಸ್ಟು ರೈಟಿಸ್ಟು, ಲೆಫ್ಟಿಸ್ಟು ರೈಟಿಸ್ಟು, ಹಿಂದೂ ಮುಸ್ಲಿಂ, ಮೇಲ್ಜಾತಿ ಕೆಳಜಾತಿ, ಬರೀ ಇದೆ. ಈ ಹೆಣ್ಮಕ್ಳ ಚಿಡಾಯಿಸ್ತಾರಲ್ಲ, ರಸ್ತೆಯಲ್ಲಿ ಹೋಗ್ಬೇಕಾರೆ ಚಿಡಾಯಿಸ್ತಾರಲ್ಲ. ನಮ್ಮ ಸಮಾಜ ಏನು ಮಾಡ್ತದೆ ಅಂದರೆ, ನಾವು ಯಾವನಾದ್ರೂ ಒಬ್ಬ ಹುಡುಗಿನ ಗೇಲಿ ಮಾಡಿದ ವಿಸಿಲ್ ಹೊಡೆದ್ರೆ ನಾವು ಹ್ಯಾ 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 ಅಂತ ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ದೀವಿ. ಅದಕ್ಕೆ ಈವ್ ಟೀಸಿಂಗ್ ಅಂತಾರೆ. ಈವ್ ಟೀಸಿಂಗ್ ಅಂತ ನಾವು ಎಂಟರ್ಟೈನ್ಮೆಂಟ್ ಥರ ನೋಡ್ಕೊಂಡು ಬಂದ್ಬಿಟ್ಟಿದ್ವಿ ನಾವು. ಬಸ್ನಲ್ಲಿ ಯಾವನಾದ್ರೂ ಹಿಂಗೆ ಒಂದು ಹೆಂಗಸಿಗೆ ಹಿಂಗೆ ಮಾಡಿಬಿಟ್ರೆ ಬೇರೆಯವನ್ನ ನೋಡಿ ಹೋಗಿ ಅದನ್ನು ಖುಷಿ ತಗೋತಾನೆ, ಹೌದಲ್ಲ ಸರ್? ಖುಷಿ ತಗೊಳ್ಳೋದು ಬದಲು ಅವ್ನು ಕಪಾಳಕ್ಕೆ 4 ಬಿಗಿದ್ರೆ ಇನ್ನೊಂದ್ಸರಿ ಮಾಡಲ್ಲ ಅವ್ನು ಹಂಗೆ. ಆ ಥರ ವ್ಯವಸ್ಥೆ ನಮ್ಗೆ ಬಂದ್ಬಿಟ್ಟಿದೆ. ಶಹನಾಜ್ ಟ್ರೆಜರಿವಾಲಾ ಅಂತೇಳಿ ನಿರ್ಭಯ ಪ್ರಕರಣ ಆದಮೇಲೆ ಒಂದು ಆರ್ಟಿಕಲ್ ಬರೆದಿದ್ರು. 3 ಜನಕ್ಕೆ ಪ್ರಶ್ನೆ ಕೇಳಿದ್ರು ಅವರು, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಅಂಬಾನಿ. ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂಥೇಳಿ ಆರ್ಟಿಕಲ್ ಬಂದಿತ್ತು. ಯಾಕಂತ ಹೇಳಿದ್ರೆ, ಇಷ್ಟು ಜನ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗ್ತಾರೆ, ಆಮೇಲೆ ಎಲ್ಲ ಲೇಡೀಸು ಕೂಡ ನಿಮ್ಮ ಫ್ಯಾನ್ಸ್. ನೀವು ಕ್ರಿಕೆಟ್ ಆಡ್ಬೇಕಾದ್ರೆ 6 ಹೊಡೆದ್ರೆ ಹುಡುಗಿಯರೇ ನಿಮ್ಗೆ ಚಪ್ಪಾಳೆ ತಟ್ತಾರೆ. ಆದರೆ ಇಷ್ಟೊಂದು ಘಟನೆಗಳಾಗ್ತಾ ಇದೆ, ನೀವು ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಧೈರ್ಯ ಇಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತೇಳಿ. ಅತ್ಯಾಚಾರ ಒಂದೇ ಅಲ್ಲ, ಇಟ್ ಬಿಗಿನ್ಸ್ ಫ್ರಮ್ ಈವ್ ಟೀಸಿಂಗ್. ಎಷ್ಟು ಜನ ಹೆಣ್ಮಕ್ಳು ಇವತ್ತು ಈವ್ ಟೀಸಿಂಗ್ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಕಾಣಿಸ್ತಾರೆ, ಚಟಕ್ಕಂತ ಹೊಡೆದು ಹೋಗ್ತಾರೆ ಹುಡುಗರು.
ಸೀರಿಯಸ್ ಆಗಿ ತೊಗೊಂಡಿದ್ದೀವ ನಾವು ಅದನ್ನ? ತೊಗೊಳ್ಳೋದೇ ಇಲ್ಲ. ನಾನು ಹೇಳಬೇಕಾಗಿದ್ದು ಅದು. ಈಗೇನು ಹೋರಾಟ ಸೌಜನ್ಯ ಹೋರಾಟ ಆಗ್ತಾ ಇದೆಯಲ್ಲ, ಅವ್ರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಜಸ್ಟಿಸ್ ಫಾರ್ ಸೌಜನ್ಯ ಒಂದೇ. ಯಾಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರೆ ಈ ಈವ್ ಟೀಸಿಂಗ್ ಕೂಡ ನಿಲ್ಬೇಕು. ಈ ಈವ್ ಟೀಸಿಂಗ್ ನೆಕ್ಸ್ಟ್ ಸ್ಟೆಪ್ ಏನು? ಅತ್ಯಾಚಾರ. ಅಲ್ಲಿ ನಾವು ನಕ್ ಬಿಡ್ತೀವಿ. ನಾವು ನನ್ನ ತಂಗಿಗಾದ್ರೆ ನಗ್ತೀನ ನಾನು? ಇನ್ನೊಬ್ಬಳು ಮನೆ ತಂಗಿಗಾದ್ರೆ ಹಾ ಅಂತ ನಗ್ತೀನಿ. ನೋಡಿ ಹೆಂಗ್ ಸಿಟಿ ಹೊಡೆದವನಂತೇಳಿ. ಸರ್ ಅದು ನಾವು ನೋಡಿದೀವಿ, ನೀವು ನೋಡಿದಿರಿ ಇಲ್ಲ ಕಾಲೇಜಲ್ಲಿದ್ದಾಗ ಹುಡುಗಿಯರನ್ನ ಚಿಡಾಯಿಸೋದೇ ಒಂದು ಹ್ಯಾಬಿಟ್. ಬಸ್ ಸ್ಟ್ಯಾಂಡಲ್ಲಿ, ರಸ್ತೆಯಲ್ಲಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಅಸಹ್ಯವಾಗಿ ಹಾರ್ನ್ ಹಾಕೋದು, ಸಿಗ್ನಲ್ ಲೈಟ್ ಕೊಡೋದು, ಲೇಡೀಸ್ ಹುಡುಗಿ ಮುಂದೆ ಬಂದ್ರೆ ನಾವು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ವಿ. ಅದರ ಪರಿಣಾಮನೇ ಈ ನಿರಂತರ ಅತ್ಯಾಚಾರಗಳು. ಸೌಜನ್ಯ ಹೋರಾಟ ಅದ್ರ ವಿರುದ್ಧ ಇದು, ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಸೌಜನ್ಯ ಅದನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ಇಲ್ಲಿ ಏನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ಸೌಜನ್ಯ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಸುತ್ತಮುತ್ತಲು ಆ ಥರ ಈವ್ ಟೀಸಿಂಗ್ ಆಗಿದ್ರೆ ಮೊದಲು ಅವನಿಗೆ ಕಪಾಳ ಕೊಡಿರಿ ನೀವು. ಸುಮ್ಮನೆ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ರ ಅಲ್ಲ. ನಮ್ಮ ತಂಗಿನ, ನನ್ನ ಮಗಳನ್ನ, ನನ್ನ ಹೆಂಡತಿ ಅಥವಾ ನನ್ನ ತಾಯಿನ ಆ ಹೆಣ್ಣು ಮಗುನ ಸ್ಥಾನದಲ್ಲಿ ನಿಂತ್ಕೋಬೇಕು. ಸಿಂಗಲ್ ಗರ್ಲ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ, ನಾಟ್ ಎನ್ ಅಪಾರ್ಚುನಿಟಿ. ಗೊತ್ತಾಯ್ತಲ್ಲ ಸರ್? ಒಂಟಿ ಹುಡುಗಿ ಅದು ಅವಕಾಶ ಅಲ್ಲ, ಅದು ಜವಾಬ್ದಾರಿ. ಸಿಂಗಲ್ ಗರ್ಲ್ ಇಟ್ಸ್ ಎನ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಎನ್ ಅಪಾರ್ಚುನಿಟಿ. ಒಂದೇ ಹುಡುಗಿ ಇದ್ದಾಳೆ ಬಿಡು, ನೋಡೋಣ, ಯೂಸ್ ಮಾಡೋಣ ಅಂತಲ್ಲ. ಒಂದೇ ಹುಡುಗಿ ಇದ್ದಾಳೆ, ಅವಳು ಆ ಸ್ಥಳದಲ್ಲಿ ಇರುವವರೆಗೂ ಕೂಡ ಅವಳು ಸೇಫ್ಟಿ ನನ್ನ ಜವಾಬ್ದಾರಿ ಅಂತ ಯಾವಾಗ ನಾವು ತಿಳ್ಕೊಳ್ತೀವಲ್ಲ, ಅವಾಗ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ. ಸೌಜನ್ಯ ಹೋರಾಟ ಅದ್ರ ಸಲುವಾಗಿ. ದೇವಸ್ಥಾನಕ್ಕೆ ಅಪಮಾನ ಮಾಡೋದಲ್ಲ, ಫಸ್ಟ್ ಈ ಈವ್ ಟೀಸಿಂಗ್ ನಿಂದಿರಬೇಕು. ಮತ್ತು ಈ ಕೆಲಸ ಮಾಡೋದಕ್ಕೆ ದೊಡ್ಡ ನೀವೇನು ಮಾಡಬೇಕಾಗಿಲ್ಲ ಸರ್. ಹೋಮ್ ಮಿನಿಸ್ಟರ್ ಆದವರು 1 ತಿಂಗಳು ಕ್ಯಾಂಪೇನ್ ಮಾಡಲಿ, 1 ಮಂತ್. ಇದನ್ನ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಯಾಕೆ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರು, ಇಬ್ಬರು ಮುಖ್ಯಮಂತ್ರಿಗಳು ಇದನ್ನು ಮಾಡಿ ತೋರಿಸಿದ್ದಾರೆ. ನೀವು ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಇದ್ದಾಗ ಒಂದೊಂದು ಸಿಟಿಯಲ್ಲಿನೂ ಕೂಡ ಬೋರ್ಡ್ ಹಾಕಿರ್ತಾರೆ, ಯಾವುದಾದ್ರೂ ಈವ್ ಟೀಸಿಂಗ್ ಆದರೆ ಈ ನಂಬರ್ಗೆ ಕರೆ ಮಾಡಿ. ಯೋಗಿ ಆದಿತ್ಯನಾಥ್ ಅವರು ರೋಮಿಯೋ ಸ್ಕ್ವಾಡ್ ಮಾಡಿದ್ರು, ತುಂಬಾ ಜನ ಬೈದ್ರು, ಟೀಕೆ ಮಾಡಿದ್ರು, ಅದರಲ್ಲಿ ಹಿಂದೂ ಮುಸ್ಲಿಂ ತಂದರು. ರೋಮಿಯೋ ಸ್ಕ್ವಾಡ್ ಮಾಡಿದ್ದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಇವತ್ತು ನಿಮಗೆ ಉತ್ತರ ಪ್ರದೇಶದಲ್ಲಿ ಈವ್ ಟೀಸಿಂಗೇ ಇಲ್ಲ. ಅತ್ಯಾಚಾರ ಮಾಡಿದ್ರೆ ಎನ್ಕೌಂಟರ್ ಮಾಡಿ ಹೊಡೆದು ಹಾಕ್ತಾರೆ, ಹಿಂದೂ ಇರಲಿ ಮುಸಲ್ಮಾನ್ ಆಗಿರಲಿ. ಯೋಗಿ ಆದಿತ್ಯನಾಥ್ ಅವರು ಹಂಗ ರಾಜ್ಯದಲ್ಲಿ ಆಗ್ಬೇಕು. ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಯಾಕೆ ಮುಗಿದ ಅಧ್ಯಾಯ ಅಂತ ಅಂದ್ಬಿಟ್ರೆ ಅತ್ಯಾಚಾರ ನಿಲ್ತಾವ? ನಾನೇನಾದ್ರೂ ಅಂತಲ್ಲಿ PSI ಆಗಿದ್ರೆ ಎನ್ಕೌಂಟರ್ ಮಾಡ್ತಿದ್ದೆ, ಅವನ್ನ ಬೇಕಾದಾಗ್ಲಿ ಸಸ್ಪೆಂಡ್ ಆಗ್ಲಿ, ಕೆಲಸ ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ದೆ ನಾನು. ಅಂತ ಅಧಿಕಾರಿಗಳು ಇದ್ದಾರೆ, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಆಗಬೇಕು. ಫಸ್ಟ್ ಈವ್ ಟೀಸಿಂಗ್ ಬಗ್ಗೆನೂ ಮಾತಾಡಿ ಸರ್. ಯಾವ ಟಿವಿ ಚಾನಲ್ ಅವ್ರು ಡಿಸ್ಕಷನ್ ಮಾಡ್ತಾರೆ, ನೆಕ್ಸ್ಟ್ ನೀವು ಒಂದು ಡಿಬೇಟ್ ಮಾಡಿ ಈವ್ ಟೀಸಿಂಗ್ ಬಗ್ಗೆ ಮಾಡಿ. ಬರೀ ಈವ್ ಟೀಸಿಂಗ್ ಅಲ್ಲ, ಮೊಬೈಲಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕೆಟ್ಟದಾಗಿ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಬೆತ್ತಲೆಯಾಗಿ ಫೋಟೋ ಕಳಿಸೋದು, ಬರ್ತೀಯಾ ಅಂತ ಹೇಳೋದು, ಎಷ್ಟು ಜನ ಹೆಣ್ಮಕ್ಳಿಗೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳು ಡಿಪ್ರೆಷನ್ಗಾಗಿ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಅದೆಲ್ಲ ನಿಲ್ಲಬೇಕು. ಸೌಜನ್ಯ ನ್ಯಾಯ ಕೇಳ್ತಾ ಇದ್ರು ಬರೀ ತನಗೆ ಮಾತ್ರ ಅಲ್ಲ, ದ ಎಂಟೈರ್ ಪೂರ್ತಿ ಆ ವಿಷ ಹುಳಗಳಿದಾವಲ್ಲ ಅವುಗಳ ವಿರುದ್ಧ ಸೌಜನ್ಯ ಹೋರಾಟ. ನೀವು ನಮ್ಗೆ ಹೇಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀರಿ, ಹೇಳ್ತಾ ಇದ್ದೀನಿ. ದೇವಸ್ಥಾನದ ಮೇಲೆ ಅಪಪ್ರಚಾರ ಅಲ್ಲ. ಅವಳು ಹಿಂದೂ ಇರಲಿ, ಮುಸ್ಲಿಂ ಇರಲಿ. ಉಡುಪಿಯಲ್ಲಿ ಆ ಮುಸ್ಲಿಂ ಕುಟುಂಬದ ಮೇಲೆ ಪೂರ್ತಿಯಾಗಿ ಒಬ್ಬನು ಕತ್ತರಿಸಿ ಹೋದ ತಾಯಿ ಮಕ್ಕಳಿಗೆ, ಅವಾಗಲೂ ಕೂಡ ಮಹೇಶ್ ಶೆಟ್ಟರು ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ನ್ಯಾಯ ಸಿಗಲಿ ಅಂತ ನಾವು ಆಗ್ರಹ ಮಾಡಿದ್ದೀವಿ. ಈ ಸೌಜನ್ಯ ಹೋರಾಟ ನಡಿಬೇಕಾದ್ರೆ ಉಡುಪಿಯಲ್ಲಿ ಘಟನೆ ನಡೀತು, ಮುಸ್ಲಿಂ ಕುಟುಂಬಕ್ಕೂ ಕೂಡ ನಾವು ಇದನ್ನು ಮಾಡಿದ್ದೀವಿ. ಸೊ ಇದು ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ. ಸೊ ನಿಜವಾಗ್ಲೂ ಇಲ್ಲಿ ಯಾರು ಅಪಪ್ರಚಾರ ಮಾಡ್ತಿಲ್ಲ ಸರ್, ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ. ವೀಕ್ಷಕರೇ, ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾವೆಲ್ಲರೂ ಸಹ ಅಲ್ಲಿನ ಕ್ಷೇತ್ರದ ದೇವಸ್ಥಾನದ ಬಗ್ಗೆ ನಮಗೆ ಅರಿವಿದೆ, ದೇವಸ್ಥಾನದ ಮೇಲೆ ಗೌರವವಿದೆ, ದೇವರ ಮೇಲೆ ನಂಬಿಕೆ ಇದೆ.
ಆದರೆ ಎಲ್ಲೂ ಕೂಡ ಆ ಒಂದು ಪವಿತ್ರ ಸ್ಥಳನ ನಾವೆಲ್ಲ ಅಪವಿತ್ರಗೊಳಿಸ್ತಾ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಕ್ರಿಮಿಗಳು ಅಂತಲೇ ಹೇಳ್ಬೋದು, ಅವ್ರಗಳ ವಿರುದ್ಧ ನಾವು ಮಾತಾಡ್ತಿದ್ವಿ, ಅವ್ರಗಳ ವಿರುದ್ಧ ಧ್ವನಿ ಎತ್ತಾ ಇರತಕ್ಕಂಥದ್ದು. ಇವನು ಏನು ಮಾಡ್ತಿದ್ದ ಗೊತ್ತಾ ಸರ್, ಇವನು ಈಗೇನು ಇದನ್ನಿದೆಯಲ್ಲ, ಇವ್ರು ಹೇಳ್ತಾರೆ ಅವನಲ್ಲ ಅಮೇರಿಕಕ್ಕೆ ಹೋಗಿದ್ದ, ಅವನಿಲ್ಲ ಅಂದರೆ ಅವ್ರ ಅಪ್ಪನೇ ಇರ್ತಾನೆ ಬಿಡಿ. ಇವ್ರು ಏನು ಮಾಡ್ತಾರೆ, ಈ ಟೀಸಿಂಗ್ ಅಂತ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಅವ್ರ ಇನ್ಸ್ಟಿಟ್ಯೂಟ್ನಲ್ಲಿ ಅವನು ಒಬ್ಬನು ಹುಡುಗಿಯರದ ಫೋಟೋ ಹಿಂಗೆ ತಿಕ್ಕೊಳ್ಳೋನು, ಹಿಂಗೆ ಹುಡುಗಿಯರ ಫೋಟೋ ತೆಗೆಯೋದು, ಆ ಫೋಟೋನ ಇವ್ರ ದಣಿಗಳ ಮಗನಿಗೆ ಕಳಿಸೋದು, ಅವನು ಸಿಲೆಕ್ಟ್ ಮಾಡೋದು, ನನಗೆ ಇವತ್ತು ಈ ಹುಡುಗಿ ಬೇಕಂದ್ರೆ ಆ ಹುಡುಗಿನ ಎತ್ಕೊಂಡು ಬಂದು ಕೊಡೋರಲ್ಲಿ. ಅಂದ್ರೆ ಇದಾಗಿದ್ದು ಕಾಂಪ್ರಮೈಸ್ ಆದ್ರೆ ಸೇಫ್ ಆಗಿ ಹೋಗ್ತಾಳೆ, ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಹೆಣ ಆಗಿ ನೇತ್ರಾವತಿ ನದಿಯಲ್ಲಿ ಬೀಳ್ತಾಳೆ ಆ ಹುಡುಗಿ. ಅಂದ್ರೆ ಈಗ ಸೌಜನ್ಯ ಅವ್ರದ್ದಾಗಿದ್ದು ಕೂಡ ಇದೇ ರೀತಿ ಅಂದ್ರೆ ಅಲ್ಲಿ ವರ್ಷಾನ ಎತ್ಕೊಂಡು ಹೋಗಕ್ ಹೋಗಿದ್ರು ಅವರು ಪ್ರಾಪರ್ಟಿ ಸಲುವಾಗಿ ಗುದ್ದಾಟ ನಡೆದಿತ್ತು. ವರ್ಷ ಅಂದ್ರೆ ಬ್ರಾಹ್ಮಣರ ಮಗಳು. ವೆರಿ ರೀಸೆಂಟ್ ಆಗಿ ಅವ್ನು ಹೇಳಿದಾನೆ, ಅವ್ನ ದಣಿ ಇದಾನಲ್ಲ, ನೋಡಿ ನಾವು ಹೋಗಿ ಎಷ್ಟು ತಪ್ಪು ಮಾಡಿಬಿಟ್ವಿ, ಆ ಬ್ರಾಹ್ಮಣರನ್ನ ಹುಡುಗಿನ ಎತ್ಕೊಂಡು ಬಂದಿದ್ರೆ ನಮಗೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ, ಬಾಯಿ ಮುಚ್ಕೊಂಡು ಕುಂದಿರ್ತಾ ಇದ್ರು. ಇವ್ರ ಗೌಡ್ರು ಸ್ಟ್ರಾಂಗ್ ಇದ್ದಾರೆ, ಕಾಂಪ್ರಮೈಸ್ ಆಗಲ್ಲ. ಬ್ರಾಹ್ಮಣರಾದ್ರೆ ತುಂಬಾ ಜನ ಬ್ರಾಹ್ಮಣರ ಫ್ಯಾಮಿಲಿಗೆ ಹಿಂಗೆ ಮಾಡಿದ್ದಾರೆ ಸರ್. ಆದ್ರೆ ಯಾರು ಧೈರ್ಯವಾಗಿ ಮುಂದೆ ಬರ್ತಾರೆ, ಬಹಳಷ್ಟು ಜನಕ್ಕೆ ಮಾಡಿದ್ದಾರೆ. ಬಹಳಷ್ಟು ಜನಕ್ಕೆ ನೀವು ಸುಳ್ಳ್ಯ ಹೋಗ್ರಿ, ಬೆಳ್ತಂಗಡಿ ಹೋಗ್ರಿ, ಬಂಟ್ವಾಳ ಹೋಗ್ರಿ, ಎಲ್ಲೆಲ್ಲಿ ಇವ್ರಿಗೆ ಆಸ್ತಿ ಬೇಕು, ಆಸ್ತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಎತ್ಕೊಂಡು ಹೋಗ್ಬಿಡ್ತಾರೆ. ಸಬ್ ರಿಜಿಸ್ಟರ್ ಆಪ್ಷನಲ್ ರಿಜಿಸ್ಟರ್ ಆದ್ಮೇಲೆ ಅವ್ರ ಹೆಂಡತಿ ಮಕ್ಕಳನ್ನ ಬಿಡ್ತಾರೆ, ಅವ್ರು ಅಲ್ಲಿವರೆಗೆ ಬಿಡಲ್ಲ. ಅಲ್ಲ ಹೌದು, ನಾವು ಇದಕ್ಕೆ ಸಂಬಂಧಿಸಿದಂತೆ ಏನು ಕಳೆದ 3-4 ದಿನಗಳ ನಾವು ಅಲ್ಲಿ ಮಾಹಿತಿ ಕಲೆ ಹಾಕಿದ್ವಿ. ಅಲ್ಲಿ ಸಾಕಷ್ಟು ಜನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ವೀಕ್ಷಕರು, ಇನ್ನೊಂದು ನಾನು ಹೇಳ್ತಾ ಇರೋದು ಯಾವುದೂ ಕೂಡ ದಾಖಲೆ ಇಲ್ದೇ ನಾವು ಮಾತಾಡ್ತಾ ಇಲ್ಲ, ದಾಖಲೆ ಇದ್ದೇ ನಾವು ಮಾತಾಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ನಮ್ಮನ್ನು ಪ್ರಶ್ನೆ ಮಾಡ್ಬೋದು, ದಾಖಲೆ ಇಟ್ಕೊಂಡು ನಾವು ಮಾತಾಡ್ತೀವಿ. ಊಹಾಪೋಹಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ, ಇದು ಗಮನದಲ್ಲಿರಲಿ. ಸರ್, ಈಗ ಸೌಜನ್ಯ ಏನು ಅತ್ಯಾಚಾರ ಆಯಿತು, ಸಾವಾಯಿತು, ಅದಕ್ಕೆ ಹಿಂದೆ ಸಾಕಷ್ಟು ಅಲ್ಲಿ ಇದೇ ಥರ ಅತ್ಯಾಚಾರ ಆಗ್ತಿತ್ತು, ಹೆಣಗಳು ಬೀಳ್ತಾ ಇತ್ತು. ಆದರೆ ಅವ್ರ ವಿರುದ್ಧವಾಗಿ ಯಾರು ಧ್ವನಿ ಎತ್ತಾ ಇರಲ್ಲ, ಮತ್ತು ತನಿಖೆನೂ ಕೈಗೊಳ್ತಾ ಅಸಹಜ ಸಾವು ಅನ್ನೋದು ಬಿಂಬಿಸ್ತಾ ಇದ್ರು. ಹೌದು, ಸಿಕ್ಕಾಪಟ್ಟೆ ಆಗಿದೆ. ಹಾಗೆ ಏನೇ ಮಾಡಿದ್ರು ಕೂಡ ಹೊಳೆ ಮೇಲ್ಗಡೆ ಕಾಡಲ್ಲಿ ಬಿಸಾಕೋದು ಅಸಹಜ ಸಾವು ಅಂತ ತೋರಿಸ್ಬಿಡೋದು. ಪೊಲೀಸರು ಕೂಡ ಯಾವುದು ಸಣ್ಣ ಮಗು ಸರ್, ಅಪರಿಚಿತ ಹೆಣ್ಣು ಮಗು ಅಂತ ಹೇಳ್ತಾರೆ. ಹೆಣ್ಣು ಮಗು ಹೆಂಗೆ ಸುಸೈಡ್ ಮಾಡ್ಕೊಳಕ್ ಬರ್ತದೆ? ಅಲ್ಲಿ ಎಲ್ಲಯಾವುದು ಈ ಕಡೆ ಬಂದು ಮಗು ಸುಸೈಡ್ ಮಾಡ್ಕೊತದ, ಸುಸೈಡ್ ಮಾಡ್ಕೊಂಡು ಕಂಟಿಯಲ್ಲಿ ಬೀಳ್ತದೆ, ಅದು ಕೂಡ ಬ್ಲೀಡಿಂಗ್ ವಿತ್ ವೆಜೈನಲ್ ಬ್ಲೀಡಿಂಗ್ ಇರ್ತದೆ ಆ ಮಗುಗೆ. ಅಪರಿಚಿತ ಹೇಗಾಗುತ್ತೆ? ಅಪರಿಚಿತ ಹೆಂಗಾಗತ್ತೆ? ಸುಮಾರು ಇದಾವೆ ಸರ್. ನಾನು ನಿಮ್ಗೆ ಅದರದ್ದು RTIನಲ್ಲಿ ತೊಗೊಂಡಿದ್ದ ರಿಪೋರ್ಟ್ ಕಳಿಸ್ತೇನೆ. ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ, ಮಿಸ್ಸಿಂಗ್ ಆಗಿದ್ದೆ, ಸಿಕ್ಕಿಲ್ಲ ಇನ್ನು. ಇನ್ನೊಂದು ಸರ್, ಇದು ರೂಮ್ ನಂಬರ್ 516 ಅಪರಿಚಿತ ಮಹಿಳೆ ಶವ ಪತ್ತೆ. ರೂಮ್ ನಂಬರ್ 516ಕ್ಕೆ ಹೋಗ್ಬೇಕಾದ್ರೆ ಇವ್ರದ್ದು ಅಡ್ರೆಸ್ ಕೊಟ್ಟೆ ಹೋಗಿರ್ಬೇಕಲ್ಲ, ರೆಕಾರ್ಡ್ ಅಲ್ಲಿ ಆಗಿರುತ್ತಲ್ಲ. ಅಪರಿಚಿತ ಮಹಿಳೆ ಹೆಂಗಾಗತ್ತೆ? ಅಪರಿಚಿತ ಅಲ್ವೇ ಅಲ್ಲ, ಹೆಂಗಾಗತ್ತೆ? ಇವರು ಅಪರಿಚಿತ ಮಹಿಳೆ ಅಂತ ಹಾಕ್ತಾರೆ, ಹೆಂಗಾಗತ್ತೆ? ಅದೇ ಪೊಲೀಸರು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾ ಇದ್ದಾರೆ ಇವ್ರದ್ದು. ಪೊಲೀಸರು ಕೆಲಸ ಮಾಡಿಲ್ಲ ಅವಾಗಿಂದ ಹೇಳ್ತಾನೆ ನಾನು, ಈಗಿಂದಲ್ಲ. ಈಗೂ ಮೋಸ್ಟ್ಲಿ ಹಂಗೆ ಮಾಡ್ತಿರ್ತಾರೆ. ಅವ್ರದೇ ಕಾನೂನು, ಅವ್ರದೇ ರೂಲ್. ಅವ್ರು ಹೇಳ್ದಂಗೆ ಅವ್ರ ಮಿನಿಟ್ ಹಾಕಿದ್ರೆ ಬರ್ಬೇಕಲ್ಲ, ಅವ್ರ ಅನುಮತಿ ಇಲ್ಲ ಯಾವ ಒಬ್ಬ PC ಬರಲ್ಲ, DC ಬರಲ್ಲ ಮಂಗಳೂರಿಗೆ. ಹಂಗ ನಿಂತ ಪರಿಸ್ಥಿತಿ ಇರ್ಬೇಕಾರೆ ಪ್ರೋಟೋಕಾಲ್ ಅಲ್ಲಿ ಅಂದ್ರೆ ಇವರು ಇದಾರೆ ಅಂದಾಯ್ತು. ಹೌದು, ಎಲ್ಲ ಪ್ರತಿಯೊಂದಕ್ಕೂ ಕೂಡ ನೋಡಿ, ಪ್ರತಿಯೊಂದು ಪಾರ್ಟಿಗೂ ಒಂದು ಹೈಕಮಾಂಡ್ ಇರ್ತದೆ ಅಲ್ವಾ? ಎಲ್ಲಾ ಪಾರ್ಟಿ ಹೈಕಮಾಂಡ್ ಇವರೇ ರಾಜ್ಯದಲ್ಲಿ ಇವರೇ. ಈಗಿರ್ಬೇಕಾದ್ರೆ ಮತ್ತೆ ಸರ್ಕಾರ ಇನ್ಯಾಕೆ ಸರ್, ಸರ್ಕಾರ ಇವರೇ ನಡೆಸ್ಕೊಬೋದಲ್ಲ. ನಡೆಸ್ತಾ ಇದ್ದಾರೆ ಅವ್ರು. ಯಾವುದೇ ಸರ್ಕಾರ ಬಂದ್ರು ಕೂಡ ಯಾವ ಪ್ರೈಮ್ ಮಿನಿಸ್ಟ್ರು ಬರ್ತಾರೆ. ಈಗಿಂದ ಇಷ್ಟೇ ಹೇಳ್ತಾ ಇದ್ದ ನಾನು, ಹಿಂದಿನ ಪ್ರೈಮ್ ಮಿನಿಸ್ಟ್ರು ಬಂದಿದ್ರು, ಮುಖ್ಯಮಂತ್ರಿಗಳು ಯಾರೇ ಆಗಿದ್ರೆ ಇವ್ರು ಬಂದು ಕಾಲು ಬೀಳ್ತಾರೆ. ದೇವಸ್ಥಾನಕ್ಕೆ ಹೋಗ್ಲಿ, ಓಕೆ, ನೋ ಪ್ರಾಬ್ಲಮ್, ದೇವಸ್ಥಾನ ಭಕ್ತಿ ಇರ್ತದೆ, ಇವ್ರ ಹತ್ರ ಹೋಗ್ತಾರೆ, ಅಲ್ಲಿ ನಂಟು ಬೆಳೆಸ್ಕೋತಾರೆ. 13 ವರ್ಷಗಳಿಂದ 4 ಸರ್ಕಾರ ಬದಲಾಯಿತು, 5 CMಗಳು ಬದಲಾದ್ರು. ಯಾರೊಬ್ರು ಅವತ್ತಿಂದ ಇವತ್ತಿನವರೆಗೂ ಈ ಒಂದು ಶೋಷಣೆ ವಿರುದ್ಧ ನ್ಯಾಯಕ್ಕಾಗಿ ಜನಗಳು ಎದ್ದೇಳಬೇಕಾಗಿತ್ತು. ಅದಕ್ಕೂ ಒಂದು ಟೈಮ್ ಅಂತ ಇರ್ತದೆ, ಆ ಟೈಮ್ ಬಂದಿದೆ ಈಗ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಹೌದು ನ್ಯಾಯ ಕೊಡಿಸೋ ಕರೆಕ್ಟ್. ಜನ ಎತ್ತೆತ್ಕೊಂಡ ಮೇಲೆನೆ ನ್ಯಾಯ ಸಿಗ್ತದೆ. ಮೇ ಬಿ ಅಣ್ಣಪ್ಪ ಸ್ವಾಮಿದು, ಅಣ್ಣಪ್ಪಯ್ಯರದು, ಮಂಜುನಾಥ ಸ್ವಾಮಿದು ತೀರ್ಮಾನ ಇರ್ಬೋದು. ಈಗ ಅವ್ರದ್ದು ಬಣ್ಣ ಕಳಿಸ್ಕೊಳ್ತಾ ಇದೆ. ಸೌಜನ್ಯ ಕೇಸಲ್ಲಿ ನಿಮ್ಮ ಹೋರಾಟ ಎಡವಿದಲ್ಲಿ ಎಲ್ಲಿ ಹೊಡಿಲ್ಲ. ಆದ್ರೂ ಈ 13 ವರ್ಷಗಳ ಹೋರಾಟ ಇಲ್ಲಿವರೆಗೂ ಬಂತಲ್ಲ. ಯಾಕೆ ಬಂತು ಅಂತ ಹೇಳಿದ್ರೆ, ನಿಜವಾದ ಆರೋಪಿಗಳನ್ನ ನೀವು ಬುಕ್ಕೆ ಮಾಡಿಲ್ಲ, FIRನೇ ಮಾಡಿಲ್ಲ, FIRನಲ್ಲಿ ತೋರಿಸೇ ಇಲ್ಲ.
ಅದು ಆಗಿರೋದು ಪ್ರಾಬ್ಲಮ್. ನಿಜವಾದ ಆರೋಪಿಗಳನ್ನು ಕಂಡು ಹಿಡಿಯೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ಒಬ್ಬ ಸಂತೋಷ್ ರಾವ್ನ ಆರೋಪಿ ಮಾಡಿ ಅವನ ಖುಲಾಸೆ ಆಗೋದಕ್ಕೆ 12 ವರ್ಷ ಬೇಕಾಯಿತು. ಸಂತೋಷ್ ರಾವ್ ಒಬ್ಬ ನಿರಪರಾಧಿಯನ್ನು ಸೇರಿಸಿ ಮೊದಲನೇ ದಿನನೇ ಎಲ್ಲರೂ ಹೇಳಿದ್ದಾರೆ ಇವನು ಅಲ್ಲ ಅಂಥೇಳಿ. ಜನಗಳು ಹೇಳಿದ್ದು ಕೋರ್ಟ್ ಹೇಳೋದಕ್ಕೆ 12 ವರ್ಷ ಬೇಕು. ಮೊದಲೇ ದಿನಾನೇ ಹೇಳಿದ್ರೆ ಇವನು ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಗೊತ್ತು. ಇವರಲ್ಲ, ಇವರೇ ಮಾಡಿದ್ದಾರೆ ಅಂತೇಳಿ. ಕೋರ್ಟ್ ಹೇಳಕ್ಕೆ ಎಷ್ಟು ವರ್ಷ ತಗೊಳ್ತು? 12 ವರ್ಷ ತಗೊಳ್ತು. ಹಿಂಗಾಗಿ ಡಿಲೇ ಆಗಿತ್ತು. ಪ್ರತಿಯೊಂದಕ್ಕೂ ಕೂಡ ಯಾಕೆ ಡಿಲೇ ಆಯಿತು ಅಂತ ಕೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ದೇವಸ್ಥಾನಕ್ಕೆ ಅಪಪ್ರಚಾರ. ಯಾವ ಟಿವಿನವ್ರು ಮಾಧ್ಯಮದವ್ರು ಮಾತಾಡಬೇಕು, ಮಾಧ್ಯಮದವ್ರು ಮಾತಾಡಲ್ಲ, ಮಾತಾಡಿದ್ರು ಉಲ್ಟಾನೇ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಹಿಂಗಾಗಿ ಇದು ನಡೀತಾ ಇದೆ. ಸೌಜನ್ಯ ಕೇಸ್ನಲ್ಲಿ ಸಾಕಷ್ಟು ದಾಖಲೆಗಳಿತ್ತು. ದಾಖಲೆಗಳು ಇದ್ರೂ ಕೂಡ ಯಾಕೆ ಒಂದು ಜಯ ಗಳಿಸ್ಲಿಲ್ಲ? ದಾಖಲೆಗಳು ಇದ್ರೂ ಕೂಡ ಅಲ್ಲ, ದಾಖಲೆಗಳು ಸೌಜನ್ಯ ಪ್ರಕರಣದಲ್ಲಿ ಏನಾಗುತ್ತೆ, ಕಲೆಕ್ಟ್ ಮಾಡುವಂಥದ್ದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವ್ರು ಕಲೆಕ್ಟ್ ಮಾಡಬೇಕಲ್ಲ. ಈಗ ಅಲ್ಲಿ ಯಾರು ಯಶೋಧ ಅಂತ ವಿಟ್ನೆಸ್ ಅವ್ರು ನೋಡಿದವ್ರು ಇದ್ದಾರೆ, ಅವ್ರನ್ನ ವಿಟ್ನೆಸ್ ಮಾಡಬೇಕಿತ್ತ, ಮಾಡಲಿಲ್ಲ. ವಾರ್ಜಾಚಾರ್ತಿ ಅಂಥೇಳಿ ಅವನು ಯಾರು ಒಬ್ಬನು ನಿಜವಾಗಿ ಮಾಡಿದ್ದಾನೆ, ಅವನು ಮನೆಗೆ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ನಡೆದಿದೆ, ಆ ಮನೆ ಕೆಲಸದವಳು, ಎಲ್ಲರಿಗೂ ಗೊತ್ತಿದೆ, ಅವಳೇ ಹೇಳ್ಕೊಂಡಿದ್ದಾಳೆ ನಾನು ನೋಡಿದ್ದೀನಿ ಅಂತ. ಅವಳು ವಿಟ್ನೆಸ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಚಾರ್ಜ್ ಶೀಟ್ ವಿಟ್ನೆಸ್ ಮಾಡಲಿಲ್ಲ. ಆಶ್ರಿತ್ ಖಾಲಿದ್ ಅವ್ನು ಮಾಡಬೇಕಾಗಿತ್ತು, ಸೌಜನ್ಯ ಜೊತೆಗೆ ಇಳಿದವನು ಅವನು ಬಸ್ಸಲ್ಲಿ, ಅವ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಸೊ ಹಿಂಗಾಗಿ ಅದು ಮಾಡಬೇಕಾಗಿರೋರು ಯಾರು? ಪೊಲೀಸರು ಇವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ. ಈ ರೀತಿ ದಾರಿ ತಪ್ಪಿತ್ತು. ಹೋರಾಟಗಾರರಿಂತ ದಾರಿ ತಪ್ಪಿಲ್ಲ, ಮಹೇಶ್ ಶೆಟ್ಟರಿಂತ ದಾರಿ ತಪ್ಪಿಲ್ಲ, ಸರಿಯಾದ ದಾರಿಗೆ ಹೋಗ್ತಾ ಇದೆ. ಮಹೇಶ್ ಶೆಟ್ಟರ್ ಮೇಲೆ ಎನ್ಕೌಂಟ್ರು ಮಾಡಕ್ಕೆ ಹೌದು. ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಇವರು ಮುಂದಾಳತ್ವ ವಹಿಸಿದ್ದು ಅಥವಾ ನಾಯಕತ್ವ ವಹಿಸಿದ್ದು, ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ದು ತಪ್ಪಾಗೋಯ್ತಾ? ಹಂಗೆ ಈಗ ಅವರು ಮಾಡೇ ಬಿಟ್ಟಿರೋರು. ಬಟ್ ಏನೋ ಅದು ದೈವ ಇದನ್ನದು ಗಟ್ಟಿ ಇದೆ, ರಕ್ಷಣೆ, ದೈವದ ರಕ್ಷಣೆ ಇದೆ, ಬದುಕುಳಿದ್ರು. ಆದರೂ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದರು. ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳೋದಾದ್ರೆ ಸರ್, ನೀವು ಒಬ್ಬ ಹೋರಾಟಗಾರರಾಗಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಕಮಿಟಿ ರಚನೆ ಮಾಡಿ, ಜಾಯಿಂಟ್ ಒಂದು ಕಮಿಟಿ ಮಾಡಿ, ಅದರಲ್ಲಿ ನಿವೃತ್ತ ಅಥವಾ ಸಿಟ್ಟಿಂಗ್ ಜಡ್ಜ್ ಯಾರಾದರೂ, ಹೆಡೆಡ್ ಬೈ ರಿಟೈರ್ಡ್ ಆರ್ ಅ ಸಿಟ್ಟಿಂಗ್ ಜಡ್ಜ್ ಆಫ್ ಹೈಕೋರ್ಟ್, ನಾಟ್ ಲೆಸ್ ದೆನ್ ಹೈಕೋರ್ಟ್ ಜಡ್ಜ್, ಸಿನ್ಸಿಯರ್ ಆಫೀಸರ್ನ ಹಾಕಿ, IAS ಅಧಿಕಾರಿಗಳು, IPS ಅಧಿಕಾರಿಗಳನ್ನ ಹಾಕಿ, ಆವಾಗ ಖಂಡಿತ ಸತ್ಯ ಹೊರಗೆ ಬರ್ತದೆ. ಆವಾಗ ಏನಾಗುತ್ತೆ, ಎಷ್ಟು ಜನ ಈ ಸಾಕ್ಷಿಗಳಿಲ್ಲ ಅಂತ ಹೇಳ್ತಿರಲ್ಲ, ಅವಾಗ ಸಾಕ್ಷಿಗಳು ಬರ್ತಾರೆ, ಅವಾಗ ವಿಟ್ನೆಸ್ ಸಿಗುತ್ತೆ, ಅವಾಗ ಪ್ರೂಫ್ ಸಿಗುತ್ತೆ. ಸುಮ್ಮನೆ ನಾವು ನಿಂತ್ಕೊಂಡು ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ, ಸರ್ಕಾರ ಈಗ ಅದನ್ನು ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಕೆಲವರು ವಕೀಲರು ಈಗ ಕೇಳ್ತಾ ಇದ್ದಾರೆ, ಸಾಕ್ಷಿಗಳು ದಾಖಲೆಗಳು ಎತ್ಕೊಂಬನ್ನಿ. ನಾನು ನೋಡಿದ್ದೆ ಅದನ್ನ, ತುಂಬಾ ಒಳ್ಳೆ ತುಂಬಾ ಮಾಡಿದ್ದಾರೆ. ರೆಡಿ ಇದ್ದೀವಿ ನಾವು, ಅಂದ್ರೆ ಅವ್ರ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತೇವೆ. ನಾವು ಯಾಕೆ ಅವರು ಕೇಳಿದ್ರಲ್ಲಿ ಒಂದು ಇದನ್ನಿದೆ, ಯಾಕೆ ನೀವು ಕೋರ್ಟಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಒಬ್ಬ ಜಸ್ಟಿಸ್, ಹೈಕೋರ್ಟಿನ ಜಸ್ಟಿಸ್, ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬೇಕು, ನಿಜವಾದ ಆರೋಪಿಗಳನ್ನು ತನಿಖೆ ಮಾಡಬೇಕು ಅಂಥೇಳಿ ಸ್ಪೆಷಲ್ ಕೋರ್ಟ್ ಆರ್ಡರ್ ಮಾಡಿದಂಥದ್ದನ್ನ ರದ್ದು ಮಾಡ್ತಾರೆ, ಸ್ಕ್ವಾಶ್ ಮಾಡ್ತಾರೆ, ಸ್ಟೇ ಕೊಡ್ತಾರೆ ಜಸ್ಟಿಸ್. ಆ್ಯಕ್ಚುಲಿ ಅವ್ರು ಹಂಗೆ ಮಾಡಬಾರ್ದು. ಯಾವಾಗ CBI ಹೇಳ್ತದಲ್ಲ, ನೋಡಿ ಸಂತೋಷ್ ರಾವ್ ಮಾಡಿಲ್ಲ, ಇನ್ನೂ 3-4 ಜನ ಇದ್ದಾರೆ ಅಂತ ಸ್ವತಃ CBI ಪ್ರಾಸಿಕ್ಯೂಷನ್ ಹೇಳ್ತಾರೆ, ಅದಕ್ಕೆ ಜಡ್ಜ್ ಕೂಡ ಒಪ್ಕೋತಾರೆ. ರೇಖಾ ಮೇಡಮ್, ಅದಕ್ಕೆ ನ್ಯಾಯಾಧೀಶರು ರೇಖಾ ಮೇಡಮ್ ಇರ್ತಾರೆ, ಅವ್ರು ಎಸ್ ತನಿಖೆ ಮಾಡಿರಿ ಅಂತ ಹೇಳ್ತಾರೆ. ತನಿಖೆನೂ 1-2 ದಿನ ಶುರು ಆಗುತ್ತೆ, ಅದಕ್ಕೆ ಸ್ಟೇ ತೊಗೊಂಡು ಬರ್ತಾರೆ, ತನಿಖೆ ಮಾಡೋದಕ್ಕೇ ಸ್ಟೇ ತರ್ತಾರೆ ಹೈಕೋರ್ಟಲ್ಲಿ. ಯಾವ ಒಬ್ಬ ಆ ನ್ಯಾಯಮೂರ್ತಿಗಳು ಹಿರಿಯ ಇವರು ಹೇಳ್ತಾರಲ್ಲ, ಅದನ್ನು ಸ್ಕ್ವಾಶ್ ಮಾಡಿಬಿಡ್ತಾರೆ, ತನಿಖೆನೇ ಮಾಡಬಾರ್ದು ಅಂತೇಳಿ. ಅದೇ ನ್ಯಾಯಮೂರ್ತಿಗಳು, ವಾಟ್ ಎವರ್ ಜಡ್ಜ್ ಸಾಹೇಬ್ರು, ಕಾಮನ್ ಇದನ್ನು ನ್ಯಾಯಮೂರ್ತಿ ಮತ್ತು ನ್ಯಾಯಾಧೀಶರ ನಡುವೆ ಸ್ವಲ್ಪ ಇದನ್ನು ಬರ್ತದೆ. ಬಟ್ ಅದೇ ಜಡ್ಜ್ ಅವರು ಏನು ಹೇಳ್ತಾರೆ, ಯಾವ ಜಡ್ಜು ಈ ಉಳಿದ 3-4 ಜನರುಗಳನ್ನು ತನಿಖೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ,
ಅದೇ ಜಡ್ಜ್ ಅವ್ರು ಏನು ಹೇಳ್ತಾರೆ ಹೈಕೋರ್ಟಿನ ಆಫ್ಟರ್ 2.5 years 3 years ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಸಿವಿಲ್ ವ್ಯಾಜ್ಯದಲ್ಲಿ. ಅದೇ ಜಡ್ಜ್. ನಾವು ನಂಬಿಕೆ ಇಡಬೇಕಾ? ಗೌರವ ಇದೆ ನಮಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಹೈಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ. ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲರೂ ಕರಪ್ಟ್ ಅಂತ ನಾವು ಹೇಳ್ತಾ ಇಲ್ಲ. ಯಾವ ಬೆಂಚಿಗೆ ಹೋಗುತ್ತೆ ಯಾರಿಗೆ ಗೊತ್ತು? ಹೋಗಿ ನಾವು ಸಾಕ್ಷಿ ಹೇಳಿದ್ರೆ ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತು? ಆ ಭಯ, ಆ ಒಂದು ಪ್ರಿಕಾಷನರಿಯಲ್ಲಿದ್ದೀವಿ. ಅವರು ಯಾರು ಅಡ್ವೊಕೇಟ್ ಹೇಳಿದ್ರಲ್ಲ, ಐ ವೆಲ್ಕಮ್ ಹೀಸ್ ಇದನ್ನ ಅಪ್ರೋಚ್. ಭೇಟಿ ಆಗ್ತೇನೆ ನಾನು. ಬೇಕು ನಮಗೆ ಅಂಥವ್ರು ಇನ್ನೂ 50-100 ಜನ ಲಾಯರ್ಗಳು ಬೇಕು ನಮಗೆ. ಎಲ್ಲರೂ ಸೇರಿ ಫೈಟ್ ಮಾಡೋಣ. ತುಂಬ ಖುಷಿ ಆಯ್ತು ಅವ್ರು ಮಾತಾಡಿದ್ರು. ಆಮೇಲೆ ನೋಡಿ, ಬೆಂಗಳೂರಿನ ಹೈಕೋರ್ಟ್ ತುಂಬ ಪ್ರಜ್ಞಾವಂತ, ನಾನು ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಕೇಸ್ನಲ್ಲಿ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ, ಭಾಳ ಪ್ರಜ್ಞಾವಂತರಿದ್ದಾರೆ. ಐ ರೆಸ್ಪೆಕ್ಟ್ ಅಡ್ವೊಕೇಟ್ ಕಮ್ಯುನಿಟಿ ಆಫ್ ಬೆಂಗಳೂರು ಆ್ಯಂಡ್ ಇವನ್ ಎಂಟೈರ್ ಕರ್ನಾಟಕದಲ್ಲಿ. ಮಹೇಶ್ ಶೆಟ್ಟರ್ ಮೇಲೆ ಸುಳ್ಳು ಕೇಸ್ ಆದಾಗ ಸೌದತ್ತಿಗೆ ಮತ್ತು ಶಿರಾಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲ ಅಡ್ವೊಕೇಟ್ ಬಂದುಬಿಡ್ತಾರೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಯಾಕಂದರೆ ಅಡ್ವೊಕೇಟ್ಗೆ ಸಾಮಾಜಿಕ ಕಾಳಜಿ ಭಾಳ ಇರ್ತದೆ. ಗಾಂಧೀಜಿ ಯಾರು? ಅಡ್ವೊಕೇಟ್. ವಲ್ಲಭಭಾಯಿ ಪಟೇಲ್ ಯಾರು? ಅಡ್ವೊಕೇಟ್. ನೆಹರು ಯಾರು? ಅಡ್ವೊಕೇಟ್. ಅಡ್ವೊಕೇಟ್ಗಳ ಬಗ್ಗೆ ನಮಗೆ ಭಾಳ ರೆಸ್ಪೆಕ್ಟ್ ಇದೆ ಮತ್ತು ಅವ್ರಿಗೆ ಸಾಮಾಜಿಕ ಕಳಕಳಿ ಭಾಳ ಇರ್ತದೆ. ದೇ ಫೈಟ್. ತುಂಬ ಖುಷಿ ವಿಚಾರ. ಅವ್ರಿಗೆಲ್ಲ ನಾನು ಭೇಟಿ ಆಗ್ತೇನೆ. ಈಗ ಸೌಜನ್ಯ ಹೋರಾಟದಲ್ಲಿ ನಿಮ್ಮ ಮೇಲೆ ಕೇಸ್ಗಳು ಎಷ್ಟು ಬೀಳ್ತದೆ ಸರ್? ಬಹುಶಃ 1, 2, 3, 4 ನನ್ನ ಗಮನಕ್ಕಿದ್ದಂಗೆ 4 ಇದೆ. ಗೊತ್ತಿಲ್ಲದೆ ಇನ್ನು ಎಷ್ಟೆಷ್ಟು ಹಾಕಿದಾರೆ ಗೊತ್ತಿಲ್ಲ. ಹೇಗೆ ರಿಸೀವ್ ಮಾಡ್ಕೊಂಡ್ರಿ? ನಮ್ಗೆ ಏನಿಲ್ಲ ಸರ್. ನಮಗೆ ಕೇಸ್ ಹಾಕೋದು ಇದನ್ನ ಮಾಡೋದು, ಮುಂಜಾನೆದ್ದು ಹಲ್ ತಿಕ್ತಾರಲ್ಲ, ಹಲ್ ತಿಕ್ಕಿ ಸ್ನಾನ ಮಾಡ್ತಾರಲ್ಲ, ನನಗೆ ಅಷ್ಟು ಸರಳ. ಇವ್ರೇನೋ ತಿಳ್ಕೊಳ್ತಾರೆ ಕೇಸ್ ಹಾಕಿದ ಕೂಡ ಹೆದರ್ ಬಿಡ್ತಾರೆ ಅಂತೇಳಿ. ಟು ಮೀ ಇಟ್ ಇಸ್ ಅ ನ್ಯಾಚುರಲ್. ಕೊನೆಯಲ್ಲಿ ರಾಜ್ಯದ ಜನತೆಗೆ ಹಾಗೂ ಹೋರಾಟಕ್ಕೆ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕೆಲವು ವರ್ಗ ಏನು ಹೋರಾಟಗಳು ಮಾಡ್ತಿದ್ದಾರೆ, ಅವ್ರಿಗೆ ರಾಜ್ಯದ ಜನತೆಗೆ ಹೇಳೋದಾದ್ರೆ? ಸರ್, ಈಗ ಜನತೆಗೆ ಹೇಳುವಷ್ಟು ದೊಡ್ಡ ಲೀಡರ್ ಅಂತೂ ನಾನಲ್ಲ. ಬಟ್ ಆ್ಯಸ್ ಅ ಕಾಮನ್ ಮ್ಯಾನ್ ನಾನು ಹೇಳ್ತಾ ಇದ್ದೀನಿ, ಆ್ಯಸ್ ಅ ಫ್ಯಾಮಿಲಿ ಮ್ಯಾನ್ ನಾನು ಹೇಳ್ತಾ ಇದ್ದೀನಿ. ಸೌಜನ್ಯ ಹೋರಾಟ ಏನಿದೆ, ಸೌಜನ್ಯಗಳಿಗೋಸ್ಕರ ಅವಳ ಜೊತೆಗೆ ಸೌಜನ್ಯ ಅತ್ಯಾಚಾರದ ಅವಳ ಒಂದು ಏನು ಅನ್ಯಾಯ ಆಗಿದೆ, ಇದು ಅವಳಿಗೋಸ್ಕರ ಅದರ ಜೊತೆಗೇ ಇಡೀ ನಮ್ಮ ರಾಜ್ಯದಲ್ಲಿ ಏನು ನಿರಂತರವಾಗಿ ಅತ್ಯಾಚಾರ ಮತ್ತು ಈವ್ ಟೀಸಿಂಗ್ ಆಗ್ತಾ ಇದೆ ಈ ಮೊಬೈಲ್ನಲ್ಲಿ, ರಸ್ತೆಯಲ್ಲಿ ಹೆಣ್ಮಕ್ಳಿಗೆ, ಅದನ್ನು ತಡೆಗಟ್ಟುಗೋಸ್ಕರ ಇರ್ತಕ್ಕಂಥ ಹೋರಾಟ ಇದು ನಿಮ್ಮ ಮನೆಯ ಮಗಳ ಹೋರಾಟ ಅಂತ ಸಲುವಾಗಿ ನಡೀತಕ್ಕಂಥ ಹೋರಾಟ ಅಂತ ತಿಳ್ಕೊಳ್ಳಿ. ಇಟ್ಸ್ ಅ ಫ್ಯಾಮಿಲಿ ಫೈಟ್. ಇದು ಫ್ಯಾಮಿಲಿ ಮೂಮೆಂಟ್. ಇದರಲ್ಲಿ ಪ್ರತಿಯೊಂದು ಫ್ಯಾಮಿಲಿಗಳು ಕೂಡ ಜಾಯಿನ್ ಆಗಬೇಕು. ಇದರಲ್ಲಿ ಕೆಲವರು ಜಾತಿ ಧರ್ಮ ಸೇರಿಸ್ತಾರೆ, ಅದನ್ನು ನಂಬಬೇಡಿ. ಅವುಗಳನ್ನ ಜಾತಿ ವಿಷ ಬೀಜ ಬಿತ್ತಂಥವ್ರನ್ನ, ಧರ್ಮದ ವಿಷ ಬೀಜ ಬಿತ್ತಂಥವ್ರನ್ನ ದಯವಿಟ್ಟು ದೂರ ಇಡಿ. ಸೌಜನ್ಯ ಇದು ಮನೆಯ ಹೆಣ್ಣು ಮಕ್ಕಳ ಸಲುವಾಗಿ ನಡೀತಕ್ಕಂಥ ಹೋರಾಟ. ಎಲ್ಲರೂ ಕೂಡ ಧ್ವನಿಗೂಡಿಸಿ. ಇದರಲ್ಲಿ ಮಟ್ಟಣ್ಣವರಾಗಲಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗಲಿ, ಜಯಂತ್ ಅವರಾಗಲಿ, ಮೋಹಿತ್ ಅವರಾಗಲಿ, ಅಥವಾ ಇನ್ನಿರೋರು ವ್ಯಕ್ತಿಗಳು, ಈಗ ನೋಡಿ ಮಹೇಶ್ ಶೆಟ್ಟಿ ನಿಂತಿರೋದ್ರಿಂದಲೇ ಈ ಹೋರಾಟ ಗಟ್ಟಿ ನಿಂತಿದೆ. ಅದರ ಅರ್ಥ ವ್ಯಕ್ತಿ ಪ್ರತಿಷ್ಠಿತ ಹೋರಾಟ ಅಲ್ಲ, ಇಟ್ಸ್ ಅ ಮಾಸ್ ಮೂಮೆಂಟ್. ಇದು ಇಲ್ಲಿ ನಮಗೆ ಯಾರಿಗೂ ಕೂಡ ವೈಯಕ್ತಿಕ ಪ್ರಚಾರದ ಅವಶ್ಯಕತೆ ಇಲ್ಲ. ನೀವು ಈ ಹೋರಾಟದಲ್ಲಿ ಜನಸಾಮಾನ್ಯರ ಹೋರಾಟ ನೀವು ನೋಡಿ. VIP ಗಳೆಲ್ಲ ಒಂದಾಗ್ತಾ ಇದ್ದಾರೆ. ನಿನ್ನೆ CT ರವಿ ಅವರು ಅವರಿಗೆ ರಕ್ಷಣೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಅವ್ರದೇ ಚಿಕ್ಕಮಗಳೂರು ಕ್ಷೇತ್ರದಲ್ಲಿನೇ 1 ವರ್ಷದ ಹಿಂದೆ ಅದೇ ಸಂಘದ ಮೇಲೇನೆ ಕೇಸ್ ಆಗಿದೆ ಶೃಂಗೇರಿಯಲ್ಲಿ. ಕೇಸೇ ಆಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅಂದ್ರೆ ಈ VIP ಗಳೆಲ್ಲ ಒಂದಾಗ್ತಾರೆ. ಸೊ ಜನಸಾಮಾನ್ಯರೆಲ್ಲ ನಾವು ಒಂದಾಗಬೇಕು. ನಮ್ಮ ರಕ್ಷಣೆಗೋಸ್ಕರ ನಾವು ಒಂದಾಗಬೇಕು. ಪ್ರತಿಯೊಬ್ಬರು ಕೂಡ ಈಗ ಎಲ್ಲಿ ಹೋರಾಟ, ಬೆಂಗಳೂರಿಗೆ ಬರ್ಬೇಕಂತ ಕೇಳ್ತಾ ಇದ್ದಾರೆ. ಆ ವ್ಯವಸ್ಥೆನೂ ಕೂಡ ಆಗುತ್ತೆ. ಅಲ್ಲಿವರೆಗೆ ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ಯುವಕರು ಇರ್ತೀರಿ, ಅಪಾರ್ಟ್ಮೆಂಟ್ ಇದ್ರೆ ಅಪಾರ್ಟ್ಮೆಂಟ್ನವರು 10, 20, 50, 100 ಜನ ಸೇರಿ ಒಂದು ಕ್ಯಾಂಡಲ್ ಹಚ್ಚಿ ಸೌಜನ್ಯಗೋಸ್ಕರ ಮೌನವಾಗಿನೇ ಒಂದು ಸೌಜನ್ಯದ ಪೋಸ್ಟರ್ ಹಾಕಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಬನ್ನಿ. ಯಾವ ಕಾನೂನಿನ ಅಡೆತಡೆನೂ ಇಲ್ಲ. ಆ ಫೋಟೋ, ಆ ವಿಡಿಯೋವನ್ನ ಪ್ರೈಮ್ ಮಿನಿಸ್ಟರ್ಗೆ, CM ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ಗಳಿಗೆ ಟ್ಯಾಗ್ ಮಾಡಿ ಹಾಕಿ. ಗೊತ್ತಾಗ್ಲಿ, ಜನ ಎದ್ದಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು. ನೀವು ಅದನ್ನ ತೋರಿಸ್ಕೊಳ್ಳಿ. ಇದರಲ್ಲಿ ಇಂಡಿವಿಜುವಲ್ ಏನು ಬೇಡ. ಇಂಡಿವಿಜುವಲ್ ಗಿರೀಶ್ ಮಟ್ಟಣ್ಣವ್ರ ಹೆಸರು ಹಾಕೋದು ಏನು ಬೇಡ.
ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಕೈಂಡ್ ಆಫ್ ಪಾಪ್ಯುಲಾರಿಟಿ ಆರ್ ಪ್ರೊಪಗಂಡ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿ ಅವಳು ಫೋಟೋ ಹಾಕಿ ಒಂದು ಕ್ಯಾಂಡಲ್ ಲೈಟ್ ಇಟ್ಟು, ಭಾಷಣನೇ ಬೇಡ, ಮಾತಾಡೋದೇ ಬೇಡ, ಸೈಲೆಂಟ್ ಮೌನವಾಗಿ ಒಂದು ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನ ಆಗ್ರಹನ ಮಾಡಿ, ಪ್ರತಿಭಟನೆ ಅನ್ನೋಕ್ಕಿಂತ ಆಗ್ರಹ, ಒಂದು ಅಪೀಲ್ ಫಾರ್ ದಿ ಗೌರ್ಮೆಂಟ್. ತುಂಬಾ ಜನ ಪಾಪ ಲೆಟರ್ ಬರೀತಾ ಇದ್ದಾರೆ, ಬರೀರಿ. ಆನಂತರ ಇನ್ನು ಕೆಲವೊಬ್ರು ಈ ಆನ್ಲೈನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಕ್ಯಾಂಪೇನ್ ಮಾಡಿ, ಕ್ರಿಯೇಟಿವ್ ಆಗಿ ಮಾಡಿ, ಲೆಟರ್ ಬರೀರಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಫೋಟೋ ಒಂದು ವಿಡಿಯೋ ಮಾಡಿ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಅದನ್ನ ಟ್ಯಾಗ್ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಈಸ್ ವೆರಿ ಈಸಿ. ನಾವು ನಿಮ್ಗೆ ಬಂದು ಎಲ್ಲೋ ಕಲ್ಲು ಹೊಡಿರಿ, ಚೀರಾಟ ಮಾಡ್ರಿ, ಬೆಂಕಿ ಹಚ್ಚಿರಿ ಅಂತ ನಾವು ಖಂಡಿತ ಹೇಳಿಲ್ಲ. ಇನ್ನೊಂದು ಸೌಜನ್ಯ ಹೋರಾಟ ಇಲ್ಲಿವರೆಗೂ ಕೂಡ ಕಾನೂನಿನ ಒಂದು ಚೌಕಟ್ಟಿನಲ್ಲೇ ಹೋಗಿದೆ. ಆ ಚೌಕಟ್ಟು ಬಿಟ್ಟು ಕಾನೂನಿನ ಸುವ್ಯವಸ್ಥೆಯನ್ನು ಹದಗೆಡಿಸೋದಕ್ಕೆ ಹೋಗಿಲ್ಲ. ಯಾಕಂದರೆ ಅವಳು ಶಿ ಲೈಕ್ಸ್ ಪೀಸ್. ಅವಳು ಏನು ಹೇಳಿದಾಳೆ, ನನಗೆ ಶಾಂತಿಯುತವಾಗಿ ನ್ಯಾಯ ಬೇಕು ಅಂತ ಅವಳು ನಿಂತ್ಕೊಂಡಿದ್ದಾಳೆ. ಇವರ ಮುಖವಾಡವನ್ನು ಬಯಲು ಮಾಡಬೇಕು ಅಂತ ಅವಳು ನಿಶ್ಚಯ ಮಾಡಿದ್ದಾಳೆ. ಯಾವ ವ್ಯಕ್ತಿಗಳು ಇವಳನ್ನು ಬೆತ್ತಲೆ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರೋ ಅವರನ್ನು ಬೆತ್ತಲೆ ಮಾಡ್ತಾ ಇದ್ದಾಳೆ. ಈಗ ಸಂಪೂರ್ಣವಾಗಿ ಬೆತ್ತಲೆ ಮಾಡಿದ್ಲೋ ಇಲ್ಲ ಸರ್? ಅದು ಅವಳ ಶಕ್ತಿ, ನಮ್ದಲ್ಲ. ನಮ್ದು ಎಫರ್ಟ್ ಏನಿಲ್ಲ. ನೀವು ತಿಳ್ಕೊಬೋದು, ಗಿರೀಶ್ ಮಟ್ಟಣ್ಣವ್ರು ಯಾವ ದೊಡ್ಡ ಗುಡ್ಡ ಕಟ್ಟೆ ಹಾಕಿಲ್ಲ. ನಾವು ದೊಡ್ಡ ಕಷ್ಟ ನಮಗೇನು ಬಂದಿಲ್ಲ. ನಮ್ಗೆ ಯಾರಾದರೂ ಕಷ್ಟ ಕೊಡಕ್ಕೆ ಬಂದವರೇ ಮುಗಿದು ಹೋಗಿದ್ದಾರೆ. ಅದನ್ನ ಅವಳು ನೋಡ್ಕೊತಾ ಇದ್ದಾಳೆ. ಆ ದುರ್ಗಾ ಶಕ್ತಿ ಚಾಮುಂಡೇಶ್ವರಿ ನೋಡ್ಕೊತಾ ಇದ್ದಾಳೆ. ನಮ್ಮ ರಕ್ಷಣೆಗೆ ಅವಳಿದ್ದಾಳೆ. ಸೊ ನಮ್ದೇನು ರೋಲ್ ಇಲ್ಲ. ಜನಸಾಮಾನ್ಯರು ಎದ್ದೇಳಬೇಕು. ನಿಮ್ಮ ಭಾವನೆಗಳನ್ನು ತೋರಿಸ್ಕೊಳ್ಳಿ, ಸರ್ಕಾರಕ್ಕೆ ಹೇಳ್ಕೊಳ್ಳಿ. ಇಷ್ಟು ದಿನ ಆಗಿದ್ದಿಲ್ಲ, ಈಗ ಮಾಡಿ. ನೀವು ಪ್ರತಿಯೊಬ್ಬರು ಕೂಡ ಅಪಾರ್ಟ್ಮೆಂಟ್ ಗೇಟ್ ಮುಂದೆ ಹೋಗಿ ಒಂದು ಕ್ಯಾಂಡಲ್ ಲೈಟ್ ಹಚ್ಚಿ. ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಮೂರ್ತಿ ಇರ್ತದೆ, ಬಸವಣ್ಣವ್ರ ಮೂರ್ತಿ ಇರ್ತದೆ, ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇರ್ತದೆ, ರಾಜ್ಕುಮಾರ್ ಅವ್ರ ಮೂರ್ತಿ ಅಥವಾ ಗ್ರಾಮ ದೇವತೆ ಇರ್ತದೆ, ಅಲ್ಲಿ ಹೋಗಿ ಒಂದು ಕ್ಯಾಂಡಲ್ ಲೈಟ್ ಒಂದು 10 ಕ್ಯಾಂಡಲ್ ಹಚ್ಚಿ ಸೌಜನ್ಯ ಆಳ್ಗೆ ನ್ಯಾಯ ಸಿಗಲಿ. ಇಷ್ಟು ಮಾಡಿ ಸರ್ ನೀವು. ಅದಾದ ನಂತರ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗೇ ಆಗುತ್ತೆ, ಮಾಡ್ತೀವಿ. ಇನ್ನು ಏನೇನಾಗಬೇಕು ಅದು ಶಿ ವಿಲ್ ಡಿಸೈಡ್, ನಾನಲ್ಲ. ಅವಳೇ ನಿರ್ಧಾರ ಮಾಡ್ತಾಳೆ. ಅವಳೇನು ಬುದ್ಧಿ ಕೊಡ್ತಾಳೆ ಹಂಗೆ ಹೋಗುತ್ತೆ. ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಸಮಯ ಕೊಟ್ಟು ಬಿಡುವು ಮಾಡಿಕೊಂಡು ಬಂದು ನಮ್ಮ ವಾಹಿನಿಗೆ ಸಂದರ್ಶನ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಪ್ರಜಾಧ್ವನಿ ಟಿವಿಯಿಂದ ನಮ್ಮ ಟ್ಯಾಗ್ಲೈನ್ ಇರುವಂಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಏನಿದೆ, ನಿಜವಾಗ್ಲೂ ನಾವು ಕೂಡ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರು ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಗಿರೀಶ್ ಮಟ್ಟಣ್ಣನವರ ಮಾತು ಇದಾಗಿತ್ತು. ಅವರ ಆಕ್ರೋಶ ಅವರ ಯಾವ ಒಂದು ವರ್ಗದ ಮೇಲಲ್ಲ, ಯಾವ ಒಂದು ವ್ಯಕ್ತಿಯ ಮೇಲಲ್ಲ, ಯಾವ ಒಂದು ಪವಿತ್ರ ದೇವಾಲಯದ ವಿರುದ್ಧವಾಗಲ್ಲ. ಅವರು ಕೇಳ್ತಾ ಇರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯಳಿಗೆ ನಿಜವಾಗ್ಲೂ ನ್ಯಾಯ ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ನಾವು ಕೇಳೋದು ಅಷ್ಟೇ, ಪ್ರಜಾಧ್ವನಿ ಟಿವಿಯ ವಾಹಿನಿಯ ಮುಖಾಂತರ ಕೇಳ್ತಕ್ಕಂಥದ್ದು ಜನತೆಗೆ ಇನ್ನಷ್ಟು ಕೈ ಜೋಡಿಸಿ ಎಲ್ಲರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಹೋರಾಟಕ್ಕೆ ನಾವು ಕೈ ಜೋಡಿಸಿದೆ ಆದಲ್ಲಿ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನೋದು ಆಶಯ ಆಗಿರ್ತೈತೆ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಥ್ಯಾಂಕ್ ಯು.